Hello, my dear students. So, how are you all? I hope you all are doing well. And as you all know that today we have to start biomolecules. So, biomolecules chapter tumba lengthy agu ide, but it is easy to understand. And you biology ಓದಿದ್ರಂತೂ ಇನ್ನ easy ಆಗತ್ತೆ. So, let us quickly understand this chapter. ಈ ಚಾಪ್ಟರ್ ಅಲ್ಲಿ ನಾವು ಏನೇನು ಓದ್ತೀವಿ ಅಂತ ಹೇಳಿದ್ರೆ ದಟ್ ವಿಲ್ ಬಿ ಇಂಟ್ರೊಡಕ್ಷನ್ ಟು ಬಯೋಮಾಲಿಕ್ಯೂಲ್ಸ್ ಅಂದ್ರೆ ಏನು, ನೆಕ್ಸ್ಟ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಎನ್ಸೈಮ್ಸ್, ವಿಟಮಿನ್ಸ್ ಅಂಡ್ ನ್ಯೂಕ್ಲಿಕ್ ಆಸಿಡ್ಸ್, and last one will be your biological functions of nucleic acids. So quickly let us start. So biomolecules ಅಂದ್ರೆ ಏನು? ಬಯೋಮಾಲಿಕ್ಯೂಲ್ಸ್ ಅಂದ್ರೆ ನಮ್ ಬಾಡಿಲಿ ಏನ್ ಕೆಮಿಕಲ್ ಮಾಲಿಕ್ಯೂಲ್ಸ್ ಇದೆ, ನಮ್ ಬಾಡಿ ಫಂಕ್ಷನಿಂಗ್ ಯಾವ ಕೆಮಿಕಲ್ ಮಾಲಿಕ್ಯೂಲ್ಸ್ ಹೆಲ್ಪ್ ಮಾಡ್ತಾರೆ ಆ ಮಾಲಿಕ್ಯೂಲ್ಸ್ ನಾವು ಬಯೋಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ಆಯ್ತಾ? ಸೊ ಆ ಮಾಲಿಕ್ಯೂಲ್ಸ್ ಯಾವ್ಯಾವ ಇದಾವೆ? ದಟ್ ವಿಲ್ ಬಿ ಕಾರ್ಬೋಹೈಡ್ರೇಟ್ಸ್ ಬೇಸಿಕಲಿ ನಮ್ಗೆ ಎನರ್ಜಿಗೋಸ್ಕರ ಬೇಕು. ATP ಎಲ್ಲ ಸಿಂಥಸಿಸ್ ಎಲ್ಲಿಂದ ಆಗೋದು? ಕಾರ್ಬೋಹೈಡ್ರೇಟ್ಸ್ ಇದ್ರೇನೆ ಆಗೋದು. ಆಯ್ತಾ? ಅದ್ರದ್ದು ಕೆಟಾಪಾಲಿಸಮ್ ಇಂದ ನಮ್ಗೆ ATP ಸಿಂಥಸಿಸ್ ಆಗತ್ತೆ, ಗೊತ್ತಿರ್ಲಿ. ನೆಕ್ಸ್ಟ್ ಇಸ್ ಯೋರ್ ಪ್ರೋಟೀನ್ಸ್ ನಮ್ಗೆ ನಮ್ಮ ಬಾಡಿಗೆ ಎಲ್ಲ ಫಂಕ್ಷನಿಂಗಿಗೆ ಏನೇನ್ ಪ್ರೋಸೆಸ್ ಗಳಾಗತ್ತೆ ಅಲ್ಲಿ ಬೇಕಾಗತ್ತೆ. ಯಾಕಂದ್ರೆ ಪ್ರೋಟೀನ್ಸ್ ಆರ್ ಯೋರ್ ನಥಿಂಗ್ ಬಟ್ ಎನ್ಸೈಮ್ಸ್ ವಿಚ್ ಆರ್ ದೇರ್ ಇನ್ ಯೋರ್ ಬಾಡಿ, ಲೈಕ್ ಪ್ರೋಟಿಯೇಸಸ್ ಆಗಿರ್ಲಿ, pepsins, and all these are your proteins. And next is your enzymes. Obviously proteins yadu biocatalyst. Next is your vitamins. So ee vitamins galanna navu externally tagombekagate, which is important to initiate any reaction ತರ ಅದು ವರ್ಕೌಟ್ ಆಗತ್ತೆ ಅಲ್ಲಿ ನಿಮ್ಮ ಬಾಡಿಯಲ್ಲಿ. ಹೇಗಾಗತ್ತೆ ಅದನ್ನ ನೀವು ಬಯಾಲಜಿಯಲ್ಲೆಲ್ಲ ಓದೇ ಇದ್ದೀರಾ. Next one is your nucleic acids. Nucleic acids is nothing but your DNA and RNA ಅಲ್ಲಿ ಏನೇನ್ ಬೇಕಾಗಿದೆ, that is your nucleic acid. And there also ನಂಗೆ carbohydrates ಬೇಕು. Okay, so let us start. The first one is carbohydrates. So carbohydrates ನೇಮ್ ಅಲ್ಲಿ ನಿಮ್ಗೆ ಕಾಣಿಸುತ್ತೆ, that is it contains carbon. Hydrate ಅಂದ್ರೆ ಏನು? That is water molecule. So it is a hydrate form of carbon. ಆಯ್ತಾ? ಸೊ ಕಾರ್ಬೋಹೈಡ್ರೇಟ್ಸ್ ಕ್ಲಾಸಿಫಿಕೇಶನ್ ಅಲ್ಲಿ ಮೇನ್ಲಿ ಬರ್ತಾ ಹೋದ್ರೆ so in this classification we divide carbohydrates into their monomeric unit ಎಷ್ಟಿದಾವೆ ಅಂತ. ಯಾವ ತರ ಅಂತ ಹೇಳಿದ್ರೆ, ಒಂದು ಕಾರ್ಬೋಹೈಡ್ರೇಟ್ಸ್ ನಾನು ಏನಾದ್ರೂ ನಾನು ಹೈಡ್ರಾಲಿಸಿಸ್ ಮಾಡಿದ್ರೆ ನನಗೆ ಎಷ್ಟು ಒಂದು ಶುಗರ್ ಯೂನಿಟ್ಸ್ ನ ಅದು ಪ್ರೊಡ್ಯೂಸ್ ಮಾಡುತ್ತೆ. ಅದರ ಬೇಸಿಸ್ ಮೇಲೆ 3 types of carbohydrates na divide ಮಾಡ್ತೀನಿ. The first one is your monosaccharides, next is your oligosaccharides, and third one is your polysaccharides. So ನೋಡಿ, ಏನಾದ್ರೂ ನಾನು ಈ monosaccharides ನ ಹೈಡ್ರಾಲಿಸಿಸ್ ಮಾಡಿದ್ರೆ ನನಗೆ ಎಷ್ಟು ಒಂದು ಶುಗರ್ ಯೂನಿಟ್ ಸಿಗ್ತಾ ಹೋಗುತ್ತೆ. ಸೊ ಇಟ್ ವಿಲ್ ಪ್ರೊಡ್ಯೂಸ್ ಓನ್ಲಿ 1 ಶುಗರ್ ಯೂನಿಟ್ ಅಂತ ಹೇಳ್ತೀವಿ. ಅದು ಹೈಡ್ರಾಲಿಸಿಸ್ ಅಂಡರ್ಗೋನೆ ಆಗಲ್ಲ. ದಟ್ ಮೀನ್ಸ್ ಆಯ್ತಾ, ಒಂದು ಯೂನಿಟ್ ಇದ್ರೆ ಹೈಡ್ರಾಲಿಸಿಸ್ ಮಾಡಿ ಯಾವ ಬಾಂಡ್ ನ ಕಿತ್ತಾಕ್ತೀರಾ? ಯಾವ್ದು ಬಾಂಡ್ ಕಿತ್ತಾಕಕ್ಕಾಗಲ್ಲ. ಸೊ ಅದನ್ನ ನಾವ್ ಏನ್ ಹೇಳ್ತೀವಿ, ಸೊ ಅದರಲ್ಲಿ ಒಂದೇ ಒಂದು ಶುಗರ್ ಯೂನಿಟ್ ಇರುತ್ತೆ ಅಂಡ್ ಅದು ಒಂದು ಹೈಡ್ರಾಲಿಸಿಸ್ ಅಂಡರ್ಗೋನೆ ಆಗೋದಿಲ್ಲ. ಆಯ್ತಾ? ನೆಕ್ಸ್ಟ್ ಎಕ್ಸಾಂಪಲ್ಸ್ ಯಾವ್ಯಾವು? ಗ್ಲೂಕೋಸು, ಫ್ರಕ್ಟೋಸು, ಗೆಲಕ್ಟೋಸ್, ದೀಸ್ ಆರ್ ಆಲ್ ಯುವರ್ ಎಕ್ಸಾಂಪಲ್ಸ್ ಫಾರ್ ನಂದು ಮೊನೋಸ್ಯಾಕರೈಡ್ಸ್. ಆಯ್ತಾ? ನೆಕ್ಸ್ಟ್ ಆಲಿಗೋಸ್ಯಾಕರೈಡ್ಸ್. ಸೊ ಇದನ್ನ ನೀವೇನಾದ್ರೂ ಹೈಡ್ರಾಲಿಸಿಸ್ ಮಾಡಿದ್ರೆ, ಸೊ ಏನ್ ಶುಗರ್ ಯೂನಿಟ್ ಜಾಯಿನ್ ಆಗಿತ್ತು ಗ್ಲೈಕೋಸೈಡಿಕ್ ಲಿಂಕೇಜ್ ಇಂದ, ಈ ಗ್ಲೈಕೋಸೈಡಿಕ್ ಲಿಂಕೇಜ್ ಏನಾಗುತ್ತೆ, ಬ್ರೇಕ್ ಆಗುತ್ತೆ ಅಂಡ್ ಈ ಶುಗರ್ ಯೂನಿಟ್ಸ್ ಗಳು ಸೆಪರೇಟ್ ಔಟ್ ಆಗ್ತಾರೆ. ಸೊ ಎಷ್ಟು ಶುಗರ್ ಯೂನಿಟ್ ಸಿಗುತ್ತೆ ಆಲಿಗೋಸ್ಯಾಕರೈಡ್ ನ ಹೈಡ್ರಾಲಿಸಿಸ್ ಮಾಡಿಸಿದಾಗ? ವಿ ವಿಲ್ ಗೆಟ್ 2 to 10 ಶುಗರ್ ಯೂನಿಟ್ಸ್. ಅಂಡ್ ಎಕ್ಸಾಂಪಲ್ಸ್ ಯಾವ್ಯಾವು ನಮ್ದು? ಸುಕ್ರೋಸ್, ಮಾಲ್ಟೋಸ್, ಲ್ಯಾಕ್ಟೋಸ್ ಎಕ್ಸೆಟ್ರಾ. ಆಯ್ತಾ? ನೆಕ್ಸ್ಟ್ ಬರೋಣ ಪಾಲಿಸ್ಯಾಕರೈಡ್ಸ್ ನ ನೀವೇನಾದ್ರೂ ಹೈಡ್ರಾಲಿಸಿಸ್ ಮಾಡಿದ್ರೆ ನಿಮ್ಗೆ 10 ಅಥವಾ 11ಕ್ಕಿಂತ ಜಾಸ್ತಿ ಏನಾಗುತ್ತೆ, ನಿಮ್ಗೆ ಶುಗರ್ ಯೂನಿಟ್ ಸಿಗ್ತಾ ಹೋಗುತ್ತೆ. ಸೊ ಐ ಕ್ಯಾನ್ ಸೇ ಮೆನಿ ಶುಗರ್ ಯೂನಿಟ್ಸ್ ಗ್ರೇಟರ್ ದ್ಯಾನ್ 10. ಎಕ್ಸಾಂಪಲ್ಸ್ ಯಾವ್ಯಾರು? ಸ್ಟಾರ್ಚು, ಸೆಲ್ಯುಲೋಸ್. ಆಯ್ತಾ? ಸೊ ಇವಾಗ ಮಾತಾಡ್ತಾ ಬರೋಣ 1 by 1. ಗ್ಲೂಕಾಗೋನು ಕೂಡ ಆಗುತ್ತೆ. ಮೊನೋಸ್ಯಾಕರೈಡ್ಸ್ ಬಗ್ಗೆ. ಮೊನೋಸ್ಯಾಕರೈಡ್ಸ್ಗೆ ನಾನು ಹೇಳಿದೆ ಒಂದೇ ಒಂದು ಶುಗರ್ ಯೂನಿಟ್ ಇರುತ್ತೆ. ಸೊ ಶುಗರ್ ಯೂನಿಟ್ ಅಲ್ಲೂ ಕೂಡ ಯಾವ ಟೈಪ್ ಇದೆ, ಯಾವ ಫಂಕ್ಷನಲ್ ಗ್ರೂಪ್ ಇದೆ? ಕಾರ್ಬೋಹೈಡ್ರೇಟ್ಸ್ ತಗೊಂಡಾಗ ನನಗೆ ಮೊನೋಸ್ಯಾಕರೈಡ್ಸ್ ಅಲ್ಲಿ ಬೇಸಿಕಲಿ, ಸೊ ದೇರ್ ಫೋರ್ 2 types ಆಫ್ ಫಂಕ್ಷನಲ್ ಗ್ರೂಪ್ ನ ನೀವು ನೋಡ್ಬೋದು.
ಡಿಫ್ರೆನ್ಶಿಯೇಟ್ ಮಾಡತಕ್ಕಂಥದ್ದು. ಫಸ್ಟ್ ಒನ್ ಈಸ್ ಅಲ್ಡೋಸಸ್ ಅಂಡ್ ಇನ್ನೊಂದು ಕೀಟೋಸಸ್ ಅಂತ ಹೇಳ್ತೀವಿ ಅದನ್ನ. ದಟ್ ಮೀನ್ಸ್ ಒಂದ್ರಲ್ಲಿ ಅಲ್ಡಿಹೈಡ್ ಗ್ರೂಪ್ ಇರುತ್ತೆ, ಇನ್ನೊಂದ್ರಲ್ಲಿ ಕೀಟೋನ್ ಗ್ರೂಪ್ ಇರುತ್ತೆ. ಸೊ ಸಿ ಅಂಡ್ ನಂಬರ್ ಆಫ್ ಕಾರ್ಬನ್ ಆಟಮ್ ಆಗ್ಬೋದಲ್ವಾ? Yes or no? Obviously. So see, number of carbon atoms minimum ಎಲ್ಲಿಂದ ಸ್ಟಾರ್ಟ್ ಆಯ್ತು? 3 ಇಂದ ಸ್ಟಾರ್ಟ್ ಆಯ್ತು. ಸೊ 3 ಕಾರ್ಬನ್ ಆಟಮ್ಸ್ ಇದ್ರೆ ಅದನ್ನ ಏನ್ ಹೇಳ್ತೀವಿ ನಾವು? ಟ್ರಯೋಸಸ್ ಅಂತ ಹೇಳ್ತೀವಿ. ಅಂಡ್ ಅದ್ರದ್ದು ಏನಾದ್ರೂ ಅಲ್ಡಿಹೈಡ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಏನ್ ಹೇಳ್ತೀವಿ? ಆಲ್ಡೋ ಟ್ರಯೋಸ್. ಕೀಟೋ ಇದ್ರೆ ಕೀಟೋ ಟ್ರಯೋಸ್. ಆಯ್ತಾ? ನೆಕ್ಸ್ಟ್ ನಂಬರ್ ಆಫ್ ಕಾರ್ಬನ್ ಆಟಮ್ 4 ಇದ್ರೆ ಇಟ್ ಕಾಲ್ಸ್ ಅಸ್ ಟೆಟ್ರೋಸ್. ಅಲ್ಡಿಹೈಡ್ ಗ್ರೂಪ್ ಇದ್ರೆ ಆಲ್ಡೋ ಟೆಟ್ರೋಸ್. ಕೀಟೋನ್ ಗ್ರೂಪ್ ಇದೆ ಕೀಟೋ ಟೆಟ್ರೋಸ್. ನೆಕ್ಸ್ಟ್ 5 ಕಾರ್ಬನ್ ಆಟಮ್ಸ್ ಇದ್ರೆ ಪೆಂಟೋಸ್. ಆಲ್ಡೋ ಪೆಂಟೋಸ್, ಕೀಟೋ ಪೆಂಟೋಸ್ ಅಂತ ಹೇಳ್ತಾ ಹೋಗ್ತೀವಿ. ಸಿಮಿಲರ್ ಟೈಪ್ ಆಫ್ ಕ್ಲಾಸಿಫಿಕೇಶನ್ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಆಯ್ತಾ? ಸೊ ನಾವು ಲೆಟ್ ಅಸ್ ಗೋ ಫಾರ್ ಆಲಿಗೋಸ್ಯಾಕರೈಡ್ಸ್. ಆಲಿಗೋಸ್ಯಾಕರೈಡ್ಸ್ ಬಂದಾಗ ನಾನು ಹೇಳಿದ್ನಲ್ವಾ, ಸೊ ನಿಮ್ಗೆ ಏನಾಗುತ್ತೆ, 2ಕ್ಕಿಂತ 10ವರೆಗೂ ನಿಮ್ಗೆ ಶುಗರ್ ಯೂನಿಟ್ಸ್ ನೀವು ನೋಡ್ತಾ ಇರ್ತೀರಾ. ಅದರಲ್ಲಿ ನಾವು ಬೇಸಿಕಲಿ ಓದೋದು ಡೈಸ್ಯಾಕರೈಡ್ಸ್ ಗಳನ್ನ ಅಷ್ಟೇ. ಆಯ್ತಾ? ಸೊ ಡೈಸ್ಯಾಕರೈಡ್ಸ್ ಗಳಿಗೆ ಬರ್ತಾ ಹೋದ್ರೆ ಇದರಲ್ಲಿ ಏನಾಗಿರ್ಬೋದು, ನೇಮಲ್ಲೇ ಇದೆ. ದಟ್ ಈಸ್ ಹೈಡ್ರೋಲಿಸಿಸ್ ಮಾಡಿದಾಗ 2 ಶುಗರ್ ಯೂನಿಟ್ಸ್ ನ ಇದು ಕೊಡ್ತಾ ಹೋಗುತ್ತೆ. ಸೊ ಎಕ್ಸಾಂಪಲ್ಸ್ ಯಾವ್ಯಾವು ಡೈಸ್ಯಾಕರೈಡ್ಸ್ಗೆ? ಸೊ ದೇರ್ ಆರ್ ಸುಕ್ರೋಸ್, ಮಾಲ್ಟೋಸ್ ಅಂಡ್ ಲ್ಯಾಕ್ಟೋಸ್ ಅನ್ನೋದು. ನೆಕ್ಸ್ಟ್ ಬರ್ತಾ ಹೋಗೋಣ ಪಾಲಿಸ್ಯಾಕರೈಡ್ಸ್. ಪಾಲಿಸ್ಯಾಕರೈಡ್ಸ್ ಅಂತ ಹೇಳಿದಾಗ ನಾನು ಏನ್ ಹೇಳಿದೆ, ಮೋರ್ ದ್ಯಾನ್ 10 ಶುಗರ್ ಯೂನಿಟ್ಸ್ ನಿಮ್ಗೆ ಸಿಗ್ತಾ ಹೋಗುತ್ತೆ ಹೈಡ್ರಾಲಿಸಿಸ್ ಮಾಡಿದಾಗ. ಎಕ್ಸಾಂಪಲ್ಸ್ ಯಾವ್ಯಾವು? ಸ್ಟಾರ್ಚು, ಗ್ಲೈಕೋಜನ್, ಗಮ್ಮು, ಎಕ್ಸೆಟ್ರಾ, ಸೆಲ್ಯುಲೋಸ್ ಅಂಡ್ ಆಲ್ಸೋ. ಓಕೆ ಓಕೆ ಸೊ ಇವಾಗ ಬರೋಣ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ರೆಡ್ಯೂಸಿಂಗ್ ಪ್ರಾಪರ್ಟಿ. ಸೊ ಯಾವ ತರ ಅದು ರೆಡ್ಯೂಸ್ ಆಗುತ್ತೋ ಇಲ್ಲವೋ, ಯಾವ ರೆಡ್ಯೂಸ್ ಮಾಡೋದು ನಮ್ದು ಕಾರ್ಬೋನಿಲ್ ಗ್ರೂಪ್ ತಾನೆ, ಆಲ್ಡಿಹೈಡ್ ಅಂಡ್ ಕೀಟೋನ್ ಗ್ರೂಪ್. ಸೊ ಆಬ್ವಿಯಸ್ಲಿ ನಾನು ಯಾವ್ದನ್ನು ಯೂಸ್ ಮಾಡ್ತೀನಿ? ಟಾಲರೆನ್ಸ್ ಅಂಡ್ ಫೆಲ್ಲಿಂಗ್ಸ್ ರಿಯೇಜೆಂಟ್ ನ ಯೂಸ್ ಮಾಡ್ತೀನಿ ಟು ಐಡೆಂಟಿಫೈ ವೆದರ್ ದೇರ್ ಇಸ್ ಕಾರ್ಬೋನಿಲ್ ಗ್ರೂಪ್ ಏನಾಗಿದೆ ಅದು ಫ್ರೀ ಇದೆಯೋ ಇಲ್ವೋ ರಿಯಾಕ್ಟ್ ಮಾಡೋದಕ್ಕೋಸ್ಕರ. ಆಯ್ತಾ? ಓಕೆ ಸೊ ಇವಾಗ ಬರ್ತಾ ಹೋಗೋಣ. ರೆಡ್ಯೂಸಿಂಗ್ ಶುಗರ್ ಅಂದ್ರೆ ಯಾರಾಗಿರ್ತಾರೆ? ಟಾಲರೆನ್ಸ್ ಅಂಡ್ ಫೆಲ್ಲಿಂಗ್ಸ್ ರಿಯೇಜೆಂಟ್ ನ ರೆಡ್ಯೂಸ್ ಮಾಡಬೇಕು. ನಾನ್ ರೆಡ್ಯೂಸಿಂಗ್ ಶುಗರ್ ಏನು ಟಾಲರೆನ್ಸ್ ರಿಯೇಜೆಂಟ್ ಅಂಡ್ ಫೆಲ್ಲಿಂಗ್ಸ್ ರಿಯೇಜೆಂಟ್ಗೆ ಏನೋ ಆನ್ಸರ್ ಮಾಡೋದಿಲ್ಲ, ರೈಟ್? ಸೊ ಇವಾಗ ಬರ್ತಾ ಹೋಗೋಣ, ದಟ್ ಈಸ್ ಎಕ್ಸಾಂಪಲ್ಸ್ಗೋಸ್ಕರ. ಸೊ ಸಿ ರೆಡ್ಯೂಸಿಂಗ್ ಶುಗರ್ ಅಲ್ಲಿ ಎಲ್ಲಾ ಮೋನೋಸ್ಯಾಕರೈಡ್ಸ್ ನಿಮ್ದು ಏನಾಗಿರ್ತವೆ? ಎಲ್ಲಾ ಮೋನೋಸ್ಯಾಕರೈಡ್ಸ್ ಅಂಡ್ ಡೈಸ್ಯಾಕರೈಡ್ಸ್ ಆಲ್ ಆರ್ ರೆಡ್ಯೂಸಿಂಗ್ ಶುಗರ್ಸ್ ಎಕ್ಸೆಪ್ಟ್ ಯೋರ್ ಸುಕ್ರೋಸ್. ಆಯ್ತಾ? ಸೊ ಎಕ್ಸೆಪ್ಟ್ ನಿಮ್ದು ಸುಕ್ರೋಸ್, ಎಲ್ಲಾ ಮೋನೋಸ್ಯಾಕರೈಡ್ಸ್ ಅಂಡ್ ಆಲಿಗೋಸ್ಯಾಕರೈಡ್ಸ್ ಏನಾಗಿರ್ತವೆ ನಿಮ್ದು ರೆಡ್ಯೂಸಿಂಗ್ ಶುಗರ್ ಆಗಿರ್ತವೆ. ಏನಕ್ಕೆ ಅದು ನಮ್ದು ಸುಕ್ರೋಸ್ ರೆಡ್ಯೂಸಿಂಗ್ ಶುಗರ್ ಆಗಲ್ಲ ಅಂತ ಹೇಳಿದಾಗ ನಾನು ಅಲ್ಲಿ ಹೇಳ್ತೀನಿ ನಿಮ್ಗೆ ಮುಂದಗಡೆ. ದಟ್ ಈಸ್ ಡ್ಯೂ ಟು ಅದ್ ಮಾಡಿರೋ ಒಂದು ಲಿಂಕ್ ಏನ್ ಮಾಡಿದೆಯಲ್ಲ, 2 ಶುಗರ್ ಯೂನಿಟ್ಸ್ ಇತ್ತು. 2 ಶುಗರ್ ಯೂನಿಟ್ಸ್ಗೆ ಲಿಂಕ್ ಏನಾಗಿತ್ತು? ಗ್ಲೈಕೋಸೈಡಿಕ್ ಬಾಂಡ್. ಆ ಬಾಂಡ್ ಇಂದು ಯಾವ ಲಿಂಕೇಜ್ ಇದೆಯಲ್ವಾ, ಆ ಲಿಂಕೇಜ್ ಇಂದ ಇದು ಮಾಡೋದಿಲ್ಲ. ಅಂಡ್ ಬೇರೆದೆಲ್ಲ ಏನಕ್ಕೆ ಮಾಡೋದು ಅಂತ ಹೇಳಿದ್ರೆ ಆ ಲಿಂಕೇಜ್ ನಮ್ದು 1 to 4 ಆಗಿರುತ್ತೆ. ಬಟ್ ಸುಕ್ರೋಸ್ ಅಲ್ಲಿ ಬರ್ತಾ ಹೋದ್ರೆ 1 to 2 ಆಗಿರುತ್ತೆ. ಆಯ್ತಾ? ನೆಕ್ಸ್ಟ್ ಬರ್ತಾ ಹೋಗೋಣ ನಾನ್ ರೆಡ್ಯೂಸಿಂಗ್ ಶುಗರ್. ಎಲ್ಲಾ ಪಾಲಿಸ್ಯಾಕರೈಡ್ಸ್ ನಾನ್ ರೆಡ್ಯೂಸಿಂಗ್ ಶುಗರ್ ಕಂಡ್ರಿ ಎಕ್ಸೆಪ್ಟ್ ಎಲ್ಲಾ ಪಾಲಿಸ್ಯಾಕರೈಡ್ಸ್ ನಿಮ್ದು ನಾನ್ ರೆಡ್ಯೂಸಿಂಗ್ ಶುಗರ್ಸ್ ನಿಮ್ದು ಸುಕ್ರೋಸ್ ಇಲ್ಲಿ ಆಡ್ ಆಗ್ತಾ ಹೋಗುತ್ತೆ ಅಂಡ್ ನಮ್ದು ಸುಕ್ರೋಸ್. ಆಯ್ತಾ? ಓಕೆ ಸೊ ಇವಾಗ ಬರೋಣ ನಿಮ್ಮ ರೆಡ್ಯೂಸಿಂಗ್ ಶುಗರ್ಸ್ ಅಂಡ್ ನಾನ್ ರೆಡ್ಯೂಸಿಂಗ್ ಶುಗರ್ಸ್ ಲಿಸ್ಟ್ ಮಾಡ್ಕೊಂತ ಹೋಗಿ ನೋಡಿ. ಸುಕ್ರೋಸ್, ಫ್ರಕ್ಟೋಸ್, ಗೆಲಕ್ಟೋಸ್, ರೈಬುಲೋಸ್, ಎಕ್ಸೈಲೋಸ್ ಅಂಡ್ ಗ್ಲಿಸರಾಲ್ಡಿಹೈಡ್ ಇವೆಲ್ಲ ಏನ್ ನಿಮ್ದು monosaccharides and these are all your reducing sugars. And disaccharides, lactose, maltose ನಿಮ್ದು reducing sugar ಆಗುತ್ತೆ. And ಇಲ್ಲಿ ಬಂದ್ರೆ starch, glycogen, sucrose and cellulose ನಿಮ್ದು ಏನಾಗಿರುತ್ತೆ? ನಾನ್ ರೆಡ್ಯೂಸಿಂಗ್ ಶುಗರ್ ಆಗಿರುತ್ತೆ. ಕ್ಲಿಯರ್? ಓಕೆ ಈಗ ಬರೋಣ ಗ್ಲೂಕೋಸ್ದು ಒಂದು ಸ್ಪೆಸಿಫಿಕ್ ಆಗೋದ್ರ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ಗ್ಲೂಕೋಸ್ದು ಪ್ರಿಪರೇಷನ್ ಅಲ್ಲಿ ಬಂದ್ರೆ 2 ಮೆಥಡ್ಸ್ ಇದಾವೆ ಪ್ರಿಪರೇಷನ್ ಮಾಡಕ್ಕೆ. ಎಷ್ಟು ಮೆಥಡ್ ಇದೆ ಪ್ರಿಪೇರ್ ಮಾಡಕ್ಕೆ? ಗ್ಲೂಕೋಸ್ನ 2 ಮೆಥಡ್ಸ್ ಗಳಿದಾವೆ. ಫಸ್ಟ್ ಮೆಥಡ್ ಈಸ್ ಫ್ರಮ್ ಸುಕ್ರೋಸ್. ಆಯ್ತಾ? ಸುಕ್ರೋಸ್ ಏನಾಗಿತ್ತು? ಒಂದು ಡೈಸ್ಯಾಕರೈಡ್ ಆಗಿತ್ತು. ಅಂಡ್ ಈ ಡೈಸ್ಯಾಕರೈಡ್ ನಾನು ಒಬ್ವಿಯಸ್ಲಿ ಮೊನೋಸ್ಯಾಕರೈಡ್ ತೆಗಿಬೇಕು ಬಿಕಾಸ್ ಗ್ಲೂಕೋಸ್ ಇಸ್ ಮೊನೋಸ್ಯಾಕರೈಡ್. ಏನ್ ಮಾಡ್ತೀನಿ? ಹೈಡ್ರಾಲಿಸಿಸ್ ಮಾಡ್ತೀನಿ. ಯಾವ ಹೈಡ್ರಾಲಿಸಿಸ್? ಆಸಿಡ್ ಹೈಡ್ರಾಲಿಸಿಸ್ ಮಾಡಿದೆ. ಅಂಡ್ ಸುಕ್ರೋಸ್ದು ಏನೇನ್ ಮೊನೋಮರಿಕ್ ಯೂನಿಟ್ ಇತ್ತು ದಟ್ ಈಸ್ ಯೋರ್ ಗ್ಲೂಕೋಸ್ ಅಂಡ್ ಫ್ರಕ್ಟೋಸ್ ಇಕ್ವಿ ಮೂಲಾರ್ ರೇಷಿಯೋದಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ದಟ್ ಈಸ್ 1:1 ರೇಷಿಯೋದಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಆಯ್ತಾ? ನೆಕ್ಸ್ಟ್ ಬರ್ತಾ ಹೋಗೋಣ ಇನ್ನೊಂದು ಪ್ರೋಸೆಸ್ ಅಲ್ಲಿ ದಟ್ ಈಸ್ ಫ್ರಮ್ ಸ್ಟಾರ್ಚ್. ವಿ ಕ್ಯಾನ್ ಆಲ್ಸೋ ಡು ಬಿಕಾಸ್ ಸ್ಟಾರ್ಚ್ ಅಲ್ಲೂ ಏನಾಗಿದೆ ಅಂತ ಹೇಳಿದ್ರೆ ವಿ ಹ್ಯಾವ್ ಅ ಮೊನೋಮರ್ ಯೂನಿಟ್ ಆಫ್ ನಮ್ದು ಗ್ಲೂಕೋಸ್ ಇದೆ.
ಕ್ಲಿಯರ್. ಸೊ ಸ್ಟಾರ್ಚ್ ನಾನು ಏನ್ ಮಾಡ್ತೀನಿ ಫಸ್ಟ್ ಡೈಎಸ್ಟೇಸ್ ಎನ್ಸೈಮ್. ಸೊ ಇಲ್ಲಿ ಏನ್ ಮಾಡ್ತಿದ್ದೀನಿ ನಾನು ಆಸಿಡ್ ಹೈಡ್ರಾಲಿಸಿಸ್ ಇಂದ ಮಾಡ್ತಿಲ್ಲ. ಆಫ್ ಕೋರ್ಸ್ ಆಸಿಡ್ ಹೈಡ್ರಾಲಿಸಿಸ್ ಮಾಡಬಹುದಾಗಿತ್ತು, ಬಟ್ ನಾನು ಬೇರೆ ಮೆಥಡ್ ಎನ್ಸೈಮ್ಯಾಟಿಕ್ ವೇಲಿ ನಾನು ನೋಡ್ತಿದ್ದೀನಿ ಯಾವ ತರ ನಾನು ಪ್ರೊಡ್ಯೂಸ್ ಮಾಡಬಹುದು. ಆಯ್ತಾ. ಸೊ ಹಿಯರ್ ಸ್ಟಾರ್ಚ್ ನಾನು ಡೈಎಸ್ಟೇಸ್ ಎನ್ಸೈಮ್ ಮಾಡ್ತೀನಿ. ಅಂಡ್ ಡೈಎಸ್ಟೇಸ್ ಎನ್ಸೈಮ್ ಇಂದ ನನಗೆ ಏನ್ ಸಿಗ್ತಾ ಹೋಗುತ್ತೆ, C12H22O11 ಸಿಗ್ತಾ ಹೋಗುತ್ತೆ. ಮಾಲ್ಟೋಸ್ ಆದ್ಮೇಲೆ ಮಾಲ್ಟೋಸ್ ನ ಇನ್ನೊಂದು ನಾನು ಎಂತ ಮಾಡ್ತೀನಿ, ಎನ್ಸೈಮ್ ಇಂದ ಮಾಡ್ತೀನಿ ರೆಡ್ಯೂಸ್, ದಟ್ ಈಸ್ ಮಲ್ಟೇಸ್ ಇಂದ ಮಾಡ್ತೀನಿ. ಅಂಡ್ ಐ ಗೆಟ್ ಹಿಯರ್ ಗ್ಲೂಕೋಸ್ ಸಿಗ್ತಾ ಹೋಗುತ್ತೆ. ಕ್ಲಿಯರ್. ಓಕೆ. ಸೊ ನೆಕ್ಸ್ಟ್ ಬರ್ತಾ ಹೋಗೋಣ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್. ಗ್ಲೂಕೋಸ್ ಯಾವ ತರ ಇದೆ ಆ ಸ್ಟ್ರಕ್ಚರ್ ಅಲ್ಲಿ ನಾವು ಓದ್ಬೇಕಲ್ವಾ, ಅದ್ರ ಕೆಮಿಕಲ್ ರಿಯಾಕ್ಷನ್ಸ್ ಅರ್ಥ ಮಾಡ್ಕೊಳಕ್ಕೆ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿ ಸ್ಟ್ರಕ್ಚರ್. ನೋಡಿ, ನನ್ನ ಗ್ಲೂಕೋಸ್ ಅಲ್ಲಿ ಫಸ್ಟ್ ಆಫ್ ಆಲ್ ಎಷ್ಟು ಕಾರ್ಬನ್ ಆಟಮ್ಸ್ ಇದಾವೆ? ಸೊ ವಿ ಹ್ಯಾವ್ 1 2 3 4 5 6 ಕಾರ್ಬನ್ ಆಟಮ್ಸ್ ಇದಾವೆ. 6 ಕಾರ್ಬನ್ ಆಟಮ್ಸ್ ಇರೋದ್ರಿಂದ ನಾನು ಏನ್ ಕರಿದೆ ಅದನ್ನ ಹೆಕ್ಸೋಸ್ ಅಂತ ಕೂಡ ಕರಿತಾ ಹೋಗ್ತೀನಿ. ಅಂಡ್ ನೆಕ್ಸ್ಟ್ ಹೆಕ್ಸೋಸ್ ಆಯ್ತು, ಬಟ್ ನಂದು ಆಲ್ಡಿಹೈಡ್ ಇದೆಯಾ ಕೀಟೋನ್ ಇದೆಯಾ? ಸೊ ಆಲ್ಡಿಹೈಡ್ ಗ್ರೂಪ್ ಇರೋದ್ರಿಂದ ನಾನು ಏನ್ ಹೇಳ್ತೀನಿ ಅದನ್ನ ಆಲ್ಡೋ ಹೆಕ್ಸೋಸ್ ಅಂತ ಹೇಳ್ತೀನಿ. ಎರಡು ಕಂಬೈನ್ ಮಾಡಿದ್ರೆ ಏನಾಗ್ತಾ ಹೋಯ್ತು ನಂದು ಆಲ್ಡೋ ಹೆಕ್ಸೋಸ್. ಈಗ ಬರ್ತಾ ಹೋಗೋಣ, ನಾ ಸ್ಟ್ರಕ್ಚರ್ ನೆನ್ಪಿಟ್ಕೊಂಡ್ರೆ ಸಾಕಾಗಲ್ಲ, ಈ OH ಯಾವ ಕಡೆ ಇದೆ ಅದನ್ನು ನಮ್ಗೆ ಕೂಡ ಗೊತ್ತಿರಬೇಕು. ಕ್ಲಿಯರ್. ಸೊ ಈಗ ಬರ್ತಾ ಹೋಗೋಣ, ನಾನು ನೋಡ್ಬೇಕಾಗಿರೋ OH ಯಾವ್ದು, ಈ OH ನಾನು ನೋಡ್ತಾ ಹೋಗ್ಬೇಕು. ಆಯ್ತಾ. ಲಾಸ್ಟ್ ನಂದು ಇದೆಯಲ್ವಾ, ಲಾಸ್ಟ್ ಇಂದ ಫಸ್ಟ್ ಮಂತ್ ಏನಾಗಿದೆ, ದಟ್ ಈಸ್ ನೀನ್ ಏನ್ ಹೇಳ್ಬೋದು ಅಂತ ಹೇಳಿದ್ರೆ ಲಾಸ್ಟ್ CH2OH ಇಂದ ನಿಮ್ ಮೇಲ್ಗಡೆ ಅಸಿಮೆಟ್ರಿಕ್ ಕಾರ್ಬನ್ ಇದೆಯಲ್ವಾ, ಆಯ್ತಾ, ಆ ಕಾರ್ಬನ್ ಆಟಮ್ ನಮ್ದು ಏನಾಗಿರುತ್ತೆ ಡಿಸೈಡ್ ಮಾಡುತ್ತೆ ಅದು ಡಿ ಫಾರ್ಮಾ ಎಲ್ ಫಾರ್ಮಾ ಅಂತ. ಇದು ಡಿಸೈಡ್ ಮಾಡುತ್ತೆ ಡಿ ಫಾರ್ಮಾ ಆರ್ ನಿಮ್ದು ಎಲ್ ಫಾರ್ಮಾ. ಅಂಡ್ ಈ ಕಾರ್ಬನ್ ಆಟಮ್ ಏನ್ ಇದಾಗತ್ತೆ ಇಲ್ಲಿ ನಿಮ್ದು, ಸೊ cyclic group formation ಆಗಾದ್ಮೇಲೆ, so this carbon atom decides here that whether it will be an anomeric form, that is alpha form and beta form. ಅದ್ರ ಬಗ್ಗೆ ನಾವು ನೋಡ್ಕೊಂತ ಹೋಗೋಣ. ಆಯ್ತಾ. ಸೊ ಸಿ ಹಿಯರ್ ಇದೇನಾಗಿದೆ, OH ಗ್ರೂಪ್ ಏನಾದ್ರು ನಿಮ್ದು ರೈಟ್ ಸೈಡ್ ಇದ್ರೆ ಅದನ್ನ ಡಿ ಫಾರ್ಮ್ ಅಂತ ಹೇಳ್ತೀವಿ, ಡೆಕ್ಸ್ಟ್ರೋ ರೊಟೇಟರಿ. ಅಂಡ್ ಲೆಫ್ಟ್ ಸೈಡ್ ಇದ್ರೆ ಅದನ್ನ ಏನ್ ಹೇಳ್ತೀವಿ ನಾವು ಲೆವೋ ರೊಟೇಟರಿ ಅಂತ ಹೇಳ್ತಾ ಹೋಗ್ತೀವಿ. ಕ್ಲಿಯರ್. ಓಕೆ, ಇದು ಕ್ಲಿಯರ್ ಆಯ್ತು. ಅಂಡ್ ಮ್ಯಾಮ್ ಮಿಕ್ಕಿದ OH ನ ಯಾವ ತರ ನೆನ್ಪಿಟ್ಕೊಳ್ಬೇಕು? ಸೊ ಸಿ ನೀವೇನ್ ಮಾಡ್ತೀರಾ, ಓನ್ಲಿ ನಮ್ದು ಏನಾಗಿದೆ ಥರ್ಡ್ ಕಾರ್ಬನ್ ಆಟಮ್ ಏನಾಗಿದೆ, ಥರ್ಡ್ ಕಾರ್ಬನ್ ಆಟಮ್ದು ಮಾತ್ರ ಏನಾಗಿದೆ ನಿಮ್ದು ಯು ಹ್ಯಾವ್ ಇನ್ ಲೆಫ್ಟ್ ಸೈಡ್ OH ಗ್ರೂಪ್ ಹೈಡ್ರಾಕ್ಸಿಲ್ ಗ್ರೂಪ್, ಮಿಕ್ಕಿದೆಲ್ಲ ರೈಟ್ ಸೈಡ್ ಬರ್ತಾ ಹೋಗುತ್ತೆ. ಥರ್ಡ್ ಕಾರ್ಬನ್ ಆಟಮ್ ಓನ್ಲಿ ಲೆಫ್ಟ್ ಸೈಡ್, ಮಿಕ್ಕಿದೆಲ್ಲ ರೈಟ್ ಸೈಡ್. ನೆನ್ಪಿರತ್ತಾ? ಓಕೆ. ಸೊ ನೆಕ್ಸ್ಟ್ ಬರ್ತಾ ಹೋಗೋಣ. ಸೊ ದಟ್ ಈಸ್ ಯಾವ ತರ ಅವ್ರಿಗೆ ಈ ತರ ಸ್ಟ್ರಕ್ಚರ್ ಇದೆ ಗ್ಲೂಕೋಸ್ ಅಂತ ಅವ್ರಿಗೆ ಸಿಗ್ತಾ ಹೋಯ್ತು. ಅವ್ರು ಹೇಗೆ ಐಡೆಂಟಿಫೈ ಮಾಡಿದ್ರು ಸೈಂಟಿಸ್ಟ್, ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಇನಿಷಿಯಲಿ ಫಸ್ಟ್ ಸ್ಪೆಕ್ಟ್ರೋಸ್ಕೋಪಿ ಎಲ್ಲ ಕಂಡು ಹಿಡಿದಿಲ್ಲ. ಒಬ್ವಿಯಸ್ಲಿ ಅವ್ರು ಏನ್ ಮಾಡ್ಬೇಕಾಗಿತ್ತು ಅಂತ ಹೇಳಿದ್ರೆ ಒಂದೊಂದು ಪರ್ಟಿಕ್ಯುಲರ್ ಕೆಮಿಕಲ್ ರಿಯಾಕ್ಷನ್ಸ್ ಮಾಡಬೇಕಾಗಿತ್ತು ಟು ಕನ್ಫರ್ಮ್. ಸೊ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಫಸ್ಟ್ ಒಂದು ಬರ್ತಾ ಹೋದ್ರೆ ಪ್ರೆಸೆನ್ಸ್ ಆಫ್ 6 ಕಾರ್ಬನ್ ಚೈನ್. ಸೊ 6 ಕಾರ್ಬನ್ ಇದಾವೆ ಅಂತ ಅವ್ರಿಗೆ ಹೇಗೆ ಐಡೆಂಟಿಫೈ ಮಾಡ್ತಾ ಹೋದ್ರು ಅಂತ ಹೇಳಿದ್ರೆ ದಟ್ ಈಸ್ ವಿತ್ ಫಸ್ಟ್ ಎಕ್ಸ್ಪೆರಿಮೆಂಟ್ ವಿತ್ ಹೈಡ್ರೋಜನ್ ಅಯೋಡೈಡ್ ಇನ್ ರೆಡ್ ಫಾಸ್ಫರಸ್ ಮಾಡ್ತಾರೆ ಅವರು. ಆಯ್ತಾ. ಸೊ ಹೈಡ್ರೋಜನ್ ಅಯೋಡೈಡ್ ನ ಯೂಸ್ ಮಾಡ್ತಾರೆ ರೆಡ್ ಫಾಸ್ಫರಸ್ ಜೊತೆ, ಹೀಟ್ ಮಾಡ್ತಾರೆ. ಅವ್ರಿಗೆ ಏನ್ ಸಿಗುತ್ತೆ, ನಮಗೆ ಒಂದು ಲೀನಿಯರ್ ಕಾರ್ಬನ್ ಚೈನ್ ಸಿಗ್ತಾ ಹೋಗುತ್ತೆ, ದಟ್ ಈಸ್ ಯುವರ್ ಎನ್ ಹೆಕ್ಸೇನ್ ಸಿಗ್ತಾ ಹೋಗುತ್ತೆ. ಅಂಡ್ ಎನ್ ಹೆಕ್ಸೇನ್ ಸಿಕ್ಕಿರೋದ್ರಿಂದ ಅವ್ರು ಐಡೆಂಟಿಫೈ ಮಾಡ್ತಾರೆ ದಟ್ ಓಕೆ ಅದ್ರಲ್ಲಿ 6 ಕಾರ್ಬನ್ ಆಟಮ್ಸ್ ಇದಾವೆ. ಸೊ ಯಾವ್ದ್ರಿ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಇಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ ನಿಮ್ ನೋಟ್ಸ್ ಅಲ್ಲಿ. ಇದ್ರ ಪಕ್ಕಾನೆ ಇದು ಲಿಸ್ಟ್ ಪಕ್ಕಾನೆ ನಿಮ್ ನೋಟ್ ಡೌನ್ ಮಾಡ್ಕೊಳ್ಳಿ, ಬಿಕಾಸ್ ಇಟ್ ಇಸ್ ನಾಟ್ ವರ್ತ್ ರೈಟ್ ಆಲ್ ದ ರಿಯಾಕ್ಷನ್ಸ್. ಪ್ರೆಸೆನ್ಸ್ ಆಫ್ 6 ಕಾರ್ಬನ್ ಚೈನ್ ಏನ್ ಮಾಡ್ತಾರೆ ಅವರು, ಹೈಡ್ರೋಜನ್ ಅಯೋಡೈಡ್ ನ ಹೀಟ್ ಮಾಡ್ತಾರೆ ವಿತ್ ರೆಡ್ ಪಿ. ಅವ್ರಿಗೆ ಏನ್ ಸಿಗ್ತಾ ಹೋಗುತ್ತೆ ಅದನ್ನ ಬರ್ಕೊಂತ ಹೋಗಿ. ಸೊ ದೇ ವಿಲ್ ಗೆಟ್ ಯೋರ್ ಎನ್ ಹೆಕ್ಸೇನ್ ಸಿಗ್ತಾ ಹೋಗುತ್ತೆ. This is the way how you have to write. Next is our presence of carbonyl group. Carbonyl group presentigoskar ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ they will react with NH2OH and HCN which is given by your carbonyl compounds. ಆಯ್ತಾ. ಸೊ ಕಾರ್ಬೊನಿಲ್ ಕಂಪೌಂಡ್ಸ್ ಕೊಡ್ತಾರೆ. ಇಲ್ಲಿ ನೋಡಿ, ಅಲ್ಲಿ ಆಲ್ಡಿಹೈಡ್ ಗ್ರೂಪ್ ಇದೆಯೋ ಇಲ್ವೋ ಅಂತ ಐಡೆಂಟಿಫೈ ಮಾಡಕ್ ಆಗ್ಲಿಲ್ಲ ಅವ್ರಿಗೆ. ಇಲ್ಲಿ ಅವ್ರು ಐಡೆಂಟಿಫೈ ಮಾಡ್ತಾರೆ ಯಾವ್ದಾರು ಒಂದು ಕಾರ್ಬೊನಿಲ್ ಗ್ರೂಪ್ ಇದೆ ಅಂತ ಅವ್ರು ಐಡೆಂಟಿಫೈ ಮಾಡೋದಷ್ಟೇ. ಸೊ ಅವ್ರು ಏನ್ ಮಾಡ್ತಾರೆ, NH2OH ಜೊತೆ ರಿಯಾಕ್ಟ್ ಮಾಡಿಸ್ತಾರೆ ಅಂಡ್ HCN ಜೊತೆ ರಿಯಾಕ್ಟ್ ಮಾಡಿಸ್ತಾರೆ. ನಮ್ಗೆ ಏನ್ ಸಿಗ್ತಾ ಹೋಗುತ್ತೆ, ನಮ್ಗೆ ರಿಯಾಕ್ಷನ್ ಆಗ್ತಾ ಹೋಗುತ್ತೆ. ಅಂಡ್ CHO ಏನಾಗುತ್ತೆ, ಟರ್ನ್ ಆಗುತ್ತೆ CHNOH. ನಾರ್ಮಲ್ ರಿಯಾಕ್ಷನ್ ಏನಾಗಿತ್ತು ನಮ್ದು ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಇಲ್ಲಿ ಆಗ್ತಾ ಹೋಯ್ತು. ರೈಟ್. ಸೊ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಆಗಿ ನನ್ಗೆ ಏನಾಯ್ತು, ಇಲ್ಲಿ ಫಾರ್ಮೇಶನ್ ಆಗ್ತಾ ಹೋಯ್ತು. ಯಾವ್ದ್ರ ಜೊತೆ ರಿಯಾಕ್ಟ್ ಮಾಡಿಸಿ ನಾವು, OH ಅಂಡ್ HCN ಜೊತೆ.
ಕ್ಲಿಯರ್. ನೆಕ್ಸ್ಟ್ ಪ್ರೆಸೆನ್ಸ್ ಆಫ್ ನಮ್ದು ಆಲ್ಡಿಹೈಡ್ ಗ್ರೂಪ್ ಪ್ರೆಸೆಂಟ್ ಇದೆ, ಅದನ್ನ ಹೇಗೆ ಐಡೆಂಟಿಫೈ ಮಾಡ್ತಾರೆ, ದೆನ್ ದೇ ವಿಲ್ ರಿಯಾಕ್ಟ್ ವಿತ್ ನಂದು ಏನು ಬ್ರೋಮಿನ್ ವಾಟರ್ ಜೊತೆ ರಿಯಾಕ್ಟ್ ಮಾಡಿಸ್ತಾರೆ. ಬ್ರೋಮಿನ್ ವಾಟರ್ ಜೊತೆ ರಿಯಾಕ್ಟ್ ಮಾಡಿಸಿದಾಗ ಅವ್ರಿಗೆ ಏನಾಗುತ್ತೆ, ಸೊ ಸಿ ನೀವು ನೆನ್ಪಿಟ್ಕೊಬೇಕು, ಬ್ರೋಮಿನ್ ವಾಟರ್ ಜೊತೆ ರಿಯಾಕ್ಟ್ ಮಾಡಿಸಿದಾಗ ಬರೀ ಏನ್ ಆಲ್ಡಿಹೈಡ್ ಗ್ರೂಪ್ ಏನಿತ್ತು ಮೇಲ್ಗಡೆ ಅದು COOH ಗೆ ಏನಾಗುತ್ತೆ ನಿಮ್ದು ಕನ್ವರ್ಟ್ ಆಗ್ತಾ ಹೋಗುತ್ತೆ, ಅದೊಂದು ಗೊತ್ತಿರಬೇಕು ಆಯ್ತಾ. ಸೊ ಹಿಯರ್ ಯು ವಿಲ್ ಗೆಟ್ ಗ್ಲುಕಾನಿಕ್ ಆಸಿಡ್. ಸೊ ಏನ್ ಮಾಡ್ತೀವಿ ನಾವು ಇಲ್ಲಿ ಬರ್ಕೊಂತ ಹೋಗಿ ರಿಯೇಜೆಂಟ್ ನ ಯಾವ್ದು ಯೂಸ್ ಮಾಡ್ತೀವಿ ನಾವು, ಬ್ರೋಮಿನ್ ವಾಟರ್ ಫಾರ್ ಯಾವ್ದಕ್ಕೆ ಆಲ್ಡಿಹೈಡ್ ಗ್ರೂಪ್ ಇರೋದಕ್ಕೆ. ನೆಕ್ಸ್ಟ್ ಪ್ರೆಸೆನ್ಸ್ ಆಫ್ 5-ಹೈಡ್ರಾಕ್ಸಿಲ್ ಗ್ರೂಪ್. 5-ಹೈಡ್ರಾಕ್ಸಿಲ್ ಗ್ರೂಪ್ ಇರೋಕೆ ನಾವು ಏನ್ ಮಾಡ್ತೀವಿ, ಅಸಿಟಿಕ್ ಅನ್ಹೈಡ್ರೈಡ್ ಇಂದ ಮಾಡಿಸ್ತೀವಿ ಅಂಡ್ ನಮ್ಗೆ ಏನ್ ಸಿಗುತ್ತೆ, ಗ್ಲೂಕೋಸ್ ಪೆಂಟಾ ಅಸಿಟೇಟ್ ಸಿಗುತ್ತೆ. ಸೊ ಏನ್ ಮಾಡ್ತಿದ್ದೆ ಅಸಿಟಿಕ್ ಅನ್ಹೈಡ್ರೈಡ್ ಎಲ್ಲಾ OH ಗ್ರೂಪ್ಗೆ ಅಟ್ಯಾಚ್ ಆಗಿ ರಿಯಾಕ್ಟ್ ಮಾಡ್ತಾ ಹೋಗ್ತು. ಸೊ ನಾವೇನ್ ಮಾಡಿದೆ, ನಾನು ಅಸಿಟಿಕ್ ಅನ್ಹೈಡ್ರೈಡ್ ಜೊತೆ ನಾನೇನ್ ಮಾಡಿದೆ, ರಿಯಾಕ್ಟ್ ಮಾಡಿಸ್ತಾ ಹೋದೆ. ಏನ್ ಮಾಡಿದೆ, ಅಸಿಟಿಕ್ ಅನ್ಹೈಡ್ರೈಡ್. ನೆಕ್ಸ್ಟ್ ಈಸ್ ಪ್ರೆಸೆನ್ಸ್ ಆಫ್ ಪ್ರೈಮರಿ ಆಲ್ಕೋಹಾಲಿಕ್ ಗ್ರೂಪ್. ಸೊ ಸಿ ಸ್ಟ್ರಕ್ಚರ್ ನೋಡಿದಾಗ ಎಷ್ಟು ಪ್ರೈಮರಿ ಆಲ್ಕೋಹಾಲ್ ಇದಾವೆ, ಪ್ರೈಮರಿ ಆಲ್ಕೋಹಾಲ್. ಸೊ ದಿಸ್ ಇಸ್ ಯೋರ್ ಪ್ರೈಮರಿ ಆಲ್ಕೋಹಾಲ್. ಮಿಕ್ಕಿದೆಲ್ಲ ಏನಾಗಿದಾವೆ ನಿಮ್ದು ಸೆಕೆಂಡರಿ ಆಲ್ಕೋಹಾಲ್ ಆಗಿದೆ ಕಣ್ರಿ. ಸೊ ಸೆಕೆಂಡರಿ ಆಲ್ಕೋಹಾಲ್ ಎಷ್ಟಿದಾವೆ ನಮ್ದು, 4 ಸೆಕೆಂಡರಿ ಆಲ್ಕೋಹಾಲ್ಸ್ ಇದಾವೆ ಅಂಡ್ 1 ಪ್ರೈಮರಿ ಆಲ್ಕೋಹಾಲ್ ನೀವು ಇಲ್ಲಿ ನೋಡ್ತಾ ಹೋಗ್ತೀರಾ. ಸೊ ಇವಾಗ ಬರ್ತಾ ಹೋಗೋಣ, ಅವ್ರು ಯಾವ ತರ ಐಡೆಂಟಿಫೈ ಮಾಡ್ತಾ ಹೋಗ್ತಾರೆ. ದಟ್ ಈಸ್ ಅವ್ರು ಏನ್ ಮಾಡ್ತಾರೆ, ಗ್ಲೂಕೋಸ್ ನ ರಿಯಾಕ್ಟ್ ಮಾಡಿಸ್ತಾರೆ HNO3 ಜೊತೆ ಆಯ್ತಾ. ಅಂಡ್ ದೆನ್ ದೇ ವಿ ಗಾಟ್ ಯುವರ್ ಸ್ಯಾಕ್ಯುರಿಕ್ ಆಸಿಡ್ ಸಿಗ್ತಾ ಹೋಗುತ್ತೆ. ಸೊ ಇದೇನ್ ಮಾಡ್ತು ನಮ್ದು HNO3 ಪ್ರೈಮರಿ ಆಲ್ಕೋಹಾಲ್ ಜೊತೆನು ಇದು ರಿಯಾಕ್ಟ್ ಮಾಡಿಸ್ತಾ ಹೋಗುತ್ತೆ. ಯಾವ್ದ್ರ ಜೊತೆ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ, ಪ್ರೈಮರಿ ಆಲ್ಕೋಹಾಲ್ ಜೊತೆನು. ಬಟ್ ಬ್ರೋಮಿನ್ ವಾಟರ್ ಏನ್ ಮಾಡಿತ್ತು, ಬರೀ ನಿಮ್ದು ಆಲ್ಡಿಹೈಡ್ ಗ್ರೂಪ್ ನ ನಮ್ದು ಕಾರ್ಬಾಕ್ಸಿಲಿಕ್ ಆಸಿಡ್ ಗೆ ಕನ್ವರ್ಟ್ ಮಾಡಿತ್ತು. ಸೊ ಸಿ HNO3 ಜೊತೆ ರಿಯಾಕ್ಟ್ ಮಾಡಿಸಿದ ತಕ್ಷಣ ನಮ್ಗೆ ಲಾಸ್ಟ್ ಕಾರ್ಬನ್ ಆಟಮ್ ಮಾತ್ರ COOH ಗ್ರೂಪ್ ಕೊಡುತ್ತೆ. ಸೊ ದೇರ್ ಫೋರ್ ನನ್ಗೆ ಏನ್ ಗೊತ್ತಾಯ್ತು, ದಟ್ ಈಸ್ 1 ಪ್ರೈಮರಿ ಆಲ್ಕೋಹಾಲ್ ಗ್ರೂಪ್ ಇದೆ. ಸೊ ಏನಾಯ್ತು ಇಲ್ಲಿ ನನಗೆ HNO3 ಜೊತೆ ನಾನು ರಿಯಾಕ್ಟ್ ಮಾಡಿಸಿದೆ. ನೆಕ್ಸ್ಟ್ ಈಸ್ ಯೋರ್ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ OH. ಇದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಸೊ DNL ಡೆಸಿಗ್ನೇಷನ್ ಬಗ್ಗೆ ನಾನು ಹೇಳಿದಲ್ವಾ. ಸೊ ಡಿ ಶುಗರ್ ಏನಾಗುತ್ತೆ ನಂದು, ದಟ್ ಈಸ್ ದೇರ್ ಲಾಸ್ಟ್ OH ಗ್ರೂಪ್ ಆನ್ ಲಾಸ್ಟ್ ಕೈರಾಲ್ ಕಾರ್ಬನ್. ಕೆಳಗಡೆಯಿಂದ ಫಸ್ಟ್ ಕೈರಾಲ್ ಕಾರ್ಬನ್ ಇತ್ತಲ್ವಾ, ಲಾಸ್ಟ್ ಕೈರಾಲ್ ಕಾರ್ಬನ್ ಅಸಿಮೆಟ್ರಿಕ್ ಕಾರ್ಬನ್ ಅದೇನಾಗಿರುತ್ತೆ, ರೈಟ್ ಸೈಡ್ ಇರುತ್ತೆ ಡಿ ಶುಗರ್ಸ್ಗೆ. ಅಂಡ್ ಎಲ್ ಫಾರ್ಮ್ ಆಫ್ ಶುಗರ್ಸ್ಗೆ ಎಲ್ಲಿರತ್ತದು, ಅದೇ ನಿಮ್ದು ಲೆಫ್ಟ್ ಸೈಡ್ ಇರುತ್ತೆ ರೈಟ್. ಇದನ್ನ ಹೇಳಿದೆ ನಾನು ಆಲ್ರೆಡಿ. ನೆಕ್ಸ್ಟ್ ಬರೋಣ, ದಟ್ ಈಸ್ ಗ್ಲೂಕೋಸ್ ಸೈಕ್ಲಿಕ್ ಸ್ಟ್ರಕ್ಚರ್ ಅವ್ರಿಗೆ ಅವ್ರಿಗೆ ಸಿಗ್ತಾ ಹೋಯ್ತು. ಗ್ಲೂಕೋಸ್ ಸೈಕ್ಲಿಕ್ ಸ್ಟ್ರಕ್ಚರ್ ಅವ್ರಿಗೆ ಸಿಗ್ತಾ ಹೆಂಗೆ ಅರ್ಥ ಆಯ್ತು ಅಂತ ಹೇಳಿದ್ರೆ, ಅವ್ರೇನ್ ಮಾಡ್ತಾರೆ, ಇದೇ ಗ್ಲೂಕೋಸ್ನವರು ರಿಯಾಕ್ಟ್ ಮಾಡಿಸ್ತಾರೆ ಸ್ಕಿಪ್ಸ್ ಟೆಸ್ಟ್ ಜೊತೆ ಆಯ್ತಾ. ಸ್ಕಿಪ್ಸ್ ಟೆಸ್ಟ್ ಕೊಡಿಸ್ತಾರೆ, ಬಟ್ ಅದು ಏನ್ ಮಾಡ್ತಾರೆ, ರಿಯಾಕ್ಷನ್ ಮಾಡೋದಿಲ್ಲ. ಅಂಡ್ ನೆಕ್ಸ್ಟ್ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಏನ್ ಪೆಂಟಾ ಅಸಿಟೇಟ್ ಸಿಕ್ಕಿತ್ತು ಅದು ಹೈಡ್ರಾಕ್ಸಿಲ್ ಅಮೈನ್ ಜೊತೆ ರಿಯಾಕ್ಟ್ ಮಾಡಿಸಿದಾಗ ರಿಯಾಕ್ಟ್ ಆಗೋದಿಲ್ಲ. ಅಂಡ್ ರಿಯಾಕ್ಟ್ ಮಾಡಿಸ್ಬೇಕಾಗಿತ್ತು ಪೆಂಟಾ ಅಸಿಟೇಟ್ ನ ಹೈಡ್ರಾಕ್ಸಿಲ್ ಅಮೈನ್ ಜೊತೆ, ಬಿಕಾಸ್ ಅಲ್ಲಿ ಆಲ್ಡಿಹೈಡ್ ಗ್ರೂಪ್ ಇದೆ. ಬಟ್ ಇಲ್ಲಿನ ಈ ಎಕ್ಸ್ಪೆರಿಮೆಂಟ್ ಇಂದಂತೂ ಬಂದ್ಬಿಡ್ತು ಆಲ್ಡಿಹೈಡ್ ಗ್ರೂಪ್ ಇಲ್ವೇ ಇಲ್ಲ ರೈಟ್. ಸೊ ಅವಾಗ ಅವ್ರಿಗೆ ಗೊತ್ತಾಗ್ತಾ ಇರತ್ತೆ ಅಂತ ಹೇಳಿದ್ರೆ, ದಟ್ ಈಸ್ ನಂದು ಆಲ್ಡಿಹೈಡ್ ಗ್ರೂಪ್ ಏನಾಗಿದೆ ಅದು ಸೈಕ್ಲಿಕ್ ಗ್ರೂಪ್ ಆಗಿ ತರ ರಿಂಗ್ ಫಾರ್ಮೇಶನ್ ಆಗಿದೆ. ಸೊ ಸಿ ಹೆಮಿಅಸಿಟಾಲ್ ಫಾರ್ಮೇಶನ್ ಮಾಡಿದೆ ಅದು. ಸೊ ಸಿ ಹಿಯರ್ ಕ್ಲಿಯರ್ಲಿ ಆಲ್ಡಿಹೈಡ್ ಗ್ರೂಪ್ ಏನಾಗಿತ್ತು, ಆಲ್ಡಿಹೈಡ್ ಗ್ರೂಪ್ ಅಲ್ಲಿ C ಡಬಲ್ ಬಾಂಡ್ OH ಏನಾಗಿತ್ತು ಇಲ್ಲಿ, ಅದೇ ಕರೆಕ್ಟ್ ಆಗಿದೆ ಅಲ್ವಾ ಕಲರ್ ಎಸ್. ಸೊ C ಡಬಲ್ ಬಾಂಡ್ O ಇಲ್ಲೇನಾಗಿದೆ ಅಂಡ್ ನಂದು ಲಾಸ್ಟ್ ಇಂದ ಯಾವುದು ಡಿ ಡೆಸಿಗ್ನೇಷನ್ ಅಂಡ್ ಎಲ್ ಡೆಸಿಗ್ನೇಷನ್ ಕೊಡಕ್ಕೆ ಯೂಸ್ ಮಾಡಿತ್ತು, ಈ OH ಗ್ರೂಪ್ ಅಲ್ಲಿ ಇರತಕ್ಕಂಥ ಲೋನ್ ಪೇರ್ ಏನಾಗುತ್ತೆ, ಇದು ಇಲ್ಲಿಗೆ ಅಟ್ರಾಕ್ಟ್ ಆಗುತ್ತೆ ಅಂಡ್ ಇಲ್ಲಿ ಏನ್ ಮಾಡ್ತಾ ಹೋಗುತ್ತೆ, ಇಲ್ಲಿ ನೆಗೆಟಿವ್ ಚಾರ್ಜ್ ಕೊಡ್ತಾ ಹೋಗುತ್ತೆ. ಅಂಡ್ ಇಲ್ಲಿ ಬಾಂಡ್ ಮಾಡಿದ್ಮೇಲೆ ಈ H ಇದೆಯಲ್ವಾ, ಈ H ಹೋಗಿ ಇಲ್ಲಿ ಶಿಫ್ಟ್ ಆಗ್ತಾ ಹೋಗುತ್ತೆ ಸಿ. ಅಂಡ್ ನೋಡಿ ಈಗ ಫಸ್ಟ್ ಕಾರ್ಬನ್ ಆಟಮ್ ಏನಾಗಿದೆ, ಈ ಫಸ್ಟ್ ಕಾರ್ಬನ್ ಆಟಮ್ ಮುಂಚೆ ಯಾವ್ದು ಆಲ್ಡಿಹೈಡ್ ಗ್ರೂಪ್ ಇತ್ತು ಇದು ಡಿಸೈಡ್ ಮಾಡುತ್ತೆ ದಟ್ ವೆದರ್ ಇಟ್ ಈಸ್ ಅಲ್ಫಾ ಫಾರ್ಮ್ ಆರ್ ನಿಮ್ದು ಬೀಟಾ ಫಾರ್ಮ್ ಆಯ್ತಾ. ಅಲ್ಫಾ ಫಾರ್ಮ್ ಇದ್ರೆ ಏನಾಗ್ತಾ ಹೋಯ್ತು, ಇದು ರೈಟ್ ಸೈಡ್ ಬರ್ತಾ ಹೋಯ್ತು. ರೈಟ್ ಸೈಡ್ ಬಂದ್ರೆ ಅಲ್ಫಾ ಫಾರ್ಮ್ ಫಸ್ಟ್ ಕಾರ್ಬನ್ ಆಟಮು, ಲೆಫ್ಟ್ ಸೈಡ್ ಇದ್ರೆ ಅದನ್ನ ಬೀಟಾ ಫಾರ್ಮ್ ಅಂತ ಕರಿತಾ ಹೋಗ್ತೀವಿ. ರೈಟ್ ಅಂಡ್ ಲೆಫ್ಟ್ ಗೊತ್ತಾಯ್ತಾ, ಅಲ್ಫಾ ಫಾರ್ಮ್ ಅಂಡ್ ಬೀಟಾ ಫಾರ್ಮ್ ಅಷ್ಟೇ ನಿಮ್ಗೆ ಬೇಕಾಗಿದ್ದು. Clear eyes to okay. So now we can move on to our cyclic structure. So see cyclic structure ಇದೆ ಮಾಡದಾದ್ಮೇಲೆ ನಾನು ಈ ಫಾರ್ಮ್ ಅಲ್ಲಿ ತಗೊಂತಾ ಹೋದ್ರೆ ಪೈರನೋಸ್ ಅಂತ ಹೇಳ್ತೀವಿ ಇದನ್ನ.
ಫ್ರಕ್ಟೋಸ್ ಅಂದ್ರೆ ಫ್ಯೂರಾನೋಸ್ ಅಂತ ಹೇಳ್ತಾ ಇರ್ತೀವಿ. ಸೊ ಸಿ ಏನಾಗ್ತಾ ಹೋಯ್ತು, ಫಸ್ಟ್ ಅನೋಮರಿಕ್ ಕಾರ್ಬನ್ ಆಟಮ್ ನಂದು ಅಲ್ಫಾ ಫಾರ್ಮ್ ಅಲ್ಲಿ ಇತ್ತು, ನಿಮ್ದು ರೈಟ್ ಸೈಡ್ ಅಲ್ಲಿ ಇತ್ತು, ಅಲ್ಫಾ ಫಾರ್ಮ್ ರೈಟ್ ಸೈಡ್ ಅಲ್ಲಿ ಇತ್ತು. ಸೊ ರೈಟ್ ಸೈಡ್ ಕೆಳಗಡೆ ಬಂದಿದೆ. ದಾಟ್ ಮೀನ್ಸ್ ಈ ಒಂದು ಗ್ಲೂಕೋಸ್ ಸ್ಟ್ರಕ್ಚರ್ ಅಲ್ಲಿ ಏನೇನ್ ರೈಟ್ ಸೈಡ್ ಇದೆ, ಏನೇನ್ ರೈಟ್ ಸೈಡ್ ಇದೆ, ಎಲ್ಲ ರೈಟ್ ಸೈಡ್ ಏನಾಗಿರುತ್ತೆ, ರೈಟ್ ಸೈಡ್ ಇಲ್ಲಿರೋರು ಕೆಳಗಡೆ ಇರ್ತಾರೆ. ಸೊ ಲೆಟ್ ಅಸ್ ಕನ್ಫರ್ಮ್ ದಟ್ ಸೆಕೆಂಡ್ ಕಾರ್ಬನ್ ಆಟಮ್ ಇಂದ ಕನ್ಫರ್ಮ್ ಮಾಡ್ಕೊಳ್ಳೋಣ, ಕೆಳಗಡೆ ಇರ್ಬೇಕಲ್ವಾ. ಸೊ ಕೆಳಗಡೆ ಇದೆಯಾ, ಎಸ್ ಇದೆ ಕೆಳಗಡೆ. ಥರ್ಡ್ ಕಾರ್ಬನ್ ಆಟಮ್ ಎಲ್ಲಿ ಇರ್ಬೇಕಾಗಿತ್ತು, ಲೆಫ್ಟ್ ಸೈಡ್ ಅಲ್ಲಿ ಇರ್ಬೇಕಾಗಿತ್ತು. ಮೇಲ್ ಇದೆಯಾ, ನೆಕ್ಸ್ಟ್ ರೈಟ್ ಸೈಡಾ, ಎಸ್ ಇದೆ. ಸಿ ರೈಟ್ ಸೈಡ್ ಅಲ್ಲಿ ಇರೋರೆಲ್ಲ ಏನಾಗ್ತಾರೆ, ನಿಮ್ಗೆ ಕೆಳಗಡೆ ಬರ್ತಾ ಹೋಗ್ತಾರೆ. ಕ್ಲಿಯರ್ ಇಸ್ ಇಟ್? ಓಕೆ. ಅಂಡ್ ಬೀಟಾ ಫಾರ್ಮ್ ಅಲ್ಲಿ ಆಬ್ವಿಯಸ್ಲಿ ಲೆಫ್ಟ್ ಸೈಡ್ ಇತ್ತು. ಸೊ ನಿಮ್ಗೆ ಏನಾಗ್ತಾ ಹೋಯ್ತು, ಮೇಲ್ಗಡೆ ಸಿಗ್ತಾ ಹೋದ್ರು. ಆಯ್ತಾ, ಲೆಫ್ಟ್ ಸೈಡ್ ಅಲ್ಲಿ ಇರೋರು. ಸೊ ದಿಸ್ ಫಾರ್ ಆಲ್ ಯೋರ್ ಲೆಫ್ಟ್ ಸೈಡ್. ಓಕೆ, ಓಕೆನಾ? ಓಕೆ, ಇದು ರೈಟ್ ಅಲ್ವಾ? ಓಕೆ. ಸೊ ನೆಕ್ಸ್ಟ್ ಅದೇ ಅನೋಮರ್ಸ್ ಹೇಳಿದೆ ನಾನು. ಫಸ್ಟ್ ಕಾರ್ಬನ್ ಆಟಮ್ದು ಯಾವ ಸೈಡ್ ಇದೆ ಆ ಸೈಡ್ ಮೇಲೆ ನಾವೇನ್ ಮಾಡ್ತೀವಿ, ಅನೋಮರ್ಸ್ ಅಂತ ಹೇಳ್ತೀವಿ. ಆಯ್ತಾ, ಅದರಲ್ಲಿ ಏನಾಗಿರುತ್ತೆ ಡಿಫ್ರೆನ್ಸ್ ವಿಲ್ ಬಿ ಓನ್ಲಿ ಆನ್ ಯೋರ್ ಫಸ್ಟ್ ಕಾರ್ಬನ್ ಆಟಮ್. ಸೊ ಅದನ್ನ ಹೇಳ್ತೀವಿ ನಾವು ಅನೋಮರ್ಸ್ ಅಂತ ಹೇಳ್ತೀವಿ. ಅಲ್ಫಾ ಫಾರ್ಮ್ ಅಂಡ್ ಬೀಟಾ ಫಾರ್ಮ್ ಏನಾಗಿರ್ತವೆ, ಒಂದು ಅನೋಮರ್ಸ್ ಆಗಿರ್ತವೆ. ಕ್ಲಿಯರ್? ಓಕೆ. ಈಗ ಬರೋಣ ಫ್ರಕ್ಟೋಸ್ ಬಗ್ಗೆ. ಸೊ ಫ್ರಕ್ಟೋಸಿಗೆ ಬರ್ತಾ ಹೋದ್ರೆ, ಫ್ರಕ್ಟೋಸ್ ಏನಾಗಿದೆ, ಇನ್ನೊಂದು ನಂದು ಮೋನೋಸ್ಯಾಕರೈಡ್ ಆಗಿದೆ. ಇದರಲ್ಲಿ ಏನಾಗಿರುತ್ತೆ, ಕೀಟೋ ಗ್ರೂಪ್ ಇರುತ್ತೆ, ರೈಟ್. ಸೊ ಈಗ ನೋಡ್ತಾ ಹೋಗೋಣ, ಫ್ರಕ್ಟೋಸ್ ಏನಾಗಿದೆ, ನಾನು ಹೇಳಿದೆ ಇಂಪಾರ್ಟೆಂಟ್ ಕೀಟೋ ಹೆಕ್ಸೋಸ್ ಆಗಿದೆ. ಇದು ಎಲ್ಲಿಂದ ಸಿಗ್ತಾ ಹೋಗುತ್ತೆ ನನಗೆ, ಸೊ ಇಟ್ ಈಸ್ ಒಬ್ಟೈನ್ಡ್ ಅಲಾಂಗ್ ವಿತ್ ಗ್ಲೂಕೋಸ್. ನಾನು ಏನ್ ಮಾಡಿದೆ, ಸುಕ್ರೋಸ್ದು ಹೈಡ್ರಾಲಿಸಿಸ್ ಮಾಡಿದೆ. ಸುಕ್ರೋಸ್ದು ಹೈಡ್ರಾಲಿಸಿಸ್ ಮಾಡಿದಾಗ ನನಗೆ ಫ್ರಕ್ಟೋಸು ಸಿಕ್ಕಿತ್ತು ಅಂಡ್ ನನಗೆ ಗ್ಲೂಕೋಸು ಸಿಕ್ಕಿತ್ತು, ಇಕ್ವಿಮೋಲಾರ್ ಅಲ್ಲಿ ಸಿಕ್ಕಿತ್ತು. ಸೊ ಏನ್ ಮಾಡ್ತೀನಿ, ನಾನು ಹೈಡ್ರಾಲಿಸಿಸ್ ಮಾಡ್ತೀನಿ ಸುಕ್ರೋಸ್ನ. ಆಯ್ತಾ, ನೆಕ್ಸ್ಟ್ ಬರ್ತಾ ಹೋದ್ರೆ, ಇದು ಕೂಡ ನ್ಯಾಚುರಲ್ ಮೋನೋಸ್ಯಾಕರೈಡ್ ಆಗಿದೆ. ಇದು ಕೂಡ ನಮ್ಮ ಫ್ರೂಟ್ಸ್, ಹನಿ, ವೆಜಿಟೇಬಲ್ಸ್ ಇದರಲ್ಲೆಲ್ಲ ನಿಮ್ಗೆ ಸಿಗ್ತಾ ಹೋಗುತ್ತೆ. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಇಟ್ಸ್ ಸ್ಟ್ರಕ್ಚರ್. ಇದರ ಸ್ಟ್ರಕ್ಚರ್ ಬಂದ್ರೆ ಇದರಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದಾವೆ ನೋಡೋಣ. 1 2 3 4 5 6. ಇದ್ರಲ್ಲೂ 6 ಕಾರ್ಬನ್ ಆಟಮ್ ಇದಾವೆ. ಇದ್ರಲ್ಲೂ ಥರ್ಡ್ ಕಾರ್ಬನ್ ಆಟಮ್ ಅಲ್ಲಿ ಇರೋ ಮಾತ್ರ ನಂದೇನಾಗಿದೆ, ಹೈಡ್ರಾಕ್ಸಿಲ್ ಗ್ರೂಪ್ ಲೆಫ್ಟ್ ಸೈಡ್ ಅಲ್ಲಿ ಇದೆ, ಸಿಮಿಲರ್ ಟೈಪ್ ಆಫ್ ಗ್ಲೂಕೋಸ್. ಬಟ್ ಇದರಲ್ಲಿ ಸೆಕೆಂಡ್ ಕಾರ್ಬನ್ ಆಟಮ್, ಸೆಕೆಂಡ್ ಅಂಡ್ ಫಸ್ಟ್ ಕಾರ್ಬನ್ ಆಟಮ್ ಏನಾಗಿದೆ, ಸ್ವಲ್ಪ ಡಿಫ್ರೆಂಟ್ ಆಗಿದಾವೆ. ಸೆಕೆಂಡ್ ಅಲ್ಲಿ ಕೀಟೋ ಗ್ರೂಪ್ ಇದೆ, ಫಸ್ಟ್ ಅಲ್ಲಿ ಹೈಡ್ರಾಕ್ಸಿಲ್ ಗ್ರೂಪ್, ದಟ್ ಇಸ್ ಆಲ್ಕೋಹಾಲ್ ಗ್ರೂಪ್ ಇದೆ. ಸೊ ಇದರಲ್ಲಿ ಪ್ರೈಮರಿ ಆಲ್ಕೋಹಾಲಿಕ್ ಬಂದ್ರೆ 2 ಪ್ರೈಮರಿ ಆಲ್ಕೋಹಾಲ್ ನ ನೋಡ್ತಿದ್ದೀರಾ, ರೈಟ್. ಸೊ ಏನ್ ಮಾಡ್ತಿದ್ದೀರಾ, 2 ಪ್ರೈಮರಿ ಆಲ್ಕೋಹಾಲ್ ನ ನೋಡ್ತಿದ್ದೀರಾ. ಅಂಡ್ ಸೆಕೆಂಡರಿ ಆಲ್ಕೋಹಾಲಿಗೆ ಬಂದ್ರೆ ಅಲ್ಲಿ 4 ಇತ್ತು, ಇಲ್ಲಿ ಎಷ್ಟಾಗತ್ತೆ ಅಂತ ಬರೀ 3 ಸೆಕೆಂಡರಿ ಆಲ್ಕೋಹಾಲ್ ನೋಡ್ತಾ ಹೋಗ್ತೀರಾ. ಕ್ಲಿಯರ್? ಓಕೆನಾ? ಇಷ್ಟೇ. ಇದನ್ನೇನು ಹೇಳ್ತೀವಿ ನಾವು, ಇದು ಕೂಡ 6 ಕಾರ್ಬನ್ ಆಟಮ್ ಇರೋದ್ರಿಂದ ಹೆಕ್ಸೋಸ್ ಕೀಟೋ ಹೆಕ್ಸೋಸ್ ಆಗಿದೆ. ನೆಕ್ಸ್ಟ್ ಇದರಲ್ಲೂ ಕೂಡ ಏನಾಗಿರುತ್ತೆ, ಸೇಮ್ ಟೈಪ್, ಇದು ಕೂಡ ಸೈಕ್ಲಿಕ್ ಫಾರ್ಮ್ ಅಲ್ಲಿ ಇರುತ್ತೆ, ಇಲ್ಲಿ ಕೀಟಾಲ್ ಫಾರ್ಮ್ ಅಲ್ಲಿ. ಸೊ ಇಲ್ಲಿ ನೋಡ್ತಾ ಇರಿ ಏನಾಗ್ತಾ ಹೋಯ್ತು, ಇಲ್ಲಿ ಕೀಟೋ ಗ್ರೂಪ್ ಇತ್ತೇನಲ್ವಾ, ಕೀಟೋ ಗ್ರೂಪ್ ಅಲ್ಲಿ ಇರೋ ಒಂದು ಕಾರ್ಬನ್ ಆಟಮ್ ದಿಂದ ಏನಾಯ್ತು, ಇಲ್ಲಿ ನೋಡಿ OH ಸಿಮಿಲರ್ ಪ್ಯಾಟರ್ನ್ ಅಲ್ಲಿ ಹೇಗೆ ಮಾಡಿತ್ತು ಹಂಗೆ ಮಾಡಿದೆ. ಇಲ್ಲೂ ಕೂಡ OH ತನ್ನ ಹೈಡ್ರೋಜನ್ ನ ಕೊಟ್ಬಿಟ್ಟಿದೆ, ಯಾವ್ದಕ್ಕೆ, ಈ ಒಂದು ನಂದು ಆಕ್ಸಿಜನ್ಗೆ. ಸೊ ಏನ್ ಮಾಡ್ತಾ ಹೋಯ್ತು, ಈ ಒಂದು ಆಕ್ಸಿಜನ್ಗೆ ಹೈಡ್ರೋಜನ್ ಕೊಟ್ಟಿದೆ. ಅಂಡ್ ಸೇಮ್ ಹಿಯರ್ ಈ ಹೈಡ್ರಾಕ್ಸಿಲ್ ಗ್ರೂಪ್ ಏನಾದ್ರೂ ರೈಟ್ ಸೈಡ್ ಅಲ್ಲಿ ಇದ್ರೆ ಅಲ್ಫಾ ಫಾರ್ಮ್ ಅಂತ ಹೇಳ್ತೀವಿ, ಈ ಹೈಡ್ರಾಕ್ಸಿಲ್ ಗ್ರೂಪ್ ಲೆಫ್ಟ್ ಸೈಡ್ ಅಲ್ಲಿ ಇದ್ರೆ ಅದನ್ನ ಏನ್ ಹೇಳ್ತೀವಿ ನಾವು, ಬೀಟಾ ಫಾರ್ಮ್ ಅಂತ ಹೇಳ್ತೀವಿ, ಸಿಮಿಲರ್ ಟೈಪ್ ಆಫ್ ಒಂದು ಗ್ಲೂಕೋಸ್ಗೆ. ಅಂಡ್ ನನಗೆ ಬೀಟಾ ಫ್ರಕ್ಟೋಸ್ಗೆ ನಾವು ಸೈಕ್ಲಿಕ್ ಟೈಪ್ ಆಫ್ ನೋಡಿದೀನಿ ನಾನು. ರೈಟ್ ಸೈಡ್ ಅಲ್ಲಿ ಇರೋರು ಎಲ್ಲರೂ ಕೆಳಗಡೆ ಇರ್ತಾರೆ, ರೈಟ್ ಸೈಡ್ ಅಲ್ಲಿ ಇರೋರು ಕೆಳಗಡೆ ಇರ್ತಾರೆ, ಸಿಮಿಲರ್ ವೇಲೆ. ಆಯ್ತಾ, ಲೆಫ್ಟ್ ಸೈಡ್ ಅಲ್ಲಿ ಇರೋರೆಲ್ಲ ಮೇಲ್ ಇರ್ತಾರೆ. ಸೊ ಬೀಟಾ ಫಾರ್ಮ್ ಆಗಿರೋದ್ರಿಂದ ಹೈಡ್ರಾಕ್ಸಿಲ್ ಗ್ರೂಪ್ ಎಲ್ಲಾಗಿರ್ಬೇಕು, ಲೆಫ್ಟ್ ಸೈಡ್ ಅಲ್ಲಿ ಇರೋದು ಮೇಲ್ ಆಗಿರ್ಬೇಕಲ್ವಾ, ಮೇಲ್ ಇದೆಯಲ್ವಾ. ಅಲ್ಫಾ ಫಾರ್ಮಿಗೆ ಏನ್ ಬರೀತೀರಾ, ಸಿಮಿಲರ್ ಸ್ಟ್ರಕ್ಚರ್ ಬರೀತೀರಾ, ಬಟ್ ಅದನ್ನ ಕೆಳಗಡೆ ಬರೀತಾ ಹೋಗ್ತೀರಾ. ಈಗ ಐಡೆಂಟಿಫೈ ಮಾಡೋದ್ರಲ್ಲಿ ಏನು ನಿಮ್ಗೆ ಕಷ್ಟ ಆಗಲ್ಲ ಅಲ್ವಾ. ಓಕೆ, ಸೊ ನಾವು ವಿ ಕ್ಯಾನ್ ಮೂವ್ ಆನ್ ಪಾಲಿಸ್ಯಾಕರೈಡ್ಸ್. ಪಾಲಿಸ್ಯಾಕರೈಡ್ಸ್ ಅಲ್ಲಿ ಏನಾಗಿರುತ್ತೆ, ನಿಮಗೆ ನಂಬರ್ ಆಫ್ ಮೋನೋಮರ್ ಯೂನಿಟ್ಸ್ ಇರುತ್ತೆ, ಮೋರ್ ದ್ಯಾನ್ 10 ಇರುತ್ತೆ ಅಂತ ಹೇಳಿದೆ. ಹೈಡ್ರಾಲಿಸಿಸ್ ಮಾಡಿದಾಗ ನಿಮಗೆ ಮೋರ್ ದ್ಯಾನ್ 10 ಮೋನೋಮರ್ ಯೂನಿಟ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಎಕ್ಸಾಂಪಲ್ಸ್ ಯಾವ್ಯಾವು, ಸ್ಟಾರ್ಚ್, ಸೆಲ್ಯುಲೋಸ್ ಅಂಡ್ ಗ್ಲೈಕೋಜನ್. ಈಗ ಬರ್ತಾ ಹೋಗೋಣ, ಹೌ ಯು ಹ್ಯಾವ್ ಟು ರಿಮೆಂಬರ್ ದೀಸ್ ಥಿಂಗ್. ಮೋನೋಮರ್ ಯೂನಿಟ್ಸ್ ನ ಹೇಗೆ ರಿಮೆಂಬರ್ ಮಾಡ್ತೀರಾ, ನೀವು ಓದ್ಬೇಕಾಗಿರೋದು ಇಷ್ಟೇ. ದಟ್ ಈಸ್ ಸುಕ್ರೋಸ್ ಓದ್ತೀರಾ, ಸುಕ್ರೋಸ್, and you will study maltose, and then you will study lactose, and then you will study starch and glycogen. ಎರಡರದು ಒಂದೇ ಟೈಪ್ ಇರುತ್ತೆ, ಬಟ್ ಸ್ಟಾರ್ಚ್ ಅಲ್ಲಿ ಏನಾಗಿರುತ್ತೆ ನಿಮ್ದು, you will get your branches too many, cellulose, okay,
ಗ್ಲೈಕೋಜನಲ್ಲೂ ಬ್ರಾಂಚಸ್ ಇರುತ್ತೆ, ಬಟ್ ಸ್ಟಾರ್ಚಲ್ಲೂ ಬ್ರಾಂಚಸ್ ಇರುತ್ತೆ, ಬಟ್ ಸ್ಟಿಲ್ ಸ್ಟಾರ್ಚ್ನ ಸಪ್ರೇಟ್ ಆಗಿ ಓದ್ತಾ ಹೋಗ್ತೀವಿ. ಈಗ ಇದ್ರದ್ದು ಮೋನೋಮರ್ ಯೂನಿಟ್ಸ್ ಬಂದ್ರೆ 2 ಮೋನೋಮರ್ ಯೂನಿಟ್ ಅಲ್ವಾ. ಸುಕ್ರೋಸಿಗೆ ಬಂದ್ರೆ ಗ್ಲೂಕೋಸ್ ಅಂಡ್ ಫ್ರಕ್ಟೋಸ್ ಇರುತ್ತೆ ಅಂತ ನಮಗೆ ಗೊತ್ತು, ಬಟ್ ಆಲ್ಫಾ ಫಾರ್ಮಾ ಬೀಟಾ ಫಾರ್ಮಾ? ನಂದು ಗ್ಲೂಕೋಸ್ ಮಾತ್ರ ಅಲ್ಫಾ ಫಾರ್ಮ್ ಅಲ್ಲಿ ಇರುತ್ತೆ. ಯಾವ ಫಾರ್ಮ್ ಇದೆ ಅಲ್ಲಿ? ಅಲ್ಫಾ ಫಾರ್ಮ್. ಅಂಡ್ ಫ್ರಕ್ಟೋಸ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ? ಬೀಟಾ ಫಾರ್ಮ್ ಅಲ್ಲಿ ಇರುತ್ತೆ. ಫ್ರಕ್ಟೋಸ್ ಬೀಟಾ ಫಾರ್ಮ್. ಈಗ ಮಾಲ್ಟೋಸ್ ಬಂತ ಹೋದ್ರೆ ಇದರಲ್ಲಿ ಗ್ಲೂಕೋಸ್ ಇರುತ್ತೆ, 2 ಗ್ಲೂಕೋಸ್, 2 ಅಲ್ಫಾ ಫಾರ್ಮ್, 2 ಅಲ್ಫಾ ಫಾರ್ಮ್ ಗ್ಲೂಕೋಸ್ ಇಲ್ಲಿ ನೀವು ನೋಡ್ತಾ ಹೋಗ್ತೀರಾ ಮಾಲ್ಟೋಸ್ ಅಲ್ಲಿ. ಏನಕ್ಕೆ ನೋಡಿ, ಮಾಲ್ಟೋಸ್ ಸಿಕ್ಕಿತಲ್ವಾ, ಮಾಲ್ಟೋಸ್ ಇಂದ ಬರೀ ಗ್ಲೂಕೋಸ್ ಸಿಕ್ಕಿತಲ್ವಾ ಅಲ್ಲಿ ಪ್ರಿಪರೇಷನ್ ಅಲ್ಲಿ ಮಾಲ್ಟೇಸ್ ಇಂದ, ರೈಟ್. ನೆಕ್ಸ್ಟ್ ಇಸ್ ಯೋರ್ ಲ್ಯಾಕ್ಟೋಸ್. ಲ್ಯಾಕ್ಟೋಸ್ ಅಲ್ಲಿ ಏನಿರುತ್ತೆ ನಿಮ್ದು ಬೀಟಾ ಗೆಲಕ್ಟೋಸ್ ಇರುತ್ತೆ. ಒಂದೇ ಒಂದು ಬೀಟಾ ಗೆಲಕ್ಟೋಸ್ ಎಲ್ಲಿ ನೋಡ್ತಿದ್ದೀರಾ? ಲ್ಯಾಕ್ಟೋಸ್ ಅಲ್ಲಿ ಮಾತ್ರ ನೋಡ್ತಿದ್ದೀರಾ. ಮಿಕ್ಕಿದ್ರಲ್ಲಿ ಎಲ್ಲ ನಿಮ್ದು ಏನ್ ಸಿಗ್ತಾ ಹೋಗುತ್ತೆ? ಗ್ಲೂಕೋಸ್ ಸಿಗ್ತಾ ಹೋಗುತ್ತೆ, ಆಯ್ತಾ. ಅಂಡ್ ಫ್ರಕ್ಟೋಸ್ ಎಲ್ಲಿ ನೋಡ್ತಾ ಹೋಗ್ತೀರಾ? ಓನ್ಲಿ ಇನ್ ಯೋರ್ ಸುಕ್ರೋಸ್, ಬೇರೆ ಎಲ್ಲೂ ಫ್ರಕ್ಟೋಸ್ ಬರ್ತಾ ಹೋಗಲ್ಲ. ಓಕೆ. ಅಂಡ್ ಇನ್ನೊಂದು ಆಲ್ಫಾ ಬೀಟಾ ಗೆಲಕ್ಟೋಸ್ ಇರಿದ್ರೆ ಇಲ್ಲಿ ಬೀಟಾ ಗ್ಲೂಕೋಸ್ ಇರುತ್ತೆ, ಇದು ನೀವು ನೆನ್ಪಿಟ್ಕೊಬೇಕು, ಆಯ್ತಾ. ಅಂಡ್ ನೆಕ್ಸ್ಟ್ ಸ್ಟಾರ್ಚ್ ಅಂಡ್ ಗ್ಲೈಕೋಜನ್ ಅಲ್ಲಿ ಅಲ್ಫಾ ಗ್ಲೂಕೋಸೇ ಇರುತ್ತೆ, 2 ಅಲ್ಫಾ ಗ್ಲೂಕೋಸೇ ಇರ್ತಾ ಹೋಗುತ್ತೆ. ಅಂಡ್ ಸೆಲ್ಯುಲೋಸ್ ಅಲ್ಲಿ ಬಂದ್ಬಿಟ್ಟು ನಿಮ್ದು ಬೀಟಾ ಗ್ಲೂಕೋಸ್ ಇರುತ್ತೆ, ಸೆಲ್ಯುಲೋಸ್ ಅಲ್ಲಿ ಬಂದ್ಬಿಟ್ಟು ಬೀಟಾ ಗ್ಲೂಕೋಸ್ ನೀವು ನೋಡ್ತಾ ಹೋಗ್ತೀರಾ. ಸೊ ಸಿ ನಾವು ಫ್ರಕ್ಟೋಸ್ ಅಲ್ಲಿದೆ ನಿಮ್ದು, ಸುಕ್ರೋಸ್ ಅಲ್ಲಿದೆ ಅಷ್ಟೇ, ಅದು ಯಾವುದು? ಬೀಟಾ ಫಾರ್ಮ್. ಗೆಲಕ್ಟೋಸ್ ಅಲ್ಲಿದೆ, ಅದು ಯಾವುದು ನಿಮ್ದು? ಬೀಟಾ ಫಾರ್ಮ್ ಗೆಲಕ್ಟೋಸ್. ಎಲ್ಲಿದೆ? ಲ್ಯಾಕ್ಟೋಸ್ ಅಲ್ಲಿದೆ. ಅಂಡ್ ಲ್ಯಾಕ್ಟೋಸ್ ಅಲ್ಲಿ ಇರೋದು ಮೋನೋಮರ್ ಯೂನಿಟ್ ಎಲ್ಲ ಬೀಟಾ ಫಾರ್ಮ್, ಸೆಲ್ಯುಲೋಸ್ ಅಲ್ಲಿ ಇರೋ ಮೋನೋಮರ್ ಯೂನಿಟ್ ಎಲ್ಲ ಬೀಟಾ ಫಾರ್ಮ್. ಮುಗ್ದೋಯ್ತು. ಬೀಟಾ ಫಾರ್ಮ್ ಎಲ್ಲ ಬಂತು, ಫ್ರಕ್ಟೋಸ್ ಅಲ್ಲಿ ಬಂತು, ಲ್ಯಾಕ್ಟೋಸ್ ಅಲ್ಲಿ ಬಂತು, ಸೆಲ್ಯುಲೋಸ್ ಅಲ್ಲಿ ಬಂತು, ಸಿಂಪ್ಲಿ ಮುಗೀತು ಇಷ್ಟೇ. ಓಕೆ, ಈಗ ಬರೋಣ ಗ್ಲೈಕೋಸೈಡಿಕ್ ಲಿಂಕೇಜ್. ಎಲ್ಲಾದ್ರಲ್ಲೂ 1 to 4 ಗ್ಲೈಕೋಸೈಡಿಕ್ ಲಿಂಕೇಜ್ ಇರುತ್ತೆ. 1 to 4 ನಾನು ಹೇಳಿದ್ದೇನಲ್ಲ, ಸಬ್ ಯೂನಿಟ್ 1 ಇದೇ 1. ಸೊ ಇಲ್ಲಿ ಏನ್ ಗ್ಲೈಕೋಸೈಡಿಕ್ 1 ಬರ್ದಿದ್ದೀನಿ. 1 ಫಸ್ಟ್ ಕಾರ್ಬನ್ ಆಟಮ್ ಆಫ್ ವಾಟ್? ಫಸ್ಟ್ ಕಾರ್ಬನ್ ಆಟಮ್ ಆಫ್ ಗ್ಲೂಕೋಸ್. ಸೊ ಅಲ್ಫಾ 1 ಇನ್ ದ ಅಲ್ಫಾ 4. ಇಲ್ಲಿ ಬೀಟಾ 1 ಇನ್ ದ ಬೀಟಾ 4. ಅಲ್ಫಾ 1 ಟು ದ ಅಲ್ಫಾ 4. ಬೀಟಾ 1 ಟು ದ ಬೀಟಾ 4. ಸಿಮಿಲರ್ ಪ್ಯಾಟರ್ನ್ ಅಲ್ಲಿ ಏನಾಗಿರುತ್ತೆ ನಿಮ್ದು ಗ್ಲೈಕೋಸೈಡಿಕ್ ಲಿಂಕೇಜ್ ಆಗಿರುತ್ತೆ, ಎಕ್ಸೆಪ್ಟ್ ಸುಕ್ರೋಸ್, ಯಾಕಂದ್ರೆ ಅದು ನಾನ್ ರೆಡ್ಯೂಸಿಂಗ್ ಶುಗರ್ ಆಗಿತ್ತು. ದೇರ್ಫೋರ್ ಅಲ್ಲಿ ಏನಾಗಿರ್ಬೇಕು ನಾನು ಹೇಳಿದೆ 1 to 2. ಇಲ್ಲಿ ನೋಡಿ, ಅಲ್ಫಾ 1 ಟು ಬೀಟಾ 2, ಅಲ್ಫಾ 1 ಟು ಬೀಟಾ 2. ಬೀಟಾ ಸೆಕೆಂಡ್ ಕಾರ್ಬನ್ ಆಟಮ್ ಅಲ್ಲಿ ಕೀಟೋ ಗ್ರೂಪ್ ಇತ್ತಲ್ವಾ, ಅಲ್ಲೂ ಹೋಗಿ ಅಟ್ಯಾಚ್ ಆಗಿದೆ. ಕ್ಲಿಯರ್. ನೆಕ್ಸ್ಟ್ ಸ್ಟಾರ್ಚ್ ಇನ್ ಕಥೆಯಲ್ಲಿ ಬಂದ್ರೆ, ಸ್ಟಾರ್ಚ್ ಅಲ್ಲಿ 2 ಟೈಪ್ ಆಫ್ ಮತ್ತೆ ಓದ್ತೀವಿ, ಅಮೈಲೋಸ್ ಅಂಡ್ ಅಮೈಲೋಪೆಕ್ಟಿನ್. ಅಮೈಲೋಸ್ ಅಂಡ್ ಅಮೈಲೋಪೆಕ್ಟಿನ್ ಅಲ್ಲೂ ಕೂಡ 1 to 4 ಲಿಂಕೇಜ್ ಇರುತ್ತೆ, ಬಟ್ ಅಮೈಲೋಪೆಕ್ಟಿನ್ ಅಲ್ಲಿ ಇನ್ನ ಸಬ್ ಬ್ರಾಂಚಸ್ ಆಗ್ತಿರುತ್ತೆ. ಅಂಡ್ ಅದರಲ್ಲಿ 1 to 6 ಶುಗರ್ 1 to 6 ಕೂಡ ನೀವು ನೋಡ್ತಾ ಹೋಗ್ತೀರಾ. ಸೊ ಇವಾಗ ಗ್ಲೈಕೋಸೈಡಿಕ್ ಲಿಂಕೇಜ್ ಎಷ್ಟು ಟೈಪ್ ಆಫ್ ಓದಿದ್ದೀರಾ? 1 to 4, 1 to 2, 1 to 4, 1 to 6 ನೋಡಿದ್ದೀರಾ, ಕರೆಕ್ಟ್. 1 to 6 ಎಲ್ಲಿದೆ? ಅಮೈಲೋಪೆಕ್ಟಿನ್ ಅಲ್ಲಿದೆ. 1 to 2 ಎಲ್ಲಿದೆ ನಿಮ್ದು? ಮೋನೋಸ್ಯಾಕರೈಡ್ ಸುಕ್ರೋಸ್ ಅಲ್ಲಿದೆ. 1 to 4 ಮಿಕ್ಕಿದೆಲ್ಲ ಅದರಲ್ಲೂ ಇದೆ. ನೆಕ್ಸ್ಟ್ ಬೀಟಾ ಫಾರ್ಮ್ ಎಲ್ಲಿ ನೋಡಿದ್ರಿ? ಬೀಟಾ ಫಾರ್ಮ್ ಸುಕ್ರೋಸ್ ಅಲ್ಲಿ ನೋಡಿದ್ರಿ, ಲ್ಯಾಕ್ಟೋಸ್ ಅಲ್ಲಿ 2 ಬೀಟಾ, ಅಂಡ್ ನಂದು ಸೆಲ್ಯುಲೋಸ್ ಅಲ್ಲಿ 2 ಬೀಟಾ. ಫ್ರಕ್ಟೋಸ್ ಅಲ್ಲಿ ನೋಡಿದ್ರಿ, ಸುಕ್ರೋಸ್ ಅಲ್ಲಿ ನೋಡಿದ್ರಿ ಬೀಟಾ, ಅಂಡ್ ಗೆಲಕ್ಟೋಸ್ ಅಲ್ಲಿ ನೋಡಿದ್ರಿ, ಲ್ಯಾಕ್ಟೋಸ್ ಅಲ್ಲಿ ನೋಡಿದ್ರಿ, ಆಯ್ತಾ. ಮಿಕ್ಕಿದೆಲ್ಲ ಏನಿತ್ತು? ಗ್ಲೂಕೋಸ್ ಇತ್ತು. ಕ್ಲಿಯರ್. ಇಲ್ಲಿ ಕನ್ಫ್ಯೂಷನ್ ಯಾವತ್ತೂ ಮಾಡ್ಕೊಬೇಡಿ. ನೆಕ್ಸ್ಟ್ ಮಾಡ್ತಾ ಹೋಗೋಣ, ದಟ್ ಈಸ್ ಯೋರ್ ಪ್ರೋಟೀನ್ಸ್ ಅಂಡ್ ಅಮಿನೋ ಆಸಿಡ್. ನೋಡಿ, ಪ್ರೋಟೀನ್ಸ್ ಏನಾಗಿದೆ ಅಂತ ಹೇಳಿದ್ರೆ, ಯು ಕ್ಯಾನ್ ಸೇ ಇಟ್ ಆಸ್ ಅ ಪಾಲಿಮರ್. ಯಾವ್ದು ಪಾಲಿಮರ್? ಈ ಅಮಿನೋ ಆಸಿಡ್ ಪಾಲಿಮರ್ ಆಗಿದೆ. ಅಮಿನೋ ಆಸಿಡ್ಸ್ ಏನು? ಮೋನೋಮರ್ ಯೂನಿಟ್ ಆಗಿದ್ದಾರೆ. ಅಮಿನೋ ಆಸಿಡ್ಸ್ ಯಾವ ತರ ಇರತ್ರಿ? ಸೊ ಇದರಲ್ಲಿ ನಿಮ್ದು ಕಾರ್ಬನ್ ಆಟಮ್ ಒಂದಿರುತ್ತೆ, ಆಯ್ತಾ. ಕಾರ್ಬನ್ ಆಟಮ್ದು ಪಕ್ಕದಲ್ಲಿ ಒಂದು COOH ಗ್ರೂಪ್ ಇರುತ್ತೆ, C=OH. ಹೈಡ್ರಾಕ್ ನಮ್ದು ಏನಾಗುತ್ತೆ? ಕಾರ್ಬಾಕ್ಸಿಲಿಕ್ ಗ್ರೂಪು. ಅಂಡ್ ಇನ್ನೊಂದು ಕಡೆ ನಿಮ್ದು ಅಮೀನ್ ಗ್ರೂಪ್ NH2 ಗ್ರೂಪ್ ಇರುತ್ತೆ. ಅಂಡ್ ಒಂದ್ ಸೈಡ್ ಏನಿರುತ್ತೆ ನಿಮ್ದು H ಇರುತ್ತೆ, ಅಂಡ್ ಇನ್ನೊಂದ್ ಸೈಡ್ ನಿಮ್ದು ಏನಾಗಿರುತ್ತೆ? R ಗ್ರೂಪ್ ಯಾವ್ದೋ ಒಂದು ಚೇಂಜ್ ಆಗ್ತಿರುತ್ತೆ. ಈ R ಗ್ರೂಪ್ ಚೇಂಜ್ ಆಗ್ತಾ ಆಗ್ತಾ ಟೈಪ್ಸ್ ಆಫ್ ಅಮಿನೋ ಆಸಿಡ್ಸ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಬೇಸಿಕಲಿ ಏನಾಗಿದೆ ನಿಮ್ದು NH2 ಗ್ರೂಪ್ ಅಂಡ್ COOH ಗ್ರೂಪ್ ನ ನೀವು ನೋಡ್ತಿದ್ದೀರಾ, 2 ಗ್ರೂಪ್ಸ್ ಇರುತ್ತೆ, ಅದನ್ನೇ ಬರ್ದಿರೋದಷ್ಟೇ ನಿಮ್ಗೆ. ಓಕೆ, ಸೊ ನೆಕ್ಸ್ಟ್ ಬರ್ತಾ ಹೋಗೋಣ ಟೈಪ್ಸ್ ಆಫ್ ಅಮಿನೋ ಆಸಿಡ್ಸ್ ಹೇಳಿದಲ್ವಾ, ಅದ್ರ ಮೇಲೆ. ಸೊ ಫಸ್ಟ್ ಇಸ್ ಯೋರ್ ನ್ಯೂಟ್ರಲ್ ಅಮಿನೋ ಆಸಿಡ್ಸ್, ಬೇಸಿಕ್ ಅಮಿನೋ ಆಸಿಡ್, ನಂದು ಇನ್ನೊಂದು ಅಸಿಡಿಕ್ ಅಮಿನೋ ಆಸಿಡ್ಸ್. ಇವಾಗಲೇ ನಿಮಗೆ ಡಿಫ್ರೆನ್ಸ್ ಹೇಳ್ತೀನಿ ನೋಡಿ. ನಂದು ಬೇಸಿಕ್ ಅಮಿನೋ ಆಸಿಡ್ ಅಲ್ಲಿ ಏನಾಗಿರ್ಬೋದು, ಇವಾಗ ಈ ಅಮಿನೋ ಆಸಿಡ್ಸ್ಗೆ ಬೇಸಿಕ್ ನೇಚರ್ ಕೊಡ್ತಿರೋರು ಯಾರು? ದಟ್ ಈಸ್ ಲೋನ್ ಪೇರ್ ಇಟ್ಕೊಂಡಿರೋರು ಯಾರು? ನಮ್ದು ಡೊನೇಟ್ ಮಾಡಕ್ಕೆ ನೈಟ್ರೋಜನ್. ಸೊ ಈ ಒಂದು ಅಮೈನ್ ಗ್ರೂಪ್ ಎಲ್ಲಿ ನಿಮ್ದು ಎಕ್ಸ್ಟ್ರಾ ಬರ್ತಾ ಹೋಗುತ್ತೆ, ವೇರ್ ಎವರ್ ದೇರ್ ಇಸ್ ಅನ್ ಅಮೈನ್ ಗ್ರೂಪ್ ಎಕ್ಸ್ಟ್ರಾ ಇನ್ ದಿಸ್ R ಗ್ರೂಪ್, ಅದೇನಾಗಿರ್ತವೆ? ಬೇಸಿಕ್ ಅಮಿನೋ ಆಸಿಡ್ಸ್. ಎಲ್ಲೆಲ್ಲಿ ಈ ಒಂದು ಕಾರ್ಬಾಕ್ಸಿಲಿಕ್ ಗ್ರೂಪ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಅಸಿಡಿಕ್ ಹೈಡ್ರೋಜನ್ ಇರೋದ್ರಿಂದ ಅಸಿಡಿಕ್ ನೇಚರ್ಗೆ ಎಕ್ಸಾಂಪಲ್ ಆಗ್ತಿದೆ. ದೇರ್ಫೋರ್ ಎಲ್ಲಿ ಎಕ್ಸ್ಟ್ರಾ ಕಾರ್ಬಾಕ್ಸಿಲಿಕ್ ಗ್ರೂಪ್ ಇರುತ್ತೆ, ದಟ್ ವಿಲ್ ಬಿ ಯೋರ್ ಅಸಿಡಿಕ್ ಯಾವುದು ಅಮಿನೋ ಆಸಿಡ್ಸ್. ಮಿಕ್ಕಿದೆಲ್ಲ ನ್ಯೂಟ್ರಲ್.
ಸೊ ಇವಾಗ ನ್ಯೂಟ್ರಲ್ ಅಮಿನೋ ಆಸಿಡ್ಸ್ ಅಲ್ಲಿ ನಿಮ್ದಿರೋದು ಗ್ಲೈಸಿನ್, ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಈಸ್ ದ ಓನ್ಲಿ ಅಮಿನೋ ಆಸಿಡ್ which is optically inactive. ಸೊ ಇದೊಂದೇ ಅಮಿನೋ ಆಸಿಡ್ ಆಗಿರೋದು ವಿಚ್ ಇಸ್ ಆಪ್ಟಿಕಲಿ ಇನ್ಆಕ್ಟಿವ್ ಬಿಕಾಸ್ ಅದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎರಡು ಆಟಮ್ ವಿಚ್ ಇಸ್ ಅಟ್ಯಾಚ್ ಟು ಒನ್ ಸಿಂಗಲ್ ಕಾರ್ಬನ್ ಆಟಮ್ ಏನಾಗಿದೆ ಸೇಮ್ ಆಗಿದೆ, ದಟ್ ಈಸ್ ಹೈಡ್ರೋಜನ್. ಅಸಿಮೆಟ್ರಿಕ್ ಕೈರಾಲ್ ನೇಚರ್ ಇರಬೇಕಲ್ವಾ, ಕೈರಾಲ್ ಅಂದ್ರೆ ಏನು, ಎಲ್ಲಾ ಡಿಫ್ರೆಂಟ್ ಗ್ರೂಪ್ಸ್ ಅಟ್ಯಾಚ್ ಆಗಿರಬೇಕು. ಸೆಕೆಂಡ್ ಅಲನೈನ್, ವ್ಯಾಲಿನ್, ಲ್ಯೂಸಿನ್, ಐಸೋಲ್ಯೂಸಿನ್, ಫಿನೈಲ್ ಅಲನೈನ್ ಅಂಡ್ ಸಿಸ್ಟೀನ್. ಸೊ ನಿಮಗೆ ಬೇಕಾಗಿರೋದೇನು, ಸೊ ನಿಮಗೆ ಸ್ಟ್ರಕ್ಚರ್ಸ್ ಏನು ಕೇಳೋದಿಲ್ಲ ಅಷ್ಟೊಂದು, ಜಸ್ಟ್ ದೇ ಕ್ಯಾನ್ ಆಸ್ಕ್ ದಟ್ ಈಸ್ ಯಾವ್ದು ಸಲ್ಫರ್ ಕಂಟೈನಿಂಗ್ ಅಮಿನೋ ಆಸಿಡ್, ಯಾವುದು ಹೈಡ್ರಾಕ್ಸಿಲ್ ಕಂಟೈನಿಂಗ್ ಅಮಿನೋ ಆಸಿಡ್ ಅದು ಗೊತ್ತಬೇಕು, ಅಂಡ್ ಯಾವ್ದು ಆರೋಮ್ಯಾಟಿಕ್ ಅಮಿನೋ ಆಸಿಡ್. ಅಷ್ಟೊಂದು ಕ್ವಶನ್ಸ್ ನಿಮಗೆ ಇದರಲ್ಲಿ ಬರ್ತಾ ಹೋಗ್ಬೋದು. ಸೊ ನಿಮಗೆ ಸಿಸ್ಟೀನ್ ಅಲ್ಲಿ ಏನಾಗಿರುತ್ತೆ, SH ಗ್ರೂಪ್ ಇರುತ್ತೆ, ಸಲ್ಫರ್ ಕಂಟೈನಿಂಗ್ ಅಮಿನೋ ಆಸಿಡ್ ಆಯ್ತಾ, ಸಿಸ್ಟೀನ್. ನೆಕ್ಸ್ಟ್ ಬರ್ತಾ ಹೋದ್ರೆ ಫಿನೈಲ್ ಅಲನೈನ್ ಏನಾಗಿದೆ ಎಂದು, ದಟ್ ಈಸ್ ಆರೋಮ್ಯಾಟಿಕ್ ರಿಂಗ್ ಇದೆ, ಆರೋಮ್ಯಾಟಿಕ್ ಅಮಿನೋ ಆಸಿಡ್ಸ್ಗೆ ಎಕ್ಸಾಂಪಲ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇನ್ನ ಎಕ್ಸಾಂಪಲ್ಸ್ ಇದಾವೆ ನಿಮ್ಮ ಹತ್ರ, ಟ್ರಿಪ್ಟೋಫ್ಯಾನ್ ಎಕ್ಸಾಂಪಲ್ ಇದೆ, ಸೊ ಹಿಸ್ಟಿಡೀನ್ ಎಕ್ಸಾಂಪಲ್ ಇದೆ. ಸೊ ಅದನ್ನು ಕೂಡ ನಾವು ಆಮೇಲೆ ನೋಡ್ತಾ ಹೋಗೋಣ. ಅಸಿಡಿಕ್ ಅಮಿನೋ ಆಸಿಡ್ಸ್ ಅಲ್ಲಿ ಬರ್ತಾ ಹೋದ್ರೆ ಏನ ಹೇಳಿದೆ ನಾನು, COOH ಗ್ರೂಪ್ ಎಕ್ಸ್ಟ್ರಾ ಇರುತ್ತೆ. ಸೊ ನೋಡಿ, ಸೊ ನಿಮ್ಗೆ ಅಸ್ಪಾರ್ಟಿಕ್ ಆಸಿಡ್ ಅಂಡ್ ಗ್ಲೂಟಾಮಿಕ್ ಆಸಿಡ್, ಅದನ್ನ ಏನ್ ಕರಿತೀವಿ ನಾವು, ಅಸ್ಪಾರ್ಟೇಟ್ ಅಂಡ್ ಗ್ಲೂಟಾಮೇಟ್ ಕೂಡ ಕರಿತಾ ಹೋಗ್ತೀವಿ. ಕ್ಲಿಯರ್? ಓಕೆ. ನೆಕ್ಸ್ಟ್ ಈಸ್ ಯೋರ್ ಬೇಸಿಕ್ ಅಮಿನೋ ಆಸಿಡ್, NH2 ಗ್ರೂಪ್ ಎಕ್ಸ್ಟ್ರಾ ಇರಬೇಕು. ಸೊ ಅದರಲ್ಲೂ ಏನ್ ನಾವು ನೋಡ್ತೀವಿ, ಸೊ ದಟ್ ಈಸ್ ಯೋರ್ ಹಿಸ್ಟಿಡೀನ್, ಲೈಸಿನ್, ಅರ್ಜಿನೈನ್ ಆಯ್ತಾ. ನೆಕ್ಸ್ಟ್ ಬರ್ತಾ ಹೋಗೋಣ, ದಟ್ ಈಸ್ ಜ್ವಿಟರ್ ಅಯಾನ್. ಸೊ ಜ್ವಿಟರ್ ಅಯಾನ್ ಅರ್ಥ ಮಾಡ್ಕೊಳಕ್ಕೆ ಅಮಿನೋ ಆಸಿಡ್ ಸ್ಟ್ರಕ್ಚರ್ಗೆ ಹೋಗೋಣ. ಸೊ ಅಮಿನೋ ಆಸಿಡ್ ಜನರಲಿ ಯಾವ ತರ ಇತ್ತು, ಈ ತರ ಇತ್ತಾ, OH, ಈ ಕಡೆ ಏನಾಗಿತ್ತು ಒಂದು NH2 ಗ್ರೂಪ್ ಇತ್ತು, ನೈಟ್ರೋಜನ್ ಮೇಲೆ ಏನಾಗಿತ್ತು ಒಂದು ಲೋನ್ ಪೇರ್ ಪ್ರೆಸೆಂಟ್ ಇದೆ, ಇಲ್ಲಿ ಒಂದು R ಗ್ರೂಪ್. ಕ್ಲಿಯರ್? ಓಕೆ. ಸೊ ಈಗ ಇದರಲ್ಲಿ ಒಂದು ಆಸಿಡು ಇದೆ, ಒಂದು ಬೇಸು ಇದೆ. ಒಂದು ಆಸಿಡ್ ಬೇಸು ಯಾವತ್ತಾದ್ರೂ ಒಟ್ಟಿಗೆ ಕೂತ್ಕೊಂಡ್ಬಿಟ್ರೆ ಅದು ಅದ್ರದ್ದು ಫಾರ್ಮಲ್ಲಿ ಯಾವತ್ತೂ ಇರಲ್ಲ. ಅಸಿಡಿಕ್ ನೇಚರ್ ತನ್ನ ಅಸಿಡಿಕ್ ನೇಚರ್ನ ತೋರಿಸುತ್ತೆ, ಬೇಸಿಕ್ ನೇಚರ್ ತನ್ನ ಬೇಸಿಕ್ ನೇಚರ್ನ ತೋರಿಸ್ತಾ ಹೋಗುತ್ತೆ. ಸೊ ಆಬ್ವಿಯಸ್ಲಿ ಅಸಿಡಿಕ್ ನೇಚರ್ ತನ್ನ ಅಸಿಡಿಕ್ ನೇಚರ್ನ ತೋರಿಸ್ಬೇಕು ಅಂತ ಇವನು ಸುಮ್ಮನೆ ಕೂತ್ಕೊಳಲ್ಲ. ಇವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅಸಿಡಿಕ್ ನೇಚರ್ ತೋರಿಸ್ತೀನಿ, ನಾನು ಹೈಡ್ರೋಜನ್ ಡೊನೇಟ್ ಮಾಡ್ತೀನಿ ಅಂತ ಹೋಗ್ಬಿಟ್ಟು H+ ಏನ್ ಮಾಡ್ಬಿಡ್ತಾನೆ, ಡೊನೇಟ್ ಮಾಡ್ಕೊಂಡ್ಬಿಡ್ತಾನೆ ಅಂಡ್ ಈ ಎಲೆಕ್ಟ್ರಾನ್ಸ್ನ ತಗೊಂಡ್ಬಿಡ್ತಾನೆ ಆಯ್ತಾ. ಅಮೀನ್ಸ್ ಸುಮ್ಮನೆ ಇರ್ತಾವ, ಅವ್ನು ಅಸಿಡಿಕ್ ನೇಚರ್ ತೋರಿಸ್ಬಿಟ್ಟ, ನಾನು ನನ್ನ ಬೇಸಿಕ್ ನೇಚರ್ ತೋರಿಸ್ತೀನಿ, ನಾನು ದೊಡ್ಡವನು ಅಂತ ತೋರಿಸ್ಬಿಟ್ಟು ಇವನೇನ್ ಮಾಡ್ತಾನೆ, ಈ ಲೋನ್ ಪೇರ್ನ ದಾನ ಮಾಡ್ತಾನೆ ಯಾರಿಗೆ, ಈ ಹೈಡ್ರೋಜನ್ಗೆ, ಅಂಡ್ ಹೈಡ್ರೋಜನ್ನ ತಗೊಂಡ್ಬಿಡತ್ತೆ. ಸೊ ಈಗ ಏನಾಗ್ತಾ ಹೋಯ್ತು, ಈಗ ಏನ್ ನನ್ಗೆ ಎರಡು ಚಾರ್ಜ್ ಬರ್ತಾ ಹೋಗುತ್ತೆ, ಯಾಕಂದ್ರೆ ಬೇಸಿಕ್ ನೇಚರು ತನ್ನ ಬೇಸಿಕ್ ನೇಚರ್ನ ತೋರಿಸಿದೆ, ಹೈಡ್ರೋಜನ್ ನ ತಗೊಂಡ್ಬಿಟ್ಟು ಅವನ ಎಲೆಕ್ಟ್ರಾನ್ ನ ಕೊಟ್ಬಿಟ್ಟು, ಸೊ ಇದ್ರ ಮೇಲೆ ಏನ್ ಬರ್ತಾ ಹೋಗುತ್ತೆ, ಪಾಸಿಟಿವ್ ಚಾರ್ಜ್ ಬರ್ತಾ ಹೋಗುತ್ತೆ. ರೈಟ್. ಅಂಡ್ ನಂದು ಏನಾಗಿದೆ, ಕಾರ್ಬಾಕ್ಸಿಲಿಕ್ ಆಸಿಡ್ ಏನ್ ಮಾಡಿದೆ, ತನ್ನ ಅಸಿಡಿಕ್ ನೇಚರ್ನ ತೋರಿಸ್ಬಿಟ್ಟು ಏನ್ ತಗೊಂಡ್ಬಿಟ್ಟಿದೆ, ನೆಗೆಟಿವ್ ಚಾರ್ಜ್ ತಗೊಂಡ್ಬಿಟ್ಟಿದೆ. ಅಂಡ್ ದೇರ್ ಫೋರ್ ಎರಡೂ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜ್ ಒಂದೇ ಒಂದು ಮಾಲಿಕ್ಯೂಲ್ ಮೇಲೆ ಇರೋದ್ರಿಂದ, ಒಂದೇ ಒಂದು ಅಮಿನೋ ಆಸಿಡ್ ಮೇಲೆ ಇರೋದ್ರಿಂದ ಇದನ್ನ ಏನ್ ಕರೀತೀರಾ ನೀವು, ಈ ಒಂದನ್ನ ಟೈಪ್ ನ ಜ್ವಿಟರ್ ಅಯಾನ್ ಅಂತ ಕರಿತೀರಾ. ಏನ್ ಕರಿತೀರಾ, ಜ್ವಿಟರ್ ಅಯಾನ್. ಅದನ್ನೇ ಬರ್ದಿರೋದಿಲ್ಲ ನೋಡಿ. ಇನ್ ಅ ನ್ಯೂಟ್ರಲ್ ಅಮಿನೋ ಆಸಿಡ್ ಸೊಲ್ಯೂಷನ್ ದ COOH loses a proton and NH2 of the same molecule picks up the proton. proton ಅಂದ್ರೆ ಏನ್ರಿ, H+ ಆಯ್ತಾ. ಸೊ ದ ಸೆಟ್ ರಿಸಲ್ಟಿಂಗ್ ಅಯಾನ್ ಏನಾಗಿದೆ, ಎರಡು ಚಾರ್ಜ್ ಇರೋದು. ಸೊ ಅದನ್ನ ಎರಡು ಚಾರ್ಜ್ ಇರೋದ್ರಿಂದ ಒಂದ್ ಕಡೆ ಪಾಸಿಟಿವ್ ಅಂಡ್ ಒಂದ್ ಕಡೆ ನೆಗೆಟಿವ್, ಎರಡೂ ಚಾರ್ಜ್ ಒಂದೇ ಸತಿ ಪ್ರೆಸೆಂಟ್ ಆಗಿದ್ರೆ ನ್ಯೂಟ್ರಲ್ ಅಂತ ಹೇಳ್ತೀವಿ ಆಯ್ತಾ. ಸೊ ಇದನ್ನೇನ್ ಹೇಳ್ತೀರಾ ನೀವು, ಜ್ವಿಟರ್ ಅಯಾನ್ ಅಂತ ಹೇಳ್ತೀರಾ. ಜ್ವಿಟರ್ ಅಯಾನ್ ಈಸ್ ಯೋರ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್, ಅದು ನಿಮ್ಗೆ ಗೊತ್ತಿರಬೇಕು. ಕ್ಲಿಯರ್? ಸೊ ಇವಾಗ ಬರ್ತಾ ಹೋಗೋಣ ಬೇಸ್ ಎನದರ್ ಡಿಫ್ರೆನ್ಸ್. ಫಸ್ಟ್ ಏನ್ ಮಾಡಿದ್ವಿ ನಾವು, ಅಸಿಡಿಕ್, ಬೇಸಿಕ್ ಅಂಡ್ ನ್ಯೂಟ್ರಲ್ ಮೇಲೆ ಡಿಫ್ರೆನ್ಸ್ ಮಾಡ್ತಾ ಹೋದ್ವಿ. ಈಗ ಎಸೆನ್ಷಿಯಲ್ ಅಂಡ್ ನಾನ್ ಎಸೆನ್ಷಿಯಲ್ ಅಮಿನೋ ಆಸಿಡ್, ದೇರ್ ಇಸ್ ಅನದರ್ ವೇ ಟು ಡಿಫ್ರೆನ್ಶಿಯೇಟ್. ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ಅಂದ್ರೆ ಏನು, ಯಾವುದು ನಾನು ಈಚೆಗಡೆಯಿಂದ ತಗೊಬೇಕು. ನಾನ್ ಎಸೆನ್ಷಿಯಲ್ ಅಂದ್ರೆ ಏನು, ನನ್ನ ಬಾಡಿಯಲ್ಲೇ ನಂದು ಪ್ರೊಡ್ಯೂಸ್ ಆಗ್ತಿದೆ ಆಯ್ತಾ. ಸೊ ಸಿಂಥಸೈಸ್ಡ್ ಇನ್ ಅವರ್ ಬಾಡಿ, ಇವ್ರು ಏನ್ ಮಾಡ್ತಾರೆ, ನೀವು ಎಕ್ಸ್ಟರ್ನಲ್ ಸೋರ್ಸ್ ಇಂದ, ಡಯಟ್ ಇಂದ ಇದನ್ನ ನಾವು ತಗೊಂತ ಹೋಗ್ಬೇಕಾಗತ್ತೆ ಆಯ್ತಾ. ಎಕ್ಸಾಂಪಲ್ಸ್ ಗಳು ಕೊಟ್ಟಿದ್ದೀನಿ ನಿಮಗೆ, ವ್ಯಾಲಿನು, ಲ್ಯೂಸಿನು, ಐಸೋಲ್ಯೂಸಿನು, ಫಿನೈಲ್ ಅಲನೈನ್, ಮೆಥಿಯೋನೈನ್, ಟ್ರಿಪ್ಟೋಫ್ಯಾನ್, ಥ್ರಿಯೋನೈನ್, ಲೈಸಿನ್, ಆರ್ಜಿನೈನ್ ಅಂಡ್ ಹಿಸ್ಟಿಡಿನ್. ಇದ್ರಲ್ಲಿ ಬರ್ತಾ ಹೋದೆ ಗ್ಲೈಸಿನ್, ಅಲನೈನ್, ಸೀರಿನ್, ಪ್ರೋಲಿನ್, ಸಿಸ್ಟೀನ್, ಅಸ್ಪಾರ್ಟಿಕ್ ಆಸಿಡ್ ಅಂಡ್ ಥೈರೋಸಿನ್. ಅರ್ಥ ಆಯ್ತಾ? ಓಕೆ. ಸೊ ನೆಕ್ಸ್ಟ್ ಬರ್ತಾ ಹೋಗೋಣ,
ದಟ್ ಈಸ್ ಯುವರ್ ಪೆಪ್ಟೈಡ್ಸ್. ಈಗ ಹೇಳ್ತೇನೆ ನಾನು, ಪ್ರೋಟೀನ್ಸ್ ಏನಾಗಿದೆ, ಪಾಲಿಮರ್ಸ್ ಆಫ್ ಯುವರ್ ಅಮಿನೋ ಆಸಿಡ್ಸ್. ಸೊ ಹೀಗಾಯ್ತು ಪಾಲಿಮರ್ ಯಾವುದೇ ಒಂದು ಬಾಂಡ್ ಆಗಿರ್ಬೇಕಲ್ವಾ. ಹೇಗೆ ನಮಗೆ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಗ್ಲೈಕೋಸೈಡಿಕ್ ಲಿಂಕೇಜ್ ಆಗಿತ್ತು, ಇಲ್ಲಿ ಯಾವ ಲಿಂಕೇಜ್ ಆಗುತ್ತೆ, ಇಲ್ಲಿ ಪೆಪ್ಟೈಡ್ ಬಾಂಡ್ ಆಗುತ್ತೆ. ಪೆಪ್ಟೈಡ್ ಬಾಂಡ್ ಹೇಗ್ರಿ ಆಯ್ತು ಮ್ಯಾಮ್ ಹೇಳಿ ಸ್ವಲ್ಪ. ಸೊ ಸಿ ಇಲ್ಲಿ ಕ್ಲಿಯರ್ ಆಗಿ. ಸೊ ನಾನು ಒಂದು ಅಮಿನೋ ಆಸಿಡ್ ಬರಿತಾ ಹೋಗ್ತೀನಿ. ಆರ್ ಗ್ರೂಪ್ ಇದೆ ಯಾವುದೋ ಒಂದು, ಆಯ್ತಾ. ಇಲ್ಲಿ ನನ್ನ ಏನಾಗಿದೆ, NH2 ಗ್ರೂಪ್ ಇದೆ, ಇಲ್ಲಿ COOH ಗ್ರೂಪ್ ಇದೆ, ಬರ್ದಿದ್ದೀನಿ. ಇನ್ನೊಂದು ಬರೀರಿ ಮ್ಯಾಮ್, ಇನ್ನೊಂದು ಬರೆದು ಬಿಡೋಣ, ಯಾಕಂದ್ರೆ ಪೆಪ್ಟೈಡ್ ಬಾಂಡ್ ಮಾಡಬೇಕು. ಇಲ್ಲಿ ಬರ್ದಿವೆ ನಾನು, ಇನ್ನೊಂದು ಬರ್ದೆ, ಆಯ್ತಾ. ಇದ್ರಲ್ಲಿ ನಾನು ಏನ್ ಮಾಡ್ತೀನಿ, NH2ನ ಸ್ವಲ್ಪ ಬಿಡಿಸ್ಬಿಟ್ಟು ಬರೀತೀನಿ. ಕ್ಲಿಯರ್? ಓಕೆ. ಈಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕಾರ್ಬೋಕ್ಸಿಲಿಕ್ ಆಸಿಡ್ ಇಂದ OH ಗ್ರೂಪ್ ತಗೊಂತಾರೆ ಅಂಡ್ ಅಮೀನ್ ಗ್ರೂಪ್ ಇಂದ ನಾನು H ತಗೊಂತಾರೆ ಅಂಡ್ H2O ಆಗಿ ಇವೇನ್ ಮಾಡ್ತಾರೆ, ಈಚೆ ಬಂದ್ಬಿಡ್ತಾರೆ. ಯಾಕಂದ್ರೆ H2O ಯಾವಾಗ ಆಗುತ್ತೆ ಅವಾಗ ಬೇಗ ಅವ್ರು ಮಾಡ್ಕೊಂಡ್ಬಿಟ್ಟು ಈಚೆ ಬಂದು ಹೋಗುತ್ತೆ. ಬಿಕಾಸ್ ದ ಬೆಸ್ಟ್ ಫ್ರೆಂಡ್ OH ಮೈನಸ್ ಅಯೋನ್ ಅಂಡ್ H+ ಅಯೋನ್. ಸೊ ಏನ್ ಮಾಡ್ತಾ ಹೋಯ್ತಿಲಿ, ಬಾಂಡ್ ಫಾರ್ಮೇಶನ್ ಆಗುತ್ತೆ. ಇದನ್ನ ಇವಾಗ ರಿಮೂವ್ ಮಾಡ್ತೀನಿ. ರಿಮೂವ್ ಮಾಡಿದ್ರೆ ಏನಾಗ್ತಾ ಹೋಗುತ್ತೆ, ರಿಮೂವ್ ಹೆಂಗ್ ಮಾಡೋಣ, ಓಕೆ ಇಲ್ಲೇ ನಿಮಗೆ ರಿಮೂವ್ ಮಾಡಿ ತೋರಿಸ್ಬಿಡ್ತೀನಿ. ಸೊ ಏನಾಯ್ತು, ರಿಮೂವ್ ಆಯಿತು ಆ್ಯಂಡ್ ಇಲ್ಲಿ ಏನು ಬಾಂಡ್ ಫಾರ್ಮೇಶನ್ ಆಗಿದೆ, ದಟ್ ವಿಲ್ ಬಿ ಯೋರ್ ಪೆಪ್ಟೈಡ್ ಬಾಂಡ್. ಇದನ್ನ ಹೇಳ್ತೀರಾ ನೀವು, ಪೆಪ್ಟೈಡ್ ಬಾಂಡ್ ಅಂತ ಹೇಳ್ತೀರಾ, ಆಯ್ತಾ. ಸೊ ಇವಾಗ ಯೂಶಲಿ ಬುಕ್ಸ್ ಅಲ್ಲಿ ಈ ತರ ಡಿನೋಟ್ ಮಾಡಿರ್ತಾರೆ ಪೆಪ್ಟೈಡ್ ಬಾಂಡ್ನ, ಆಯ್ತಾ. ಸೊ ಎಲ್ಲಿಂದ ಬಂತು, ಇಲ್ಲಿಂದ OH ಮೈನಸ್ ಬರ್ತಾ ಹೋಯ್ತು, ಇಲ್ಲಿಂದ ಏನು ಬರ್ತಾ ಹೋಯ್ತು, H+ ನಿಮಗೆ ರಿಮೂವ್ ಆಗ್ತಾ ಹೋಯ್ತು. ಇವೆರಡು ಕಂಬೈನ್ ಆಗಿ ಏನು ಮಾಡ್ತು, H2O ಮಾಡ್ತು, ಆಯ್ತಾ. ನಂದು ಏನಾಗ್ತಾ ಹೋಯ್ತು, ನಂದು ಡಿಹೈಡ್ರೇಷನ್ ಆಗ್ತಾ ಹೋಯ್ತು ಇಲ್ಲಿ, ಕರೆಕ್ಟ್. ಓಕೆ. ಆ್ಯಂಡ್ ನಮಗೆ ಮತ್ತೆ ಏನು ಮಾಡ್ಬೋದು, ನಾನು ಈ ಪೆಪ್ಟೈಡ್ ಬಾಂಡ್ನ ಬ್ರೇಕ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು, ಡಿಹೈಡ್ರೇಷನ್ ಮಾಡಿ ನಾನು ಏನು ಮಾಡಿದೆ, ಪೆಪ್ಟೈಡ್ ಬಾಂಡ್ ಫಾರ್ಮೇಶನ್ ಮಾಡಿದೆ. ಈ ಪೆಪ್ಟೈಡ್ ಬಾಂಡ್ನ ಬ್ರೇಕ್ ಮಾಡಬೇಕು ಅಂದ್ರೆ ಏನು ಮಾಡ್ಬೋದು ನಾನು, ಎಸ್ ಹೈಡ್ರೇಷನ್ ಮಾಡಿದ್ರೆ, ನೀನೇನಾದ್ರೂ ಹೈಡ್ರೇಷನ್ ಮಾಡಿದ್ರೆ, ಇದನ್ನ ಹೈಡ್ರೇಷನ್ ಮಾಡಿದ್ರೆ, ಹೈಡ್ರೇಷನ್ ಅಂತೀನಿ, ಹೈಡ್ರಾಲಿಸಿಸ್ ಮಾಡಿದ್ರೆ, ಹೈಡ್ರೇಷನ್ ಮೀನ್ಸ್ ಹೈಡ್ರಾಲಿಸಿಸ್ ಮಾಡಿದ್ರೆ, ಆಸಿಡ್ ಹೈಡ್ರಾಲಿಸಿಸ್ ಮಾಡಿದ್ರೆ ಈ ಬಾಂಡ್ ಬ್ರೇಕ್ ಆಗುತ್ತೆ, ಆಯ್ತಾ. ಕ್ಲಿಯರ್? ಓಕೆ. ಸೊ ಇವಾಗ ಬರೋಣ ಪ್ರೋಟೀನ್ಸ್. ಪೆಪ್ಟೈಡ್ ಬಾಂಡ್ ಮಾಡಿ ಪ್ರೋಟೀನ್ ಮಾಡ್ಕೊಂಡೆ ನಾನು ಪಾಲಿಮರ್. ಈ ಪ್ರೋಟೀನ್ಸ್ ಇವಾಗ ಏನಾಗಿರುತ್ತೆ, ಸೊ ಪ್ರೋಟೀನ್ಸ್ ಮಾಡಾದ್ಮೇಲೂ ಒಂದು ಚೈನ್, ಲಾಂಗ್ ಚೈನ್ ಮಾಡಾದ್ಮೇಲೆ ಈ ಚೈನ್ ಯಾವ ತರ ಅರೇಂಜ್ ಆಗಿದೆ ಅದರ ಬೇಸಿಸ್ ಮೇಲೆ ಮತ್ತೆ ಪ್ರೋಟೀನ್ಸ್ ನಾವು ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ತೀವಿ. ಸೊ ದಾಟ್ ಆರ್ ಯುವರ್ ಬೇಸ್ಡ್ ಆನ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಮೇಲೆ 2 ಟೈಪ್ಸ್ ಮಾಡ್ತೀನಿ, ಫೈಬ್ರಸ್ ಪ್ರೋಟೀನ್ ಅಂಡ್ ಗ್ಲೋಬ್ಯುಲಾರ್ ಪ್ರೋಟೀನ್. ಫೈಬ್ರಸ್ ಪ್ರೋಟೀನ್ ಅಂದ್ರೆ ಯಾವ ತರ ನೋಡಿ, ಫೈಬ್ರಸ್ ಪ್ರೋಟೀನ್ ರನ್ ಪ್ಯಾರಲಲ್ ಟು ಈಚ್ ಅದರ್, ಏನಾಗಿರ್ತವೆ ಈ ತರ ಪ್ಯಾರಲಲ್ ಆಗಿ ಏನಾಗ್ತಾರೋ ರನ್ ಆಗ್ತಿರ್ತಾರೆ, ಲೈಕ್ ಯುವರ್ ಬೀಟಾ ಶೀಟ್ಸ್ ಅಂತ ಹೇಳ್ಬೋದು. ಸೊ ವೆನ್ ಪಾಲಿಪೆಪ್ಟೈಡ್ ಚೈನ್ಸ್ ರನ್ ಪ್ಯಾರಲಲ್ ಟು ಈಚ್ ಅದರ್ ಅಂಡ್ ನಮ್ದು ಫೈಬರ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಅದನ್ನ ಯಾವಾಗ ಹೇಳ್ತೀವಿ ನಾವು ಫೈಬ್ರಸ್ ಪ್ರೋಟೀನ್ ಅಂತ ಹೇಳ್ತಾ ಹೋಗ್ತೀವಿ. ಅಂಡ್ ಯಾವ ಟೈಪ್ ಆಫ್ ಬಾಂಡ್ ಇರ್ಬೋದು ಇದ್ರ ಮಧ್ಯದಲ್ಲಿ, ಹೈಡ್ರೋಜನ್ ಬಾಂಡಿಂಗ್, ಈ ಎರಡು ಚೈನು ಒಟ್ಟಿಗೆ ನಡೆಸ್ತಾ ಇರುತ್ತೆ. ಸೊ ಹೈಡ್ರೋಜನ್ ಬಾಂಡಿಂಗು ಅಥವಾ ಡೈಸಲ್ಫೈಡ್ ಬಾಂಡಿಂಗ್ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಅಂಡ್ ಇದ್ರದ್ದು ಮೇಜರ್ ಪ್ರಾಪರ್ಟಿ ನಿಮ್ಗೆ ನೆನಪಿರ್ಬೇಕು, ದಟ್ ದೇ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್. ವಾಟರ್ ಒಳಗಡೆ ಹಾಕಿದ ತಕ್ಷಣ ಇದು ಸಾಲ್ಯುಬಲ್ ಆಗೋದಿಲ್ಲ. ಬೆಸ್ಟ್ ಎಕ್ಸಾಂಪಲ್ ಆರ್ ಯುವರ್ ಕೆರಾಟಿನ್ ಅಂಡ್ ಮಯೋಸಿನ್. ಎಕ್ಸಾಂಪಲ್ಸ್ ನೆನ್ಪಿಟ್ಕೊಳ್ಳಿ, ಆಯ್ತಾ. ನೆಕ್ಸ್ಟ್ ಬರ್ತಾ ಹೋದ್ರೆ ಗ್ಲೋಬ್ಯುಲಾರ್ ಪ್ರೋಟೀನ್. ಗ್ಲೋಬ್ಯುಲಾರ್ ಪ್ರೋಟೀನ್ ಏನಾಗಿರ್ತದೆ, ತುಂಬಾ ಮಡಚಿರ್ತಾರೆ ಅಷ್ಟೇ, ಆಯ್ತಾ. ಸೊ ಇದು ಫೋಲ್ಡೆಡ್ ಪಾಲಿಪೆಪ್ಟೈಡ್ ಚೈನ್ ಆಗಿರ್ತವೆ ಅಂಡ್ ಇದು ಸಾಲ್ಯುಬಲ್ ಇನ್ ವಾಟರ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಸಾಲ್ಯುಬಲ್ ಇನ್ ವಾಟರ್, ಫೈಬ್ರಸ್ ಪ್ರೋಟೀನ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್. ಎಕ್ಸಾಂಪಲ್ಸ್ ಬರ್ತಾ ಹೋದ್ರೆ ಇನ್ಸುಲಿನ್ ಅಂಡ್ ಆಲ್ಬುಮಿನ್ಸ್. ಇನ್ಸುಲಿನ್ಸ್ ನಾವು ಪ್ರೈಮರಿ ಪ್ರೋಟೀನ್ಸ್ ಅಲ್ಲಿ ಕನ್ಸಿಡರ್ ಮಾಡ್ಕೊಂತ ಹೋಗ್ತೀವಿ, ಆಯ್ತಾ. ಇನ್ಸುಲಿನ್ಗೆ ಬರ್ತಾ ಹೋದ್ರೆ ನನಗೆ 2 ಚೈನ್ಸ್ ಇರುತ್ತೆ, ಏನಾಗಿರ್ತವೆ 2 ಚೈನ್ಸ್, ಎ ಅಂಡ್ ಬಿ ಚೈನ್ಸ್ ನನಗೆ ಇರ್ತಾ ಹೋಗುತ್ತೆ. ಅಂಡ್ ಇದ್ರಲ್ಲಿ ನೀವು ಡೈಸಲ್ಫೈಡ್ ಬಾಂಡ್ ನ ನೋಡ್ತಾ ಹೋಗ್ತೀರಾ. ಡೈಸಲ್ಫೈಡ್ ಬಾಂಡ್ ಬಿಕಾಸ್ ಆಫ್ ಯಾವ ಅಮಿನೋ ಆಸಿಡ್, ನಮ್ದು ಸಿಸ್ಟೀನ್ ಅಮಿನೋ ಆಸಿಡ್ಸ್. ಡೈಸಲ್ಫೈಡ್ ಬಾಂಡು ಕೂಡ 2 ಟೈಪ್ ಇರುತ್ತೆ. ಒಂದು ಇಂಟ್ರಾ ಚೈನ್ ಅಂತ ಹೇಳಿದ್ರೆ ಚೈನ್ ಒಳಗಡೆನೆ ಇರುತ್ತೆ ಅಂಡ್ ಇಂಟರ್ ಚೈನ್ ಇರುತ್ತೆ. ಒಂದು ಚೈನ್ಗೆ ಇನ್ನೊಂದು ಚೈನ್ ಮಧ್ಯದಲ್ಲೂ ಕೂಡ ನಿಮಗೆ ಡೈಸಲ್ಫೈಡ್ ಬಾಂಡ್ಸ್ ನೀವು ನೋಡ್ತಾ ಹೋಗ್ಬೋದು. ಕ್ಲಿಯರ್? ಓಕೆ. ಸೊ ಇವಾಗ ಬರ್ತಾ ಹೋಗೋಣ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ಸ್ ಅಲ್ಲಿ. ಪ್ರೈಮರಿ ಹೇಳಿದ್ನಲ್ವಾ, ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಅಂಡ್ ಕ್ವೆಟರ್ನರಿ ಇರುತ್ತೆ. ಕ್ವೆಟರ್ನರಿ ನೀವು ಹೇಳ್ತೀರಾ ಇರೋದಿಲ್ಲ ಇರುತ್ತೆ ಕ್ವೆಟರ್ನರಿ, ಆಯ್ತಾ. ನೀವು ಓದಿರೋ ಟರ್ಷರಿವರೆಗೂ ಅಷ್ಟೇ. ಬಟ್ ಕ್ವೆಟರ್ನರಿಯಲ್ಲಿ ಬಂದ ತಕ್ಷಣ ನಿಮಗೆ ಏನು ಡೊಮೈನು, ಮೋಟಿವ್ಸು, ಇನ್ನು ಎಕ್ಸ್ಟ್ರಾ ಏನೇನೋ ಅಲ್ಲಿ ಬರ್ತಾ ಹೋಗುತ್ತೆ.
ಸೊ ಸಿ, ಒಂದು ಪ್ರೋಟೀನ್ಸ್ ಎನ್ಸೈಮ್ ಆಗ್ತಿದೆ ಅಂತ ಹೇಳಿದ್ದೀನಿ. ಎನ್ಸೈಮ್ ಆದ್ರೆ ಒಂದು ಅದರ ಆಕ್ಟಿವ್ ಸೈಟ್ ಇರಲೇಬೇಕು. ಆಕ್ಟಿವ್ ಸೈಟ್ ನಮ್ಗೆ ಏನಾಗಿರುತ್ತೆ, ಸೊ ಈ ಎನ್ಸೈಮ್ಸ್ ಫೋಲ್ಡ್ ಆದಾಗ ಬಂದಿರುತ್ತೆ. ಸೊ ಲೆಟ್ಸ್ ಸೇ ಈ ಎನ್ಸೈಮ್ ನಂದು ಏನಾಗಿದೆ, ಪ್ರೋಟೀನ್ ಫೋಲ್ಡೆಡ್ ಫಾರ್ಮ್ ಅಲ್ಲಿ ಆಗಿದೆ. ಈ ಫೋಲ್ಡೆಡ್ ಫಾರ್ಮ್ ನ ಪ್ರೋಟೀನ್ ನಾನು ಬ್ರೇಕ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಆಕ್ಟಿವ್ ಸೈಟ್ ಹಾಳಾಗುತ್ತೆ. ಆಕ್ಟಿವ್ ಸೈಟ್ ಹಾಳಾದ್ರೆ ಏನಾಗ್ತಾ ಹೋಯ್ತು, ಒಂದು ಪ್ರೋಟೀನ್ ಬ್ರೇಕ್ ಆಗಿದೆ ಅಂತ ಅರ್ಥ ಆಯ್ತು, ರೈಟ್? ಅಷ್ಟೇ. ಸೊ ಇಲ್ಲಿ ಪ್ರೈಮರಿ ಆಸಿಡ್ಸ್ ಪ್ರೈಮರಿ ಸ್ಟ್ರಕ್ಚರ್ ಏನಾಗುತ್ತೆ, ಲೀನಿಯರ್ ಆಗಿರುತ್ತೆ. ಒನ್ ಅಮಿನೋ ಆಸಿಡ್ ಜೊತೆ ಇನ್ನೊಂದು ಅಮಿನೋ ಆಸಿಡ್ ಮಾತ್ರ ಇರುತ್ತೆ. ಅಂಡ್ ಪೆಪ್ಟೈಡ್ ಬಾಂಡ್ ನ ಮಾತ್ರ ನೋಡ್ತಾ ಹೋಗ್ತೀರಾ. ಸೆಕೆಂಡರಿಯಲ್ಲಿ ಏನ್ ನೋಡ್ತಾ ಹೋಗ್ತೀರಾ, ಹೈಡ್ರೋಜನ್ ಬಾಂಡಿಂಗ್ ಎಕ್ಸ್ಟ್ರಾ ಬರುತ್ತೆ ಅಂಡ್ ಡೈಸಲ್ಫೈಡ್ ಬಾಂಡಿಂಗ್ ಬರುತ್ತೆ. ಅಂಡ್ ನಮ್ದು ಟರ್ಷರಿ ಸ್ಟ್ರಕ್ಚರ್ ಬಂದಾಗ ಏನ್ ಮಾಡ್ತೀನಿ, ಹೈಡ್ರೋಫೋಬಿಕ್ ಇಂಟ್ರಾಕ್ಷನ್ ಸಿಗ್ತಾ ಹೋಗುತ್ತೆ. ಪೋಲಾರ್ ಇಂಟ್ರಾಕ್ಷನ್ ಕೂಡ ನಿಮ್ಗೆ ಇಲ್ಲಿ ನೋಡ್ತಾ ಹೋಗ್ತೀರಾ ಎಕ್ಸ್ಟ್ರಾ. ಅಂಡ್ ಇದರಲ್ಲಿ ಇನ್ನ ನಮ್ದು ಏನಾಗುತ್ತೆ, ಇನ್ನ ಸರ್ಕ್ಯುಲೇಟ್ ಆಗಿ ಒಂದು ಆಕ್ಟಿವ್ ಸೈಟ್ ಮೋಟಿವ್ಸ್ ಗಳನ್ನ ಈ ತರ ಫಾರ್ಮೇಶನ್ ಇವರು ಮಾಡ್ತಾ ಹೋಗ್ತದೆ. ದಟ್ ಈಸ್ ಯುವರ್ ಕ್ವಾಟರ್ನರಿ ಸ್ಟ್ರಕ್ಚರ್. ಅಷ್ಟೇ ಕೇಳೋದು. ಈಗ ಕೇಳ್ತಾರೆ ನಿಮ್ಗೆ, ಈ ಎನ್ಸೈಮ್ಸ್ ಏನಾಗಿತ್ತು, ಪ್ರೋಟೀನ್ಸ್ ಇಂದ ಬಂದಿರೋದು. ಈ ಎನ್ಸೈಮ್ಸ್ ಡಿನ್ಯಾಚುರೇಷನ್ ಯಾವ ತರ ಮಾಡ್ತೀರಾ? ಫಸ್ಟ್ ಆಫ್ ಆಲ್ ಎನ್ಸೈಮ್ಸ್ ನಿಮ್ಗೆ ಗೊತ್ತಿರಬೇಕು. ಎನ್ಸೈಮ್ಸ್ ಅಂತ ಬಂದಿದಾಗ ಎನ್ಸೈಮ್ಸ್ ಇದನ್ನ ನಾವೇನ್ ಹೇಳ್ತೀವಿ, ಬಯೋ ಕೆಟಲಿಸ್ಟ್ ಅಂತ ಕರಿತೀವಿ. ಏನ್ ಕರಿತೀವಿ ನಾವು, ಬಯೋ ಕೆಟಲಿಸ್ಟ್. ಇವ್ರದ್ದು ಸ್ಟ್ರಕ್ಚರ್ ಬಂದ್ರೆ ಸ್ವಲ್ಪ ಈ ತರ ಟೈಪ್ ಆಫ್ ಸ್ಟ್ರಕ್ಚರ್ ನಿಮ್ಗೆ ಮೋಸ್ಟ್ಲಿ ಬುಕ್ ಅಲ್ಲಿ ನಿಮ್ಗೆ ಕೊಟ್ಟಿರ್ತಾರೆ, ಆಯ್ತಾ? ಸೊ ಈ ಸ್ಟ್ರಕ್ಚರ್ಸ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ದಿಸ್ ಒನ್ ಈಸ್ ಯುವರ್ ಆಕ್ಟಿವ್ ಸೈಟ್ ಅಂತ ಹೇಳ್ತಾರೆ. ಆಕ್ಟಿವ್ ಸೈಟ್ ಇದನ್ನ ಏನ್ ಹೇಳ್ತಾರೆ ನಾವು, ಎಲ್ಲೋಸ್ಟೆರಿಕ್ ಸೈಟ್ ಅಂತ ಕರಿತೀವಿ. ಏನ್ ಕರಿತೀವಿ ನಾವು, ಎಲ್ಲೋಸ್ಟೆರಿಕ್ ಸೈಟ್. ಎಲ್ಲೋಸ್ಟೆರಿಕ್ ಸೈಟ್ ನ ನಾವು ರೆಗ್ಯುಲೇಟರಿ ಸೈಟ್ ಅಂತಾನು ಕೂಡ ಕರಿತೀವಿ. ಏನ್ ಕರಿತೀವಿ ನಾವು, ರೆಗ್ಯುಲೇಟರಿ ಸೈಟ್. ಅಂದ್ರೆ ಈ ಸೈಟ್ ಅಲ್ಲಿ ಏನಾದ್ರು ಪ್ರಮೋಟರ್ ಬಂದ್ರೆ ಏನ್ ಮಾಡುತ್ತೆ, ಆ ಆಕ್ಟಿವಿಟಿನ ಇನ್ನ ಜಾಸ್ತಿ ಮಾಡುತ್ತೆ. ಎನ್ಸೈಮ್ ಕೆಲಸ ಮಾಡೋದು, ಕೆಟಲಿಟಿಕಲ್ ಆಕ್ಟಿವಿಟಿ ಜಾಸ್ತಿ ಮಾಡ್ತಾ ಹೋಗುತ್ತೆ. ಅಂಡ್ ಏನಾದ್ರು ಇನ್ಹಿಬಿಟರ್ ಪಾಯ್ಸನ್ ಬಂದು ಇಲ್ಲಿ ಬರ್ತಾ ಹೋದ್ರೆ ಅದು ಆಕ್ಟಿವಿಟಿನ ಕಡಿಮೆ ಮಾಡ್ತಾ ಹೋಗುತ್ತೆ. ದಾಟ್ ಯು ಹ್ಯಾವ್ ಟು ನೋ. ಕ್ಲಿಯರ್? ಓಕೆ. ಸೊ ಈಗ ಈ ಆಕ್ಟಿವ್ ಸೈಟ್ ಹಾಳು ಮಾಡಿದ್ರೆ ಡಿನ್ಯಾಚುರೇಷನ್ ಆಗುತ್ತೆ ಆಬ್ವಿಯಸ್ಲಿ. ಸೊ ಈಗ ಡಿನ್ಯಾಚುರೇಷನ್ಗೆ ಬಂದ್ರೆ ಯಾವ ತರ ಮಾಡ್ಬೋದು? ಸೊ ನೋಡಿ, ನೀವು ನೆನ್ಪಿಟ್ಕೊಳ್ಬೇಕು, ಈ ಡಿನ್ಯಾಚುರೇಷನ್ ಏನ್ ಹೇಳ್ಕೊಡ್ತಿದ್ದೀನಿ, ಈ ಡಿನ್ಯಾಚುರೇಷನ್ ಇಂದ ನೀವು ಪ್ರೈಮರಿ ಪ್ರೋಟೀನ್ ಡಿನ್ಯಾಚುರೇಷನ್ ಮಾಡಕ್ಕೆ ಆಗಲ್ಲ, ಆಯ್ತಾ? ಡಿನ್ಯಾಚುರೇಟ್ ಆಗೋದು ಸೆಕೆಂಡರಿ ಪ್ರೋಟೀನ್ ಡಿನ್ಯಾಚುರೇಟ್ ಮಾಡಿದ್ರೆ ಪ್ರೈಮರಿ ಪ್ರೋಟೀನ್ಗೆ ಬಂದು ನಿಂತು ಹೋಗುತ್ತೆ, ಆಯ್ತಾ? ವೆನ್ ಪ್ರೋಟೀನ್ಸ್ ಇನ್ ಇಟ್ಸ್ ನೇಟಿವ್ ಫಾರ್ಮ್ ಇಸ್ ಸಬ್ಜೆಕ್ಟೆಡ್ ಟು ಫಿಸಿಕಲ್ ಚೇಂಜ್ ಯಾವ್ದಾಗಿರ್ಬೋದು, ಟೆಂಪರೇಚರ್ ತುಂಬಾ ಇನ್ಕ್ರೀಸ್ ಮಾಡ್ಬಿಡೋದು, pH ತುಂಬಾ ಇನ್ಕ್ರೀಸ್ ಮಾಡ್ಬೋದು, ಅಥವಾ ನೀವು ಹೈಡ್ರೋಜನ್ ಬಾಂಡ್ ನ ಡಿಸ್ಟರ್ಬ್ ಮಾಡಬಹುದು. ಸೊ ಅವಾಗ ಏನಾಗುತ್ತೆ, ಈ ಗ್ಲೋಬ್ಯೂಲ್ಸ್ ಏನ್ ಫಾರ್ಮ್ ಆಗಿತ್ತು ಫೋಲ್ಡೆಡ್ ಫಾರ್ಮೇಶನ್ ಅಲ್ಲಿ ಇವೆಲ್ಲ ಬ್ರೇಕ್ ಆಗ್ತಾ ಹೋಗುತ್ತೆ, ಆಯ್ತಾ? ಅಂಡ್ ನೋಡಿ, ಡಿನ್ಯಾಚುರೇಷನ್ ಆಫ್ ಸೆಕೆಂಡರಿ ಅಂಡ್ ಟರ್ಷರಿ ಪ್ರೋಟೀನ್ಸ್ ಗೆಟ್ ಡೆಸ್ಟ್ರಾಯ್ಡ್, ಬಟ್ ಪ್ರೈಮರಿ ಸ್ಟ್ರಕ್ಚರ್ ಏನಾಗುತ್ತೆ, ಯಾವತ್ತು ಡೆಸ್ಟ್ರಾಯ್ ಆಗಲ್ಲ, ಇಟ್ ರಿಮೇನ್ಸ್ ಅನ್ಚೇಂಜ್ಡ್, ಆಯ್ತಾ? ಸೊ ಎಕ್ಸಾಂಪಲ್, ನಿಮ್ಗೆ ಕೋಆಗ್ಯುಲೇಷನ್ ಆಫ್ ಎಗ್ ಆನ್ ಬಾಯ್ಲಿಂಗ್, ಬಾಯ್ಲ್ ಮಾಡಿದಾಗ ಟೆಂಪರೇಚರ್ ಇನ್ಕ್ರೀಸ್ ಆಯಿತು, ಕೋಆಗ್ಯುಲೇಟ್ ಆಯಿತು ಎಗ್, ಏನ್ ತರಿಂದ ಆಯಿತು, ಬಿಕಾಸ್ ಆಫ್ ಡಿನ್ಯಾಚುರೇಷನ್. ಅಂಡ್ ಕರ್ಡ್ಲಿಂಗ್ ಆಫ್ ಮಿಲ್ಕ್ ಅಲ್ಲಿ ಕರ್ಡ್ಲಿಂಗ್ ಆಗ್ತದೆ, ಏನಂತಾರೆ ಕರ್ಡ್ ಫಾರ್ಮೇಶನ್ ಆಗ್ತಿರುತ್ತೆ, ಅದರಲ್ಲೂ ಏನಾಗ್ತಾ ಹೋಯ್ತು, ಸೊ ಅದರಲ್ಲೂ ಕೂಡ ನಿಮಗೆ ಡಿನ್ಯಾಚುರೇಷನ್ ಆಗ್ತಾ ಹೋಯ್ತು ಎನ್ಸೈಮ್ಸ್ದು. ಈಗ ಎನ್ಸೈಮ್ಸ್ ನಾನು ಹೇಳಿದ್ನಲ್ವಾ, ಸೊ ಇದೇನಾಗುತ್ತೆ, ಒಂದು ದಿಸ್ ಆರ್ ಯುವರ್ ಬಯೋ ಕೆಟಲಿಸ್ಟ್ ಆಗಿದೆ, ಬಯೋಲಾಜಿಕಲ್ ಕೆಟಲಿಸ್ಟ್. ಅಂಡ್ ಇನ್ನೇನು ಹೇಳ್ತೀನಿ ನಾನು, ಗ್ಲೋಬ್ಯುಲರ್ ಪ್ರೋಟೀನ್ಸ್ ಎನ್ಸೈಮ್ಸ್ ಅಂದ್ರೆ ಏನು, ದೇ ಆರ್ ನಥಿಂಗ್ ಬಟ್ ಯುವರ್ ಪ್ರೋಟೀನ್ಸ್. ಈ ಪಾಯಿಂಟ್ನು ಕೂಡ ಹೇಳ್ದೆ ನಿಮಗೆ ನಾನು. ಇದೇನಾಗಿರ್ತವೆ, ಸ್ಪೆಸಿಫಿಕ್ ಫಾರ್ ಅ ಸ್ಪೆಸಿಫಿಕ್ ರಿಯಾಕ್ಷನ್. ಸೊ ಇದರ ಸ್ಪೆಸಿಫಿಸಿಟಿನೇ ಇದ್ರದ್ದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟಿ. ಒಂದು ಟೈಪ್ ಆಫ್ ಎನ್ಸೈಮ್ಸ್ ಒಂದು ಟೈಪ್ ಆಫ್ ರಿಯಾಕ್ಷನ್ ಕೊಡೋದು. ಅಂಡ್ ದ ನೇಮ್ ಆಫ್ ದ ಎನ್ಸೈಮ್ಸ್ ಎಂಡ್ಸ್ ವಿತ್ ಏಸ್, ಲೈಕ್ ಡೈಸ್ಟೇಸ್, ಝೈಮೇಸ್, ಇನ್ವರ್ಟೇಸ್, ಆಯ್ತಾ? ಎಕ್ಸಾಂಪಲ್ಸ್ ಅದು. ಈಗ ಬರ್ತಾ ಹೋಗೋಣ ವಿಟಮಿನ್ಸ್. ವಿಟಮಿನ್ಸ್ ಏನಂತ ಹೇಳಿದ್ರೆ ತುಂಬಾ ಕಡಿಮೆ ಕ್ವಾಂಟಿಟಿಯಲ್ಲಿ ನಮ್ಮ ಬಾಡಿಗೆ ಬೇಕು, ಎಕ್ಸ್ಟರ್ನಲಿ ಸೋರ್ಸ್ ಡಯಟ್ ನಿಂದಾನೆ ತಗೊಳ್ಬೇಕಾಗಿರುತ್ತೆ. ಸೊ ಇದನ್ನ ಏನ್ ಹೇಳ್ತೀನಿ ನಾನು, ಸೊ ದಿಸ್ ಆರ್ ದ ಸ್ಮಾಲ್ ಕ್ವಾಂಟಿಟಿಯಲ್ಲಿ ತಗೊಬೇಕು ಫಾರ್ ಇಂಪಾರ್ಟೆಂಟ್ ಬಯೋಲಾಜಿಕಲ್ ಫಂಕ್ಷನ್ಸ್ ಗಳಿಗೆ ಎಕ್ಸಾಂಪಲ್ ನಮಗೆ ಬೇಕಾಗುತ್ತೆ. ಅದೊಂದು ಕೆಮಿಕಲ್ ರಿಯಾಕ್ಷನ್ ಗಳಿಗೆ ನಮಗೆ ಇವರು ಇನಿಷಿಯೇಟರ್ಸ್ ಆಗಿ ಫಾರ್ಮೇಶನ್ ಮಾಡ್ತಾ ಹೋಗ್ತಾರೆ, ಲೈಕ್ ಎಕ್ಸಾಂಪಲ್ ಫಾರ್ ಗ್ರೋತ್ ಅಂಡ್ ಹೆಲ್ತ್ ಆಫ್ ಆರ್ಗಾನಿಸಮ್ಸ್ಗೆ, ಆಯ್ತಾ? ಈಗ ಬರ್ತಾ ಹೋಗೋಣ, ಕ್ಲಾಸಿಫಿಕೇಶನ್ ಆಫ್ ವಿಟಮಿನ್ಸ್ ಬಂದ್ರೆ ಕ್ಲಾಸಿಫೈ ಮಾಡ್ತೀವಿ ಬೇಸ್ಡ್ ಆನ್ ದಿ ಸಾಲ್ಯುಬಿಲಿಟಿ. ಸೊ ಯಾವ ತರ ಅದು ಸಾಲ್ಯುಬಲ್ ಆಗುತ್ತೆ, ಬೇಸ್ಡ್ ಆನ್ ಸಾಲ್ಯುಬಿಲಿಟಿ. ಸೊ ಸಾಲ್ಯುಬಿಲಿಟಿ ಮೇಲೆ 2 ಟೈಪ್ಸ್ ಕ್ಲಾಸಿಫಿಕೇಶನ್ ನಾವು ಮಾಡ್ತಾ ಹೋಗ್ತೀವಿ. ಫಸ್ಟ್ ಒನ್ ಈಸ್ ಯೋರ್ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್. ದಟ್ ಈಸ್ ಫ್ಯಾಟ್ ಒಳಗಡೆ ಅದು ಸಾಲ್ಯುಬಲ್ ಆಗುತ್ತೆ ಆಯಿಲ್ಸ್ ಟೈಪ್ ಆಫ್ ಥಿಂಗ್ಸ್ ಜೊತೆ. ಅಂಡ್ ನೆಕ್ಸ್ಟ್ ಈಸ್ ಯೋರ್ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್.
ವಾಟರ್ ಒಳಗಡೆ ನಿಮ್ದು ಸಾಲ್ಯುಬಲ್ ಆಗುತ್ತೆ. ಸೊ ಇದನ್ನ ನೆನ್ಪಿಟ್ಕೊಳಕ್ಕೆ ಒಂದು ಇದಿದೆ ನೋಡಿ. ಸೊ ವಾಟರ್ ಸಾಲ್ಯುಬಲ್ ನಿಮಗೆ ಈ ರೀಸೆಂಟ್ ಆಗಿ ವಿಟಮಿನ್ಸ್ ಟ್ಯಾಬ್ಲೆಟ್ಸ್ ಎಲ್ಲ ನೀವು ನೋಡ್ತಿರ್ತೀರಾ, ರೈಟ್? ಸೊ ಯಾರ್ಯಾರು ಸ್ಪೋರ್ಟ್ಸ್ ಆಡ್ತೀರಾ ಅವ್ರಿಗೆ ಇವಾಗ ಯೂಶಲಿ ನಿಮಗೆ ಒಂದು ಪಿಲ್ಸ್ ಟೈಪ್ ಇರುತ್ತೆ. ಇದು ಏನಾಗುತ್ತೆ, ಎಫರ್ವೆಸೆನ್ಸ್ ಕ್ರಿಯೇಟ್ ಆಗುತ್ತೆ ವಾಟರ್ ಅಲ್ಲಿ ಹಾಕಿದಾಗ. ಅಂಡ್ ಇವಾಗ ಬ್ಯೂಟಿಗೋಸ್ಕರನು ಕೆಲವೊಬ್ರು ಅದನ್ನ ಯೂಸ್ ಮಾಡ್ತಾರಲ್ವಾ. ಸೊ ಅದು ಯಾವ್ದ್ರಲ್ಲಿ ಹಾಕ್ಬಿಟ್ಟು ನಾವು ಕುಡಿತೀವಿ? ವಾಟರ್ ಒಳಗಡೆ ಆಬ್ವಿಯಸ್ಲಿ. ಸೊ ವಾಟರ್ ಅಲ್ಲಿ ಸಾಲ್ಯುಬಲ್ ಆಗ್ತಿದೆ. ಸೊ ವಿಟಮಿನ್ ಸಿ ಏನಾಗಿರುತ್ತೆ ನಿಮ್ದು ವಾಟರ್ ಅಲ್ಲಿ ಸಾಲ್ಯುಬಲ್ ಆಗುತ್ತೆ. ಇದು ಗೊತ್ತಾಗಿದ ತಕ್ಷಣ ನಿಮ್ಗೆ ಇದು ಈಸಿಲಿ ನೆನ್ಪಿಟ್ಕೊಬಹುದು. ದಟ್ ಈಸ್ ಅಡಕೆ ನೆನ್ಪಿಟ್ಕೊಳ್ಳಿ, ಅಡಕೆ. ಸೊ ಅಡಿಕೆ, ADEK. ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ, ವಿಟಮಿನ್ ಕೆ ಏನಾಗಿದೆ ನಿಮ್ದು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್. ಸೊ ಆಬ್ವಿಯಸ್ಲಿ ನಿಮ್ಗೆ ರೆಕಮೆಂಡ್ ಮಾಡ್ತಾರೆ ದಟ್ ಈಸ್ ಏನ್ ಸಲಾಡ್ಗಳು ತಿಂತಿರ್ತೀರ ನೀವು, ರೈಟ್? ಕ್ಯಾರೆಟ್ಸ್ ಆಗಿರ್ಬೋದು, ಬೀಟ್ರೂಟ್ಸ್ ಎಲ್ಲ ಎಕ್ಸೆಟ್ರಾ. ಸೊ ಇದನ್ನ ನೀವೇನ್ ಮಾಡ್ರಿ, ಸೊ ಯು ಹ್ಯಾವ್ ಟು ಆಡ್ ಸಮ್ ಆಲಿವ್ ಆಯಿಲ್ ಆಡ್ ಮಾಡ್ತಾರೆ, ನೋಡಿರ್ತೀರ ಕೆಲವು. ಬಿಕಾಸ್ ಆ ಆಯಿಲ್ ಜೊತೆ ಏನಾಗಿದೆ, ಇದು ಸಾಲ್ಯುಬಲ್ ಆಗಿದೆ ಅಂಡ್ ನೀಟಾಗಿ ನಮ್ಮ ಬಾಡಿಯಲ್ಲಿ ಅಬ್ಸಾರ್ಬ್ ಆಗ್ಬೋದು. ಸೊ ದಟ್ ಈಸ್ ದ ರೀಸನ್. ಅಂಡ್ ವಿಟಮಿನ್ ಸಿ ಆಬ್ವಿಯಸ್ಲಿ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಅಂಡ್ ಎಕ್ಸೆಟ್ರಾ. ದಟ್ ಈಸ್ ಯೋರ್ ವಿಟಮಿನ್ ಬಿ ಕಾಂಪ್ಲೆಕ್ಸ್. ಬಿ ಕಾಂಪ್ಲೆಕ್ಸ್ ಯಾವ್ಯಾವ ಟೈಪ್ಸ್ಗಳಿದಾವೆ ಅವೆಲ್ಲ ಏನಾಗಿರ್ತವೆ ಒಂದು ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಆಗಿರ್ತವೆ. ಸೊ ಒನ್ ಬೈ ಒನ್ ನಾವು ನೋಡ್ಕೊ. ವಿಟಮಿನ್ ಇನ್ನೊಂದು, ಓಕೆ, ವಿಟಮಿನ್ ಸಲಿ ಒಂದು ಎಕ್ಸೆಪ್ಷನ್ ಇದೆ, ದಟ್ ಈಸ್ ವಿಟಮಿನ್ H. ನೀವು ಯಾವತ್ತೂ ಕೇಳಿಸ್ಕೊಂಡಿರಲ್ಲ, ಇದನ್ನ ಬಯೋಟಿನ್ ಅಂತ ಹೇಳ್ತೀವಿ. ಸೊ ಈ ಬಯೋಟಿನು ಯಾವ್ದ್ರಲ್ಲೂ ಸಾಲ್ಯುಬಲ್ ಆಗಲ್ಲ, ನಾರ್ ವಾಟರ್ ಸಾಲ್ಯುಬಲ್ ನಾರ್ ಫ್ಯಾಟ್ ಸಾಲ್ಯುಬಲ್. ಇಷ್ಟು ನಿಮ್ಗೆ ಗೊತ್ತಿರಬೇಕು, ಆಯ್ತಾ? ಸೊ ಈಗ ಬರ್ತಾ ಹೋಗೋಣ ನ್ಯೂಕ್ಲಿಕ್ ಆಸಿಡ್ಸ್. ನ್ಯೂಕ್ಲಿಕ್ ಆಸಿಡ್ಸ್ ಬರ್ತಾ ಹೋದ್ರೆ ಇಟ್ ಈಸ್ ನಥಿಂಗ್ ಬಟ್ ನಿಮ್ದು ಏನಾಗಿರುತ್ತೆ, ಒಂದು ಗ್ಲೂಕೋಸ್ ಯೂನಿಟ್ ಇರುತ್ತೆ, ಆಯ್ತಾ? ಸೊ ದಟ್ ಈಸ್ ಯೋರ್ ಕಾರ್ಬೋಹೈಡ್ರೇಟ್ ಯೂನಿಟ್ ಇರುತ್ತೆ, ಶುಗರ್ ಯೂನಿಟ್. ಈ ಶುಗರ್ ಯೂನಿಟ್ ಜೊತೆ ಒಂದು ನೈಟ್ರೋಜನಸ್ ಬೇಸ್ ನಿಮ್ಗೆ ಆಡ್ ಆಗಿರುತ್ತೆ. ಇನ್ನೊಂದು ಕಡೆ ಫಾಸ್ಫೇಟ್ ಗ್ರೂಪ್ ಆಡ್ ಆಗಿರುತ್ತೆ. ಸೊ ಇದನ್ನೇ ಏನ್ ಹೇಳ್ತೀವಿ ನಾವು, ನ್ಯೂಕ್ಲಿಕ್ ಆಸಿಡ್ಸ್ ಅಂತ ಹೇಳ್ತೀವಿ, ಆಯ್ತಾ? ಸೊ ಈಗ ಅದನ್ನ ಒನ್ ಬೈ ಒನ್ ನೋಡ್ಕೊಂತ ಹೋಗೋಣ. ದಟ್ ಈಸ್ ನ್ಯೂಕ್ಲಿಯೋಸೈಡ್ಸ್. ಫಸ್ಟ್ ನ್ಯೂಕ್ಲಿಯೋಸೈಡ್ಸ್ ಅಂತ ಹೇಳಿದ್ರೆ ಒಂದು ಶುಗರ್ ಯೂನಿಟ್ ಇರುತ್ತೆ. ಆ ಶುಗರ್ದು ಫಸ್ಟ್ ಪೊಸಿಷನ್ ಅಲ್ಲಿ ಏನಾಗಿರುತ್ತೆ ನಿಮ್ದು ಒಂದು ಎಲ್ಲಿದೆಪ್ಪ, ಬೇಸ್. ಎಸ್, ನೈಟ್ರೋಜಿನಸ್ ಬೇಸ್ ಅಟ್ಯಾಚ್ ಆಗಿರುತ್ತೆ. ಸೊ ಶುಗರ್ ಯೂನಿಟ್ ಏನಿತ್ತು ಈ ತರ, ನಿಮ್ಗೆ ಗ್ಲೂಕೋಸ್ ಇರಲ್ಲ, ಆಯ್ತಾ? ಪ್ಯೂರಾನೋಸ್ ಇರುತ್ತೆ ನಿಮ್ಗೆ ಇಲ್ಲಿ. ಸೊ ಈ ಶುಗರ್ ಯೂನಿಟ್ ಜೊತೆ ಫಸ್ಟ್ ಕಾರ್ಬನ್ ಆಟಮ್ ಹತ್ರ ಏನಾಗಿರುತ್ತೆ ನಿಮ್ದು, ಸೊ ಯು ವಿಲ್ ಹ್ಯಾವ್ ಅ ಬೇಸ್. ಇದು ಫಸ್ಟ್ ಕಾರ್ಬನ್ ಆಟಮ್ ಅಲ್ವಾ, ಫಸ್ಟ್ ಪ್ರೈಮ್ ಕಾರ್ಬನ್ ಆಟಮ್. ಸೊ ಇದ್ರ ಮೇಲೆ ಏನಾಗುತ್ತೆ, ಬೇಸ್ ಪ್ರೆಸೆಂಟ್ ಆಗಿರುತ್ತೆ. ಅಂಡ್ ಈ ಒಂದು ಸ್ಟ್ರಕ್ಚರ್ ನಾವೇನ್ ಹೇಳ್ತೀವಿ, ನ್ಯೂಕ್ಲಿಯೋಸೈಡ್ ಅಂತ ಕರಿತಾ ಹೋಗ್ತೀವಿ. ಅಂಡ್ ನೆಕ್ಸ್ಟ್ ಈಸ್ ಯೋರ್ ನ್ಯೂಕ್ಲಿಯೋಸೈಡ್ ಇದೆ, ಪಿಕ್ಚರ್ ಅಲ್ಲಿ ಇದೆ ನೋಡಿ. ಸೊ ನಂದು ಏನಾಗಿದೆ, ಫ್ಯೂರನೋಸ್ ಒಂದಿದೆ. ಸೊ ಇಲ್ಲಿ ಏನಾಗಿದೆ, ಫಸ್ಟ್ ಪ್ರೈಮ್ ಕಾರ್ಬನ್ ಆಟಮ್ ಮೇಲೆ ನಂದು ಬೇಸ್ ಅಟ್ಯಾಚ್ ಆಗಿದೆ. ಈಗ ಏನಾದ್ರೂ ನಾನು ಏನ್ ಮಾಡ್ತೀನಿ, ಫಿಫ್ತ್ ಪ್ರೈಮ್ ಕಾರ್ಬನ್ ಆಟಮ್ ಮೇಲೆ, ಫಿಫ್ತ್ ಪ್ರೈಮ್ ಕಾರ್ಬನ್ ಆಟಮ್ ಹತ್ರ ನಾನು CH2OH ಗ್ರೂಪ್ ಇತ್ತಲ್ವಾ, OH ಗ್ರೂಪ್, ಇದರಲ್ಲಿ H+ ತೆಗೆದ್ಬಿಟ್ಟು ಫಾಸ್ಫೇಟ್ ಗ್ರೂಪ್ ನಾನು ಆಡ್ ಮಾಡಿದ್ರೆ, ಸೊ ಈ ಫಾಸ್ಫೇಟ್ ಗ್ರೂಪ್ ನಾನು ಆಡ್ ಮಾಡಿದ್ರೆ ಇದು ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ATP ಇಂದ ಸಿಗ್ತಾ ಹೋಗುತ್ತೆ ನನಗೆ, ಆಯ್ತಾ? ಸೊ ಈ ಫಾಸ್ಫೇಟ್ ಗ್ರೂಪ್ ಏನ್ ಆಡ್ ಆದ್ಮೇಲೆ ಏನ್ ಸ್ಟ್ರಕ್ಚರ್ ಫಾರ್ಮೇಶನ್ ಆಗಿದೆಯಲ್ಲ ಅದನ್ನ ನಾವೇನ್ ಹೇಳ್ತೀವಿ, ನ್ಯೂಕ್ಲಿಯೋಟೈಡ್ ಅಂತ ಹೇಳ್ತೀವಿ. ಏನ್ ಹೇಳ್ತೀವಿ ನಾವು, ನ್ಯೂಕ್ಲಿಯೋಟೈಡ್. ಅಂಡ್ ಈ ನ್ಯೂಕ್ಲಿಯೋಟೈಡ್ ಏನ್ ಮಾಡುತ್ತೆ, ಬಾಂಡ್ ಫಾಸ್ಫೋಡೈಎಸ್ಟರ್ ಬಾಂಡ್ ಮಾಡಿದಾದ್ಮೇಲೆ ಏನಾಗುತ್ತೆ, ಇವು ನ್ಯೂಕ್ಲಿಕ್ ಆಸಿಡ್ ಆಗಿ ಒಂದು ಪಾಲಿಮರಿಕ್ ಚೈನ್ ಫಾರ್ಮೇಶನ್ ಮಾಡ್ತಾ ಹೋಗ್ತಾರೆ. ಸೊ ದಟ್ ಐ ಹ್ಯಾವ್ ಶೋನ್ ಹಿಯರ್. ಸಿ, ಫಾಸ್ಫೋ ಡೈಎಸ್ಟರ್ ಲಿಂಕೇಜ್ ಹೇಳಿದ್ನಲ್ವಾ, ಎಲ್ಲಿಂದ ಎಲ್ಲಿಗೆ ಲಿಂಕೇಜ್ ಆಗುತ್ತೆ? ಸೊ ಸಿ, ನಿಮ್ದು 3 ಪ್ರೈಮ್ ಕಾರ್ಬನ್ ಆಟಮ್ ಅಲ್ಲಿ ಏನ್ OH ಗ್ರೂಪ್ ಇತ್ತು, ಈ OH ಗ್ರೂಪ್ ಏನಿತ್ತು ಇದು, ಅಂಡ್ ನಮ್ಗೂ 5 ಪ್ರೈಮ್ ಕಾರ್ಬನ್ ಆಟಮ್ ಅಲ್ಲಿ 3 ಪ್ರೈಮ್ ಟು 5 ಪ್ರೈಮ್ ಕೇಳಿದಿರಲ್ಲ, DNA ಓದಿರ್ಬೇಕಾದ್ರೆ ಇದೇ 3 ಪ್ರೈಮ್ ಟು 5 ಪ್ರೈಮ್ ಅಂದ್ರೆ. ಸೊ ಇಲ್ಲಿ ಏನಾಗ್ತಾ ಹೋಯ್ತು, ನಂದು ಒಂದು ಫಾಸ್ಫೋಡೈಎಸ್ಟರ್ ಲಿಂಕೇಜ್ ಫಾರ್ಮೇಶನ್ ಆಯ್ತು ಫಾಸ್ಫೇಟ್ ಗ್ರೂಪ್ ಇಂದ, ಅಂಡ್ ನಂದು ದಟ್ ಈಸ್ OH ಗ್ರೂಪ್ ಇಂದ. ಓಕೆ, ಸೊ ಎಸ್ಟರ್ ಬಾಂಡ್ ಫಾರ್ಮೇಶನ್ ಆಗ್ತಾ ಹೋಯ್ತಾ. ಸೊ ಅದಕ್ಕೆ ಫಾಸ್ಫೋ ಡೈ ಎಸ್ಟರ್ ಲಿಂಕೇಜ್ ಅಂತ ನಾವು ಇದನ್ನ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಬರ್ತಾ ಹೋಗೋಣ. ಇದೇ ನ್ಯೂಕ್ಲಿಕ್ ಆಸಿಡ್ಸ್ ಅಲ್ಲಿ DNA ಅಂಡ್ RNA ಗೊತ್ತಿರಬೇಕು. DNA ಅಂತ ಹೇಳಿದಾಗ ಏನ್ ಹೇಳ್ತೀವಿ ನಾವು, ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್. ಸೊ ರೈಬೋಸ್ ಏನಾಗಿತ್ತು ಅಲ್ಲಿ, ಶುಗರ್ ಯೂನಿಟ್ ಇತ್ತು. ಈ ರೈಬೋಸ್ ಶುಗರ್ ಯೂನಿಟ್ ಅಲ್ಲಿ ನಾನು ಏನ್ ಮಾಡಿದೆ, ಸೆಕೆಂಡ್ ಪ್ರೈಮ್ ಕಾರ್ಬನ್ ಆಟಮ್ ಇಂದ ಆಕ್ಸಿಜನ್ ಗ್ರೂಪ್ ನಾನು ಏನ್ ಮಾಡಿದೆ, ರಿಮೂವ್ ಮಾಡಿದೆ. ಈ ಆಕ್ಸಿಜನ್ ಗ್ರೂಪ್ ರಿಮೂವ್ ಮಾಡಾದ್ಮೇಲೆ ನನ್ಗೆ ಏನ್ ಸಿಕ್ಕಿದೆ, ದಟ್ ಈಸ್ ಯೋರ್ DNA, ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ಕರಿತಾ ಹೋಗ್ತೀವಿ, ಆಯ್ತಾ? ಸೊ ಈ DNA ಸ್ಟ್ರಕ್ಚರಿಗೆ ಬರ್ತಾ ಹೋದ್ರೆ ಈ ತರ ಇದೆ, ದಟ್ ಈಸ್ ದಿಸ್. ಅಂಡ್ RNA ಏನಾಗುತ್ತೆ, ಈ ಆಕ್ಸಿಜನ್ ಗ್ರೂಪ್ ಇರುತ್ತೆ ಅಷ್ಟೇ. ಸೊ DNA ಏನಾಗಿರುತ್ತೆ, ನಂದು ಡಬಲ್ ಹೆಲಿಕ್ಸ್ ಮಾಡೆಲ್ ಆಗಿದೆ, ಇನ್ನ ಎಕ್ಸ್ಟ್ರಾ ನಿಮ್ಗೆ ಏನ್ ಬೇಕಾಗಿರಲ್ಲ. ಅಂಡ್ ಪೇರಿಂಗ್ ನಿಮ್ಗೆ ಗೊತ್ತಿದೆ. ಸೊ ದಟ್ ಈಸ್ ಅಡಿನೈನ್. ಓಕೆ, ಪ್ಯೂರಿನ್ಸ್ ಅಂಡ್ ಪಿರಮಿಡಿನ್ಸ್ ಇರ್ತವೆ. ಫಸ್ಟ್ ಆಫ್ ಆಲ್ ನೈಟ್ರೋಜಿನಸ್ ಬೇಸಸ್ಗೆ ಹೋದ್ರೆ
ನೈಟ್ರೋಜಿನಸ್ ಬೇಸಸ್ ಟೈಪ್ಸಿಗೆ ಬಂದ್ರೆ ದೇರ್ ಆರ್ 2 types. So first one is your purines and next one is your pyrimidines. ಪ್ಯೂರಿನ್ಸ್ ಅಂಡ್ ಪಿರಮಿಡಿನ್ಸ್ ಅಲ್ಲಿ ಏನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಪ್ಯೂರಿನ್ಸ್ ಅಲ್ಲಿ 2 ರಿಂಗ್ಸ್ ಇರುತ್ತೆ, 2 ರಿಂಗ್ ಪ್ರೆಸೆಂಟ್ ಆಗಿರುತ್ತೆ. ಪಿರಮಿಡಿನ್ ಅಲ್ಲಿ ಒಂದೇ ಒಂದು ರಿಂಗ್ ಪ್ರೆಸೆಂಟ್ ಇರುತ್ತೆ. ಆಯ್ತಾ? ಅಂಡ್ ಪ್ಯೂರಿನ್ಸ್ ಬಂದ್ರೆ ವಿಚ್ ಆರ್ ಯುವರ್ ಪ್ಯೂರಿನ್ಸ್? ಇಟ್ ಈಸ್ ಯುವರ್ ಅಡಿನೈನ್ ಅಂಡ್ ಗ್ವಾನಿನ್. ಸೊ ದೀಸ್ ಆರ್ ಯುವರ್ ಪ್ಯೂರಿನ್ಸ್. ಪಿರಮಿಡಿನ್ಸ್ ಯಾವುದು ಒಂದೇ ಒಂದು ರಿಂಗ್ ಇರೋದು, ದಟ್ ಈಸ್ ಯುವರ್ ಸೈಟೋಸಿನ್, ಥೈಮಿನ್ ಅಂಡ್ ಯುರಾಸಿಲ್. ಇದರಲ್ಲಿ ನಿಮಗೆ ಒಂದು ಥಿಂಗ್ ಗೊತ್ತಿರಬೇಕು, ದಟ್ ಈಸ್ ನನಗೆ ನೋಡಿ ನೀಟಾಗಿ ಇಲ್ಲಿ ಸ್ಟ್ರಕ್ಚರ್ ಅಲ್ಲಿ ನೋಡ್ತಾ ಬನ್ನಿ. ಸಿ, ನನಗಿದು DNA ನೋಡಿ, ಯುರಾಸಿಲ್ ಅಂದ್ರೆ ಗ್ರೀನ್ ಕಲರ್ ಇದೆಯಾ? ಸೊ ಗ್ರೀನ್ ಕಲರ್ ಎಲ್ಲಾದ್ರೂ ಕಾಣಿಸ್ತಿದೆ DNA ಅಲ್ಲಿ? ನೋ. RNA ಅಲ್ಲಿ ಕಾಣಿಸ್ತಿದ್ಯಾ? ಎಸ್ ಕಾಣಿಸ್ತಿದೆ. ಸೊ ಸಿ, ಯುರಾಸಿಲ್ ಏನಾಗಿದೆ, ಸ್ಪೆಸಿಫಿಕ್ ಫಾರ್ ಓನ್ಲಿ ಇನ್ RNA ಅಲ್ಲಿ ನೀವು ಇದನ್ನ ನೋಡ್ತಾ ಹೋಗ್ತೀರಾ. ಅದೇ ನೀವು ಥೈಮಿನಿಗೆ ಬರ್ತಾ ಹೋಗಿ, ಥೈಮಿನ್ ಅಲ್ಲಿ ಸೊ ಸಿ ಇಲ್ಲಿ ಏನಾಗಿದೆ, ಥೈಮಿನು ಬ್ಲೂ ಕಲರ್ ಇತ್ತು, ಇಲ್ಲಿ ಬ್ಲೂ ಕಲರ್ ಎಲ್ಲಾದ್ರೂ ಕಾಣಿಸ್ತಿದ್ಯಾ RNA ಅಲ್ಲಿ? ಇಲ್ಲ. ಸೊ ಈ ಥೈಮಿನ್ ಏನಾಗಿದೆ, ಇಟ್ ಈಸ್ ಓನ್ಲಿ ಇನ್ DNA ಅಲ್ಲಿ ಮಾತ್ರ ಇದನ್ನ ನೋಡ್ತಾ ಹೋಗ್ತೀರಾ. ಆಯ್ತಾ? ಅಂಡ್ ಪೇರಿಂಗ್ ಅಲ್ಲಿ ಬರ್ತಾ ಹೋದ್ರೆ ಇಲ್ಲಿ ಕ್ಲಿಯರ್ ಆಗಿ ನೋಡ್ತಿದ್ದೀರಾ, ಅಡಿನೈನ್ ಯಾರ ಜೊತೆ ಪೇರ್ ಆಗ್ತದೆ? ATGC ಪೇರಿಂಗ್ ನೀವು ಇಲ್ಲಿ ನೋಡ್ತಾ ಹೋಗ್ತೀರಾ. ಕ್ಲಿಯರ್? ಓಕೆ. ನೆಕ್ಸ್ಟ್ ಚಾರ್-ಗ್ರಾಫ್ಸ್ ರೂಲ್ ಬರ್ತಾ ಹೋದ್ರೆ, ಚಾರ್-ಗ್ರಾಫ್ಸ್ ರೂಲ್ ಏನ್ ಹೇಳುತ್ತೆ? ಸೊ ದಟ್ ಈಸ್ ನಿಮ್ದು ATG ನಂಬರ್ ಆಫ್ ಪ್ಯೂರಿನ್ಸ್ ಏನಾಗಿರ್ತವೆ ಇನ್ DNA ಲೆಂತ್ ಪರ್ ಲೆಂತ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಪಿರಮಿಡಿನ್ಸ್. ಎಷ್ಟು ಪ್ಯೂರಿನ್ಸ್ ಇರ್ತವೆ ಅಷ್ಟೇ ಪಿರಮಿಡಿನ್ಸ್ ಇರುತ್ತೆ. ಬಿಕಾಸ್ ಏನಕ್ಕೆ ನಮ್ದು ಒಂದು ಬೇಸ್ ಪೇರಿಂಗ್ ಗಿಂದ. ಆಯ್ತಾ? ಸೊ ಈ ಬೇಸ್ ಪೇರಿಂಗ್ ಟೈಪ್ ಆಗಿರೋದ್ರಿಂದ ದಟ್ ಈಸ್ AT and GC, ಒಂದು ಪ್ಯೂರಿನ್ ಏನ್ ಮಾಡ್ತು, ಒಂದು ಪಿರಮಿಡಿನ್ ಜೊತೆ ಅಟ್ಯಾಚ್ ಆಯ್ತು, ಇನ್ನೊಂದು ಪ್ಯೂರಿನ್ ಏನ್ ಮಾಡ್ತು, ಇನ್ನೊಂದು ಪಿರಮಿಡಿನ್ ಜೊತೆ ಅಟ್ಯಾಚ್ ಆಗಿರೋದ್ರಿಂದ ನಂಬರ್ ಆಫ್ ಪ್ಯೂರಿನ್ಸ್ ವಿಲ್ ಬಿ ಈಕ್ವಲ್ ಟು ನಂಬರ್ ಆಫ್ ಪಿರಮಿಡಿನ್ಸ್. ನೆಕ್ಸ್ಟ್ RNA ಬರ್ತಾ ಹೋದ್ರೆ ಒಂದು ಸಿಂಗಲ್ ಚೇಂಜ್ ಆಗಿರುತ್ತೆ. ಈ RNA ನಮ್ಮ ಬಾಡಿಗೆ ತುಂಬಾ ಇಂಪಾರ್ಟೆಂಟ್. ಹೇಗೆ ಹೇಳ್ತಾರೆ, DNA ಬರೀ ಇಂಪಾರ್ಟೆಂಟ್ ಅಲ್ಲ, DNA ಸಿಂಥಸಿಸ್ ಮಾಡಕ್ಕೆ, ಪ್ರೋಟೀನ್ ಸಿಂಥಸಿಸ್ ಮಾಡಕ್ಕೆ RNA ಬೇಕಾಗಿರುತ್ತೆ. ಅಂಡ್ RNA ಹೇಗೆ ಪ್ರೊಡ್ಯೂಸ್ ಆಗ್ತಾ ಹೋಯ್ತು, ಸಿ ಇದಕ್ಕೂ ನಮ್ಗೆ ಹೇಳ್ಬೇಕು. ಸೊ ದಟ್ ಈಸ್ DNA ಇಂದ RNA ಪ್ರೊಡ್ಯೂಸ್ ಆಯ್ತು, ಈ RNA ಇಂದ ಪ್ರೋಟೀನ್ ಪ್ರೊಡ್ಯೂಸ್ ಆಗುತ್ತೆ. ಆಯ್ತಾ? ಈ DNA ಇಂದ ಏನ್ RNA ಪ್ರೊಡ್ಯೂಸ್ ಆಯ್ತಲ್ವಾ, ಇದನ್ನ ನಾವೇನ್ ಹೇಳ್ತೀವಿ, ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ ನಾವು. ವಿ ಕಾಲ್ ಇಟ್ ಆಸ್ ಟ್ರಾನ್ಸ್ಕ್ರಿಪ್ಷನ್. ಅಂಡ್ RNA ಇಂದ ಪ್ರೋಟೀನ್ ಏನ್ ಬಂದಿದೆ ಅದನ್ನ ನಾವು ಟ್ರಾನ್ಸ್ಲೇಷನ್ ಅಂತ ಕರಿತಾ ಹೋಗ್ತೀವಿ. ಆಯ್ತಾ? ಸೊ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಈ RNA ಬಂದ್ಬಿಟ್ಟು 3 ಟೈಪ್ಸ್ ಇರುತ್ತೆ. ಸೊ ದಟ್ ಈಸ್ ನಂದು ಒಂದು mRNA, RRNA ಅಂಡ್ tRNA. ಇನ್ನೊಂದು ನಮ್ದು ಹೆಟಿರೋಜಿನಿಯಸ್ RNA ಕೂಡ ಇರುತ್ತೆ. ಸೊ ದಟ್ ಈಸ್ ಡಿಫ್ರೆಂಟ್ ಸ್ಟೋರಿ ವಿಚ್ ಯು ವಿಲ್ ಲರ್ನ್ ಇನ್ ಯುವರ್ ಬಯಾಲಜಿ ಪಾರ್ಟ್. ಈಗ ಬರ್ತಾವಣ ಮೆಸೆಂಜರ್ RNA. ಇದು mRNA ಅಂದ್ರೇನು, ಮೆಸೆಂಜರ್ RNA. RRNA ಅಂದ್ರೇನು, ರೈಬೋಸೋಮಲ್ RNA. tRNA ಅಂದ್ರು ಟ್ರಾನ್ಸ್ಫರ್ RNA. ಇದ್ರಲ್ಲಿ ಒನ್ ಥಿಂಗ್ ನಿಮಗೆ ಗೊತ್ತಿರಬೇಕು, ಮೆಸೆಂಜರ್ RNA ಏನಾಗಿರುತ್ತೆ ಅಂತ ಹೇಳಿದ್ರೆ, ಈ ಮೆಸೆಂಜರ್ RNA ಫಸ್ಟ್ ನಿಮ್ದು ನ್ಯೂಕ್ಲಿಯಸ್ ಇಂದ ಬರುತ್ತೆ. ಆಯ್ತಾ? ಸೊ ಅಲ್ಲಿಂದ ಬಂದ್ಬಿಟ್ಟು ಏನೋ ಸೈಟೋಪ್ಲಾಸಮ್ ಅಲ್ಲಿ ಇರತಕ್ಕಂಥ ರೈಬೋಸೋಮಲ್ RNA ಜೊತೆ ಅಟ್ಯಾಚ್ ಆಗ್ತಾ ಹೋಗುತ್ತೆ tRNA ಜೊತೆಯಿಂದ. ಆಯ್ತಾ? ಈ tRNA ಅಂಡ್ ರೈಬೋಸೋಮಲ್ RNA ಕಂಬೈನ್ ಆಗುತ್ತೆ ಮೆಸೆಂಜರ್ RNA ಅಲ್ಲಿ ಇರತಕ್ಕಂಥ ಒಂದು ಫಸ್ಟ್ ನೋಡಿ ನ್ಯೂಕ್ಲಿಯಸ್ ಏನ್ ಮಾಡ್ತಿರತ್ತೆ. ಸೊ ಯಾವ ಪ್ರೋಟೀನ್ ನಾವು ಸಿಂಥಸೈಸ್ ಮಾಡಬೇಕು, ಆ ಪ್ರೋಟೀನ್ ಕೋಡಿಂಗ್ ಕರೆಸ್ತಾ ಹೋಗ್ತಾರೆ. ಆಯ್ತಾ? 3 ಡಿಜಿಟ್ ಅಲ್ಲಿ ಇರುತ್ತೆ ಅಂತ ಹೇಳಿದೇನಲ್ವಾ, ಜೆನೆಟಿಕ್ ಕೋಡ್ ಅಲ್ಲಿ. ಸೊ ಆ ಒಂದು ಕೋಡಿಂಗ್ ಇಂದ ಮೆಸೆಂಜರ್ RNA ಮೆಸೇಜ್ ತಗೊಂಡ್ಬರ್ತಾ ಬರುತ್ತೆ. ಈ RNA ಮೆಸೇಜ್ ತಗೊಂಡ್ಬಂತು, ಬಟ್ ಹೋಗ್ಬೇಕು, ನಾನು ಯಾವ ಕಡೆ ಹೋಗ್ಬೇಕು ಸಿಂಥಸೈಸ್ ಮಾಡಕ್ಕೆ? ಈ ರೈಬೋಸೋಮಲ್ RNA ಅಂತೂ ನಿಮ್ದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲ್ಗಡೆ ಅಟ್ಯಾಚ್ ಆಗಿರ್ತವೆ. ರೈಟ್? ಸೊ ಅದ್ರ ಹತ್ರ ಹೋಗ್ಬೇಕು, ಅದ್ರ ಹತ್ರ ಹೋಗುತ್ತೆ ಅದರ ಟೈಲಿಂದ. ರೈಟ್? ಸೊ ದೇರ್ ಫೋರ್ ಇಲ್ಲಿಗೆ ಬಂತು. ಇಲ್ಲಿ ಬಂದಾದ್ಮೇಲೆ tRNA ಹೆಲ್ಪ್ ತಗೊಂಡ್ಬಿಟ್ಟು, ಯಾವ್ದು ಹೆಲ್ಪ್ ತಗೊಂತಾರೆ? tRNA ವಿಚ್ ಇನಿಷಿಯೇಟ್ಸ್ ಹೆಲ್ಪ್ ಮಾಡುತ್ತೆ ಟ್ರಾನ್ಸ್ಕ್ರಿಪ್ಷನ್ ಪ್ರೋಸೆಸ್ ಮಾಡಕ್ಕೆ, ಎನರ್ಜಿ ಸಪ್ಲೈ ಮಾಡಕ್ಕೆ. ಆಯ್ತಾ? ಸೊ tRNA ಟ್ರಾನ್ಸ್ಫರ್ RNA ಏನ್ ಮಾಡುತ್ತೆ, ನನಗೆ ರೈಬೋಸೋಮಲ್ RNA ಮೆಸೆಂಜರ್ RNA ಕಂಬೈನ್ ಮಾಡ್ಬಿಟ್ಟು ನನ್ಗೆ ಏನ್ ಮಾಡುತ್ತೆ, ಮೆಸೇಜ್ ಕೋಡ್ಗಳನ್ನ ಅದರಿಂದ ತೆಗಿತಾ ಹೋಗುತ್ತೆ. ಅಂಡ್ ಪ್ರೋಟೀನ್ ಸಿಂಥಸಿಸ್ ಇಲ್ಲಿ ನಡೀತಾ ಹೋಗುತ್ತೆ. ಆಯ್ತಾ? ಸೊ ಏನಾಯ್ತು, RNA ಪ್ರೋಟೀನ್ ಆಗೋದಕ್ಕೋಸ್ಕರ, ಟ್ರಾನ್ಸ್ಲೇಷನಿಗೋಸ್ಕರ ನನಗೆ ಈ 3 ಇರೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇಷ್ಟು ಗೊತ್ತಿದ್ರೆ ಸಾಕು ನಿಮ್ಗೆ.
ಸೊ ನೆಕ್ಸ್ಟ್ ಹಾರ್ಮೋನ್ಸ್. ಈ ಹಾರ್ಮೋನ್ಸ್ ಅಂದ್ರೆ ಏನಿಲ್ಲ, ಸೊ ಇದು ಕೂಡ ಒಂದು ಇಂಟರ್ಸೆಲ್ಯುಲರ್ ಮಾಲಿಕ್ಯೂಲ್ಸ್ ಆಗಿದಾವೆ ವಿಚ್ ನಂದು ಏನಾಗುತ್ತೆ ದೀಸ್ ಆರ್ ಪ್ರೊಡ್ಯೂಸ್ ಬೈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇನ್ ದ ಬಾಡಿ ಅಂಡ್ ಆರ್ ಪೋರ್ಡ್ ಡೈರೆಕ್ಟ್ಲಿ ಇನ್ ಟು ದ ಬ್ಲಡ್ ಸ್ಟ್ರೀಮ್ ವಿಚ್ ಟ್ರಾನ್ಸ್ಪೋರ್ಟ್ ದೆಮ್ ಇನ್ ಟು ದ ಸೈಟ್ ಆಫ್ ಆಕ್ಷನ್. ಸೊ ಒಂದು ನಮ್ದು ಹಾರ್ಮೋನ್ಸ್ ಗಳಿಗೆ ಏನಾಗಿರುತ್ತೆ, ಕೆಲವೊಂದಿಗೆ ಅದರದೇ ಒಂದು ಗ್ಲ್ಯಾಂಡ್ಸ್ ಗಳು ಇರ್ತವೆ, ಅದೆಲ್ಲ ನೀವು ಓದೇ ಇದ್ದೀರಲ್ವಾ. ಸೊ ಈ ಹಾರ್ಮೋನ್ಸ್ ನಮ್ಮ ಬಾಡಿಯಲ್ಲಿ ಯಾವುದೇ ಒಂದು ನಮ್ದು ಲಿಕ್ವಿಡ್ಸ್ ಇದ್ರೆ ಅದಕ್ಕೆ ಟೈಪ್ಸ್ ಆಫ್ ಗ್ಲ್ಯಾಂಡ್ಸ್ ಮೇಲೆ ಡಿಪೆಂಡ್ ಆಗಿ ನಾವು ಡಿವೈಡ್ ಮಾಡ್ತೀವಿ. ಈ ಹಾರ್ಮೋನ್ ಒನ್ ಟೈಪ್ ಆಫ್ ನಮ್ದು ಏನಾಗಿದೆ, ಒಂದು ಲಿಕ್ವಿಡ್ ಆಗಿದೆ. ಸೊ ವಿಚ್ ಇಸ್ ಡೈರೆಕ್ಟ್ಲಿ ಪುಟ್ ಇನ್ ಟು ದ ಬ್ಲಡ್ ಸ್ಟ್ರೀಮಿಗೆ ಹಾಕ್ತೀವಿ. ಸೊ ಪ್ರೊಡ್ಯೂಸ್ಡ್ ಬೈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಅಷ್ಟು ಗೊತ್ತಿರಬೇಕು, ಬಯಾಲಜಿ ನನ್ಕಿಂತ ಜಾಸ್ತಿ ನಿಮ್ಗೆ ಗೊತ್ತಿರೋದು. ಸೊ ಈ ಹಾರ್ಮೋನ್ಸ್ ಫಂಕ್ಷನ್ಸ್ ಬರ್ತಾ ಹೋದ್ರೆ ಹಾರ್ಮೋನ್ ಆಬ್ವಿಯಸ್ಲಿ ನಿಮ್ಗೆ ಕೆಲವೊಂದು ಜಾಸ್ತಿ ಫಂಕ್ಷನ್ಸ್ ಇರುತ್ತೆ. ಆಸ್ ಅ ನಮ್ದು ಇದೇ ಹೆಲ್ಪ್ ಇನ್ ಮೇಂಟೈನ್ ಟು ಬ್ಯಾಲೆನ್ಸ್ ದಿ ಬಯಾಲಜಿಕಲ್ ಆಕ್ಟಿವಿಟೀಸ್ ಇನ್ ಬಾಡಿ. ಯಾವ್ಯಾವ್ದು ಅಂತ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಂಪಾರ್ಟೆಂಟ್ ಹಾರ್ಮೋನ್ಸ್ ಬಂದ್ರೆ ಫಸ್ಟ್ ಒನ್ ಇಸ್ ಯುವರ್ ಸೆಕ್ಸ್ ಹಾರ್ಮೋನ್ಸ್, ಸೆಕೆಂಡ್ ಒನ್ ಇಸ್ ಯುವರ್ ಪೆಪ್ಟೈಡ್ ಹಾರ್ಮೋನ್ಸ್, ಥರ್ಡ್ ಒನ್ ಇಸ್ ಯುವರ್ ಅಮೀನ್ ಹಾರ್ಮೋನ್ಸ್. ಸೊ ಸೆಕ್ಸ್ ಹಾರ್ಮೋನ್ಸ್ ಬರ್ತಾ ಹೋದ್ರೆ ಆಂಡ್ರೋಜನ್, ಎಸ್ಟ್ರೋಜನ್ ಅಂಡ್ ಪ್ರೊಜೆಸ್ಟೆರಾನ್ ನೋಡ್ತಾ ಹೋಗ್ತೀರಾ. ಆಂಡ್ರೋಜನ್ಸ್ ಅಲ್ಲಿ ಟೆಸ್ಟಿಸ್ ಅಲ್ಲಿ ಇರ್ತಾ ಹೋಗುತ್ತೆ, ಎಸ್ಟ್ರೋಜನ್ ಅಲ್ಲಿ ಓವರಿಯಲ್ಲಿ ನೀವು ನೋಡ್ತಾ ಹೋಗ್ತೀರಾ ಸ್ಪೆಸಿಫಿಕಲಿ. ಅಂಡ್ ಪೆಪ್ಟೈಡ್ ಹಾರ್ಮೋನ್ಸ್ ಅಲ್ಲಿ ಬಂದ್ರೆ ಆಕ್ಸಿಟೋಸಿನ್, ವ್ಯಾಸೋಪ್ರೆಸಿನ್ ಇವೆರಡು ಏನು ನಿಮ್ದು ಮೂಡಿಗೋಸ್ಕರ ಹೆಲ್ಪ್ ಮಾಡ್ತಿರುತ್ತೆ. ಸೊ ಈ ಪಿಟ್ಯುಟರಿ ಗ್ಲ್ಯಾಂಡ್ ಅಲ್ಲಿ ಇರ್ತಾ ಹೋಗುತ್ತೆ ಅಂಡ್ ಮೂಡಿಗೆ ಕಾನ್ಸಂಟ್ರೇಷನ್ಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇಸ್ ಯುವರ್ ಇನ್ಸುಲಿನ್ ಡಯಾಬಿಟಿಕ್ ಪೇಷಂಟ್ಸ್ಗೋಸ್ಕರ ನಮಗೆ ಕಾಸ್ ಆಗುತ್ತೆ ಇದರಿಂದಾನೆ. ಸೊ ಇಟ್ ಈಸ್ ಪ್ರೆಸೆಂಟ್ ಇನ್ ಪ್ರೊಡ್ಯೂಸ್ ಬೈ ಪ್ಯಾಂಕ್ರಿಯಾಸ್. ನೆಕ್ಸ್ಟ್ ಬರ್ತಾ ಹೋದ್ರೆ ಅಮೀನ್ ಹಾರ್ಮೋನ್ಸ್, ಇದರಲ್ಲಿ ಎಫಿನೆಫ್ರಿನ್ ಅಂಡ್ ನಾನ್ ಎಫಿನೆಫ್ರಿನ್ ಅಂತ ಹೇಳ್ತೀವಿ. ಇದನ್ನ ಕ್ಯಾಟೆಕೋಲಮೈನ್ಸ್ ಅಂತ ಕೂಡ ಕರಿತಾ ಹೋಗ್ತೀವಿ, ಆಯ್ತಾ, ಕ್ಯಾಟೆಕೋಲ್ ಅಮೈನ್ಸ್. ಸೊ ಇದನ್ನ ಏನಾಗ್ತದೆ ಹೇಳ್ತೀವಿ ನಾವು ಫೈಟ್ ಅಂಡ್ ಫ್ಲೈಟ್ ಹಾರ್ಮೋನ್ ಅಂತ ಕೂಡ ಕರಿತೀವಿ. ಫೈಟ್ ಅಂಡ್ ಫೈಟ್ ಹಾರ್ಮೋನ್. ಸೊ ಇನ್ನೊಂದು ಹಾರ್ಮೋನ್ ಥೈರಾಕ್ಸಿನ್ ವಿಚ್ ಇಸ್ ನಮ್ದು ಥೈರಾಯ್ಡ್ ಗ್ಲ್ಯಾಂಡ್ ಅಲ್ಲಿ ಇರ್ತಾ ಹೋಗುತ್ತೆ. ಸೊ ಇದರಲ್ಲಿ ಯಾವ ಒಂದು ಮಾಲಿಕ್ಯೂಲ್ ಇರುತ್ತೆ, ನನಗೆ ಕ್ವಶನ್ಸ್ ಕೇಳ್ತಾರೆ. ಸೊ ಈ ಮಾಲಿಕ್ಯೂಲ್ ಇರೋದು ಅಯೋಡಿನ್. ಯಾವ್ದಿರುತ್ತೆ ಇದರಲ್ಲಿ, ಅಯೋಡಿನ್ ಪ್ರೆಸೆಂಟ್ ಆಗಿರುತ್ತೆ, ನಿಮ್ಗೆ ಗೊತ್ತಿರಬೇಕು. ಸೊ ಐ ಹೋಪ್ ನಿಮ್ಗೆ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ಅರ್ಥ ಆಗಿದೆ. ಸೊ ಎಂಡ್ ಮೂಮೆಂಟಿಗೆ ಬರ್ತಾ ಹೋಗ್ತಿದೀವಿ, ನೀವು ನೀಟ್ ಎಕ್ಸಾಮ್ಸ್ಗೆ ರಿವಿಷನ್ ಆಗಿರ್ಬೇಕು ಅಂತ ಅನ್ಕೊಂತೀನಿ ಬಯೋಮಾಲಿಕ್ಯೂಲ್ಸ್ದು. ಇನ್ನ ನಿಮ್ಗೆ ಬೇಕು ಅಂದ್ರೆ ಸ್ಪೆಸಿಫಿಕಲಿ ಇದು ಆಗಿದ ತಕ್ಷಣ ಅಲ್ಲ, ಐ ಹೋಪ್ ನೀವು ಒಂದು ನಿಮ್ದು NCERT ಇಟ್ಕೊಂಡು ಈ ಲೆಕ್ಚರ್ನ ನೋಡಿದ್ದೀರಾ. ಸೊ ಪ್ರಾಕ್ಟೀಸ್ ವೆಲ್ ಅಂಡ್ ಆಲ್ ದ ಬೆಸ್ಟ್.